ಶ್ರೀ ಗುರುಭ್ಯೋ ನಮಃ. 1946 ಅಂದರೆ 72 ವರ್ಷಗಳ ಹಿಂದೆ ರಾಷ್ಟ್ರಾದ್ಯಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯರು ತಲ್ಲೀನರಾಗಿದ್ದಾಗ ವಿಟ್ಲ ಸೀಮೆಯ ಕೇಂದ್ರವಾದ ವಿಟ್ಲದಲ್ಲಿ ಶೈಕ್ಷಣಿಕ ಕ್ರಾಂತಿಯೊಂದು ಮೊಳಗಿತು. ವಿಟ್ಲ ಸೀಮೆಯ ಮಕ್ಕಳು ತಮ್ಮ ಪ್ರೌಢ ಶಿಕ್ಷಣಕ್ಕಾಗಿ ದೂರದ ಕೇರಳದ ನೀಲೇಶ್ವರಕ್ಕೆ ಹೋಗುವಂಥ ಅನಿವಾರ್ಯತೆ ಇತ್ತು. ಆಗ ವಿಟ್ಲದ ಅರಸರಾದ ರವಿವರ್ಮ ಕೃಷ್ಣರಾಜರು ಶಿಕ್ಷಣ ಪ್ರೀತಿಯುಳ್ಳ ದೇವಸ್ಯ ನೂಜಿಬೈಲು ನಾರಾಯಣ ಭಟ್ ಅವರ ಹಿರಿತನದಲ್ಲಿ ವಿಟ್ಲದಲ್ಲಿ ವಿಠಲ ವಿದ್ಯಾ ಸಂಘ ಸ್ಥಾಪನೆಯಾಯಿತು. ಅವರಿಗೆ ಆಗ ಸಾಥ್ ನೀಡಿದವರು ವಿಟ್ಲ ಬಾಬು ಮಾಸ್ಟರ್ ಮೊದಲಾದವರು. ವಿಟ್ಲ ಅರಸರು ವಿಟ್ಲದ ನಿತ್ಯ ಹರಿದ್ವರ್ಣದ ರಮಣೀಯ ಕರಂಜಿ ಮಲೆಯ ತಪ್ಪಲಿನ ಸುಮಾರು 5 ಎಕರೆ ಜಾಗವನ್ನು ವಿಟ್ಲ ಹೈಸ್ಕೂಲಿಗೆ ದಾನವಾಗಿ ನೀಡಿದರು. ವಿಠಲ ವಿದ್ಯಾಸಂಘ 1950ರಲ್ಲಿ ವಿಟ್ಲದಲ್ಲಿ ವಿಠಲ ಹೈಸ್ಕೂಲನ್ನು ಆರಂಭಿಸಿತು. ಪ್ರಥಮ ಮುಖ್ಯೋಪಾಧ್ಯಾಯರಾಗಿ ಮಡಿಯಾಲ ನಾರಾಯಣ ಭಟ್ ಅವರ ಹಿರಿತನದಲ್ಲಿ ಹಲವಾರು ಆದರ್ಶ ಅಧ್ಯಾಪಕರು ಅಧ್ಯಾಪನದಲ್ಲಿ ತೊಡಗಿಸಿಕೊಂಡು ವಿಟ್ಲ ಹೈಸ್ಕೂಲಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು. ಅನಂತರದ ದಿನಗಳಲ್ಲಿ ಸಂಸ್ಥೆಗೆ ಕಟ್ಟಡಗಳ ಅಭಿವೃದ್ಧಿಯ ವೈಭವ ನೀಡಿದವರು ಗೂಡೂರು ಕೃಷ್ಣ ಭಟ್ರು, ಕಾಶಿ ವಿಶ್ವನಾಥ್. ಇವರೆಲ್ಲರೂ ಇಂದು ನಮ್ಮೊಂದಿಗಿಲ್ಲ. ಜೊತೆಗೆ ಸಾವಿರಾರು ಮಕ್ಕಳ ಬದುಕು ರೂಪಿಸಿದ ಈ ಸಂಸ್ಥೆಯಲ್ಲಿ ದುಡಿದ ಹಲವಾರು ಗುರು ಶ್ರೇಷ್ಠರು ಇಂದು ನಮ್ಮೊಂದಿಗಿಲ್ಲ. ಅವರೆಲ್ಲರನ್ನು ಅತ್ಯಂತ ಗೌರವದಿಂದ ಸ್ಮರಿಸುವುದು ನಮ್ಮ ಕರ್ತವ್ಯ. ದಯವಿಟ್ಟು ಎಲ್ಲರೂ ಎದ್ದು ನಿಂತು 1 ನಿಮಿಷ ಮೌನವಾಗಿ ವಿಠಲ ವಿದ್ಯಾಸಂಸ್ಥೆ ಕಟ್ಟಿ ಬೆಳೆಸಿ ಕಣ್ಮರೆಯಾದ ಎಲ್ಲ ಜಟಿಲ ಕುಟಿಲ ತಮಾಂತರಂಗ, ಜಟಿಲ ಕುಟಿಲ ತಮಾಂತರಂಗ, ಅಂತರತಮ ಹೇ ಗುರು ನೀ ಆತ್ಮತಮೋಹಾರಿ. ಜನುಮ ಜನುಮ ಶತಕೋಟಿ ಸಂಸ್ಕಾರ, ಜನುಮ ಜನುಮ ಶತಕೋಟಿ ಸಂಸ್ಕಾರ, ಪರಮ ಚರಾಮ ಸಂಸಾರಿ, ಪರಮ ಚರಮ ಸಂಸಾರಿ, ಅಂತರತಮ ಹೇ ಗುರು ನೀ ಆತ್ಮತಮೋಹಾರಿ. ಪಾಪ ಪುಣ್ಯ ನಾನಾಲಲಿತ ರುದ್ರಲೀಲಾ, ಪಾಪ ಪುಣ್ಯ ನಾನಾಲಲಿತ ರುದ್ರಲೀಲಾ, ರೂಪ ರೂಪ ವಿಹಾರಿ, ರೂಪ ಅರೂಪ ವಿಹಾರಿ, ಅಂತರತಮ ಹೇ ಗುರು ನೀ ಆತ್ಮತಮೋಹಾರಿ, ಅಂತರತಮ ಹೇ, ಅಂತರತಮ ಹೇ, ಅಂತರತಮ ಹೇ ಗುರು ನೀ ವಿಠಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಆದರ್ಶರು, ಉಪಪ್ರಾಂಶುಪಾಲರಾದ ಶ್ರೀಯುತ ಕಿರಣ್ ಕುಮಾರ್ ಅವರು, ವಿಠಲ ಸುಪ್ರಜಿತ್ ITIಯ
ಪ್ರಾಂಶುಪಾಲರಾದ ಶ್ರೀಯುತ ರಘುರಾಮ್ ಶಾಸ್ತ್ರಿಗಳು ದಯವಿಟ್ಟು ವೇದಿಕೆ ಬರಬೇಕು. ವಿದ್ಯಾಸಂಘ 72ರ ಹೊಸ್ತಿಲಲ್ಲಿದೆ, ಮುಂದೆ 75ಕ್ಕೆ ಹೋಗಲಿದೆ. ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ. ಈ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ನಿವೃತ್ತ ಹಿರಿಯ ಶಿಕ್ಷಕರು ಹಾಗೂ ನಿವೃತ್ತ ಶಿಕ್ಷಕೇತರ ಬಂಧುಗಳನ್ನು ನಾನು ಮೊತ್ತ ಮೊದಲನಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವತ್ತು ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸುವವರು ಶ್ರೀಯುತ ಪದ್ಮನಾಭ ಕೆದಿಲಾಯರ್. ಪದ್ಮನಾಭ ಕೆದಿಲಾಯರು ವಿಠಲ ಹೈಸ್ಕೂಲಿನ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದುಕೊಂಡು SSLC ಆದ ತಕ್ಷಣ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ವಿಠಲ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘವನ್ನು ಆರಂಭಿಸಿದರು. ಅದರ ಪ್ರಥಮ ಕಾರ್ಯದರ್ಶಿಯು ಶ್ರೀಯುತ ಪದ್ಮನಾಭ ಕೆದಿಲಾಯರ್. ಅವರು ವಿಟ್ಲದವರು. ವಿಟ್ಲದ ಪಂಚಲಿಂಗೇಶ್ವರ ದೇವಸ್ಥಾನದ ಹಿರಿಯ ಪ್ರಧಾನ ಅರ್ಚಕರಾದ ಶ್ರೀಯುತ ವಾಸುದೇವ ಕೆದಿಲಾಯರ ಸಹೋದರರು. ಬೆಂಗಳೂರಿನಲ್ಲಿ ಜಡ್ಜ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಚೇರ್ಮನ್ ಮತ್ತು MD ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿ ಅಥವಾ ಹಿರಿಯ ವಿದ್ಯಾರ್ಥಿ. ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಶ್ರೀಯುತ ಪದ್ಮನಾಭ ಭಟ್ ಅವರು ನಿವೃತ್ತ ಇಂಜಿನಿಯರು KEBಯಲ್ಲಿ. ನಮ್ಮ 58ರ SSLC ಬ್ಯಾಚಿನಲ್ಲಿ ಪ್ರಥಮವಾಗಿ ರ್ಯಾಂಕ್ ಹೊಡೆದವರು, ಪ್ರಥಮ ರ್ಯಾಂಕ್. ಅತ್ಯಂತ ಪ್ರತಿಭಾವಂತ ಶ್ರೀಯುತ ಪದ್ಮನಾಭ ಭಟ್ ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶ್ರೀಮತಿ ಡಾಕ್ಟರ್ ಪಾರ್ವತಿ G. ಐತಾಳ್ ಅವರು ನಿವೃತ್ತ ಪ್ರಾಧ್ಯಾಪಕರು, ಬಂಡರ್ಸ್ ಕಾಲೇಜ್ ಕುಂದಾಪುರ. ನಮ್ಮ ವಿಠಲ ಬಾಲಿಕಾ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿನಿ. ವಿಠಲ ಬಾಲಿಕಾ ಪ್ರೌಢಶಾಲೆ ಬೆಳ್ಳಿ ಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲೂ ಅವರು ನಮ್ಮ ಮುಖ್ಯ ಅತಿಥಿಯಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಸುಮಾರು 50ಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವರನ್ನು ನಾವು ಅತ್ಯಂತ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಆಲ್ಫೋನ್ಸ್ ಸಿಲ್ವೆಸ್ಟರ್ ಮೆಸ್ಕರೇನಿಯಸ್, ಮೂಲತಃ ವಿಟ್ಲದ ಮಂಗಲ್ಪದವರವರು, ನಿವೃತ್ತ ಜನರಲ್ ಮ್ಯಾನೇಜರ್, ಮೆಸ್ಗಾನ್ ಶಿಪ್ ಬಿಲ್ಡರ್ಸ್, ಮುಂಬೈ. ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ ನಮ್ಮ ಹಿರಿಯ ವಿದ್ಯಾರ್ಥಿ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸಮಾರಂಭವನ್ನು ಭಾವಪೂರ್ಣವಾಗಿ ಸಾಕ್ಷೀಕರಿಸುವ ಎಲ್ಲ ಹಿರಿಯ ವಿದ್ಯಾರ್ಥಿ ಬಂಧುಗಳಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ನಮ್ಮ 3 ಸಂಸ್ಥೆಯ ಎಲ್ಲ ಶಿಕ್ಷಕರಿಗೂ, ಶಿಕ್ಷಕೇತರ ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಇರುವಂಥ ಅತಿಥಿಗಳೇ, ಮತ್ತೆಲ್ಲ ಈ ಶಾಲೆಯ ನಿವೃತ್ತ ಅಧ್ಯಾಪಕರು ಮತ್ತು ನೌಕರರು, ಹಿಂದೆ ಬೇರೆ ವೇದಿಕೆಯಿಂದಲೂ ಕೊಟ್ಟಂಥ ಒಂದು ಸಣ್ಣ ಉದಾಹರಣೆಯ ಮೂಲಕ ಮಾತನ್ನು ಪ್ರಾರಂಭಿಸ್ತೀನಿ. ನಮ್ಮ ಗುರುಗಳು ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿಗಳು ಒಂದು ಹೇಳಿದ ಕಥೆ.
ಉದಾಹರಣೆ ರಬ್ಬರ್ ಮತ್ತೆ ಪೆನ್ಸಿಲ್ ಎರಡು ವೈರುಧ್ಯವಾದಂತಹ ಕೆಲಸವನ್ನು ಮಾಡ್ತದೆ. ಪೆನ್ಸಿಲು ಬರೀತದೆ, ಬರೆದಾಗ ಪೆನ್ಸಿಲ್ ಬರೆದದ್ದು ತಪ್ಪಾದಾಗ ರಬ್ಬರು ಒರೆಸ್ತದೆ. ಪೆನ್ಸಿಲು ಬರೀತದೆ, ರಬ್ಬರು ಒರೆಸ್ತದೆ. ಆದರೆ ರಬ್ಬರು ಒರೆಸುವಂತದ್ದು ಪೆನ್ಸಿಲು ಬರೆದದ್ದು ತಪ್ಪಾದಾಗ ಮಾತ್ರ ರಬ್ಬರು ಒರೆಸ್ತದೆ. ಕೊನೆಗೆ ಉಳಿಯುವಂಥದ್ದು ರಬ್ಬರು ಒರೆಸಿ ತಿದ್ದಿದ ವಿಷಯ ಮಾತ್ರ ಉಳಿತದೆ. ರಬ್ಬರು ಒರೆಸ್ತಾ 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 ಅದು ಸೌದು ಹೋಗ್ತದೆ. ಇದು ನಮ್ಮ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಅವರು ಮಾಡಿದ ತಪ್ಪನ್ನ ತಿದ್ದುತ್ತಾ ತಿದ್ದುತ್ತಾ ಅವರನ್ನು ಒಂದು ವ್ಯಕ್ತಿಯಾಗಿ ಸಮಾಜದಲ್ಲಿ ವ್ಯಕ್ತಿಯಾಗಿ ರೂಪಿಸ್ತದೆ. ಆ ಎಲ್ಲ ಪ್ರೋಸೆಸ್ ಅಲ್ಲಿ, ಆ ಎಲ್ಲ ಕೆಲಸದಲ್ಲಿ ಅಧ್ಯಾಪಕರು ಅವರ ಜೀವನವನ್ನ ಸವಿಸ್ತಾರೆ. ಇವತ್ತು ಅದು ಮುಂದುವರೆದು ಇದು ಪೆನ್ಸಿಲಲ್ಲಿ ಬರೆಯುವಂಥದ್ದು ಸಣ್ಣ ಕ್ಲಾಸಲ್ಲಿ, ಮತ್ತೆ ಮೇಲಿನ ಕ್ಲಾಸಿಗೆ ಹೋದಾಗ ನಾವು ಪೆನ್ನಲ್ಲಿ ಬರೀತೇವೆ. ಪೆನ್ನಲ್ಲಿ ಬರ್ತದನ್ನು ಒರೆಸ್ಲಿಕ್ಕೆ ಆಗುವುದಿಲ್ಲ, ಅದನ್ನ ಕಾಟ್ ಮಾಡ್ತೇವೆ, ಅದನ್ನ ತಪ್ಪು ಹಾಕ್ತೇವೆ. ಇದು ನಮ್ಮ ಜೀವನದ ವಿಧಿ. ದೊಡ್ಡವರಾದ ಮೇಲೆ ನಾವು ತಪ್ಪು ಮಾಡಿದಾಗ ಸಮಾಜ ಹೇಳ್ತದೆ ನೀನು ತಪ್ಪು ಅಂತ, ಆದರೆ ಅದನ್ನು ಒರೆಸ್ಲಿಕ್ಕೆ ಆಗುವುದಿಲ್ಲ. ಇದು ನಾವೇನಾದ್ರೂ ಇವತ್ತು ಆಗಿದ್ದಿದ್ರೆ, ನೀವು ಇವತ್ತು ಈ ಶಾಲೆಗೆ ನೀವು ಪ್ರೀತಿ ಇಟ್ಟು ಬಂದಿದ್ದಿದ್ರೆ, ಇದು ಇಲ್ಲಿಯ ಬಿಲ್ಡಿಂಗ್ ಅಲ್ಲ, ಮ್ಯಾನೇಜ್ಮೆಂಟ್ ನಾವು ಅಲ್ಲ, ನಿಮ್ಮನ್ನ ತಿದ್ದಿದಂತಹ, ನಿಮಗೆ ಪಾಠ ಹೇಳಿದಂತ ಎಲ್ಲ ಈ ಗುರು ವೃಂದ. ನಮ್ಮ ಉದ್ದೇಶ ಇದೇ ಇದ್ದಿದ್ದು. ಇವತ್ತು ಹಳೆ ವಿದ್ಯಾರ್ಥಿಗಳನ್ನ ನಾವು ಹಳೆ ವಿದ್ಯಾರ್ಥಿಗಳನ್ನು ಮತ್ತೆ ನಮ್ಮ ಗುರುಗಳನ್ನು ಒಟ್ಟು ಸೇರಿಸಬೇಕು. ಹಳತನ್ನ ಒಮ್ಮೆ ಮೆಲುಕು ಹಾಕಬೇಕು. ಸಂಸ್ಥೆಗೆ ಒಂದು ಪ್ಯಾರಲಲ್, ಒಂದು ಪೂರಕವಾದಂತಹ ಒಂದು ಸಂಘಟನೆಯಾಗಿ ಬೆಳಿಬೇಕು. ನಮಗೆ ಎಲ್ಲಿಯೋ ಅನಿಸ್ತಾ ಇತ್ತು, ನಾವು ಒಂದು ಐಸೋಲೇಟ್ ಆದ್ವಿ. ನಮ್ಮ ಬೋರ್ಡಿಗೆ ಅನಿಸ್ತಾ ಇತ್ತು ನಾವು ಒಂದು ಐಸೋಲೇಟ್ ಆದ್ವಿ, ನಾವು ಪ್ರತ್ಯೇಕವಾಗಿ ನಿಂತ್ವಿ, ನಾವು ನಮ್ಮ ಸಮಾಜದ ಅಥವಾ ನಮ್ಮ ವಿದ್ಯಾರ್ಥಿಗಳ ಸಮೂಹದಿಂದ ನಾವು ದೂರ ನಿಂತ್ವಿ, ಅಥವಾ ನಮ್ಮ ಹಳೆ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ನಮ್ಮಿಂದ ದೂರ ನಿಂತ್ರೆ ಇದನ್ನ ಸರಿದೂಗಿಸಬೇಕಾಗಿ ಇದೊಂದು ಮ್ಯಾನೇಜ್ಮೆಂಟಿನೊಟ್ಟಿಗೆ ಈ ಸಂಸ್ಥೆಗೆ ಒಂದು ಪೂರಕ ಶಕ್ತಿಯಾಗಿ ನಿಲ್ಲಬಹುದೇ ನಮ್ಮ ಹಳೆ ವಿದ್ಯಾರ್ಥಿಗಳು. ಹಳೆ ವಿದ್ಯಾರ್ಥಿ ಸಂಘ ಕಾರ್ಯಕ್ರಮಗಳನ್ನು ಅನೇಕ ಮಾಡಿರಬಹುದು. ಈಗಾಗಲೇ ಯಶವಂತರು ಹೇಳಿದರು, ಪ್ರಥಮ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಇಲ್ಲಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘ ಅನೇಕ ಕಾರ್ಯಕ್ರಮಗಳನ್ನು ಇದರಿಂದ ಮೊದಲೇ ಮಾಡಿರ್ಬೋದು. ನಮ್ಮ ಉದ್ದೇಶ ಇದಲ್ಲ. ಆಡಳಿತ ಮಂಡಳಿ ಪ್ರಪ್ರಥಮ ಬಾರಿಗೆ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದೆ. ಹಳೆ ವಿದ್ಯಾರ್ಥಿಗಳು ಬಂದು ನಮ್ಮೊಟ್ಟಿಗೆ ನಾವು ಕೈ ಜೋಡಿಸೋಣ, ಈ ಸಂಸ್ಥೆಯನ್ನ ಇನ್ನೂ ಬಲಗೊಳಿಸೋಣ, ಇನ್ನೂ ಎತ್ತರಕ್ಕೆ ತೆಕ್ಕೊಂಡು ಹೋಗೋಣ. ಒಂದು ಸಮಾಜದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಮತ್ತೆ ತಲೆದು ಎತ್ತುವಾಗ ಮಾಡೋಣ. ನಾನು ನಮ್ಮ ಸೀನಿಯರ್ ಮೋಸ್ಟ್ ಅಧ್ಯಾಪಕರು 50ರಿಂದ 56ರ ಇಸವಿಯಲ್ಲಿ ನಮ್ಮಲ್ಲಿ ಅಧ್ಯಾಪಕರಾಗಿದ್ದಂತ ಶ್ರೀಧರ್ ರಾವ್ ಅವರಿಗೆ ಮಾತಾಡ್ತಾ ಇದ್ದೆ ನಾನು ಫೋನ್ನಲ್ಲಿ. ಮಾತಾಡಿದಾಗ ಅವರೊಂದು ಮಾತನ್ನ ಹೇಳಿದರು. 50ರಿಂದ 56ರಲ್ಲಿ ಅವರು ಅಧ್ಯಾಪಕರಾಗಿದ್ರು. ಅವಾಗ ಡಿಸ್ಟ್ರಿಕ್ಟ್ ಆಫೀಸರ್ DO ಅಂತ ಹೇಳಿದ್ರು. DO ಅವರು ಇಲ್ಲಿ IBL ಇಂದ ಇಲ್ಲಿಗೆ ಶಾಲೆಗೆ ನಡ್ಕೊಂಡು ಬರ್ತಾ ಇದ್ರು. ಅವಾಗ ಶಾಲೆಗೆ ಸುಣ್ಣ ಇರಲಿಲ್ಲ, ಸಿಮೆಂಟ್ ಸಾರಣ ಇರಲಿಲ್ಲ. ಆದರೂ ಕೂಡ ಆ ದಿಟ್ಟ ನಡಿಗೆಯನ್ನ ನಡೀತಾ ಅವರು ಶಾಲೆಯ ಬಗ್ಗೆ ಒಂದು ಅಪ್ರಿಸಿಯೇಷನ್, ಒಂದು ಹೊಗಳಿಕೆಯ ಮಾತನ್ನ ಹೇಳಿದಂಥದ್ದು. ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ಇನ್ ಸೌತ್ ಕೆನರಾ ಡಿಸ್ಟ್ರಿಕ್ಟ್. ಆವಾಗಿನ ಇದು ನಮ್ಮ ಹಿರಿಮೆ. ಆ ಹಿರಿಮೆಯನ್ನ ಸರ್ ನೀವು ಹೇಳಿದ ಮಾತನ್ನು ನಾನು ನೆನಪಿಸ್ತಾ ಇದ್ದೇನೆ. ಇದನ್ನ ನಾವು ಮತ್ತೆ ಇಟ್ಕೊಳ್ಬೇಕಾಗಿದೆ. ಇವತ್ತು ಅಭಿಮಾನ ಪಡುವಂತ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಿ. ಇದರ ಉದ್ದೇಶ ಹಾಗಾದ್ರೆ ನಮ್ಮ ಅತಿಥಿಗಳೊಟ್ಟಿಗೆ, ಗುರುಗಳೊಟ್ಟಿಗೆ ಕಾರ್ಯಕ್ರಮ ಆಗ್ತದೆ. ಅದರ ನಂತರ ಸಂವಾದ ಕಾರ್ಯಕ್ರಮದ ಬಗ್ಗೆ ಯೋಜನೆ ಹಾಕಿದ್ದೇವೆ. ನಿಮ್ಮ ಸಲಹೆ ಸೂಚನೆಗಳು, ನಿಮ್ಮ ಅಭಿಪ್ರಾಯಗಳು, ಇದರ ಬೆಳವಣಿಗೆಯ ಬಗ್ಗೆ
ಬಗ್ಗೆ, ಮುಂದಿನ ಕನಸು ಕಾಣುವ ಬಗ್ಗೆ ನಿಮ್ಮ ಸಲಹೆ ಸೂಚನೆಗಳು. ಇದನ್ನ 12ರಿಂದ ಮತ್ತೆ ನಾವು ಕಾರ್ಯಕ್ರಮ ಒಂದು ವಿಚಾರಗೋಷ್ಠಿಯ ರೀತಿಯಲ್ಲಿ, ಅದನ್ನ ಸಂವಾದದ ರೀತಿಯಲ್ಲಿ, ಅದನ್ನ ಪ್ಯಾನಲ್ ಡಿಸ್ಕಷನ್ನ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅದರಲ್ಲಿ ನಿಮ್ಮೆಲ್ಲ ಅಭಿಪ್ರಾಯವನ್ನು ನಾನು ಇದನ್ನು ಸೂಚ್ಯವಾಗಿ ಈಗಲೇ ಹೇಳಿದ್ದೆ, ಯಾಕೆಂದ್ರೆ ನೀವು ಯೋಚನೆ ಮಾಡಿ, ನಿಮ್ಮ ಸಲಹೆ ಸೂಚನೆಗಳು ಇದಕ್ಕೆಲ್ಲ ವ್ಯಕ್ತಪಡಿಸುವುದಕ್ಕೆ ಅವಕಾಶ ಇದೆ. ಆವಾಗ ಮಾಡಿಕೊಳ್ಳೋಣ. ಮತ್ತೆ ಕೊನೆಯಲ್ಲಿ ಇವತ್ತು ಮಧ್ಯಾಹ್ನ ಕಾರ್ಯಕ್ರಮ ಮುಗಿಬೇಕಿದ್ರೆ ನಾವು ಒಂದು ನಿರ್ಧಾರವನ್ನು ಮಾಡೋಣ. ನಾವು ಈ ಸಭೆಯ ಪ್ರಥಮ ಈ ಸಮ್ಮೇಳನದ ಒಂದು ನಿರ್ಣಯವನ್ನು ನಾವು ತೆಕ್ಕೊಳ್ಬೇಕಾಗಿದೆ, ಒಂದು ರೆಸೊಲ್ಯೂಷನ್ ಅನ್ನು ತೆಕ್ಕೊಳ್ಬೇಕಾಗಿದೆ. ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳು, ಮ್ಯಾನೇಜ್ಮೆಂಟ್ ಮತ್ತೆ ಈಗ ಪ್ರಸಕ್ತ ಅಧ್ಯಾಪಕರು ಸೇರಿಕೊಂಡು ಏನು ಮಾಡಬಹುದು, ಇದನ್ನ ಇನ್ನೂ ಎತ್ತರಕ್ಕೆ ಏರಿಸಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಹಿರಿಯ ವಿದ್ಯಾರ್ಥಿಗಳನ್ನ ನಾವು ಸ್ವಾಗತಿಸ್ತೇವೆ, ಕೈ ನೀಡಿ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ನಾವು ಕೈ ಜೋಡಿಸೋಣ. ಪ್ರಥಮ ಬಾರಿಗೆ ಈ ವಿಷಯವನ್ನು ಕೂಡ ನಾವು ನಮ್ಮ ಮ್ಯಾನೇಜ್ಮೆಂಟ್ ಎತ್ತುಕೊಂಡು ಸದಸ್ಯತನದ ಅಭಿಯಾನವನ್ನ ಯಾಕೆ ಮಾಡಬಾರದು, ಹೊಸ ರಕ್ತವನ್ನ ಯಾಕೆ ಸೇರಿಸ್ಕೊಳ್ಬಾರ್ದು, ಹೊಸ ಶಕ್ತಿಯನ್ನ ನಮ್ಮೊಟ್ಟಿಗೆ ಯಾಕೆ ಸೇರಿಸ್ಕೊಳ್ಬಾರ್ದು. ಇದರ ಬೆಳವಣಿಗೆಯಲ್ಲಿ ಸದಸ್ಯತನದ ಅಭಿಯಾನ ಒಂದು ಸಣ್ಣ ಕೊರತೆಯೂ ಇದೆ. ಹಳೆ ವಿದ್ಯಾರ್ಥಿಗಳನ್ನ ನಾವು ಸಂಪರ್ಕಿಸಿದಾಗ ಪ್ರಥಮ ಬಾರಿಗೆ ಕೇಳಿ ಬರುವಂತ ಪ್ರಶ್ನೆ, ನೀವು ಎಷ್ಟು ಡೊನೇಷನ್ ಸಂಗ್ರಹಕ್ಕೆ ಹೊರಟಿದ್ದೀರಿ? ಮಿತ್ರರೇ, ಡೊನೇಷನ್ ಯಾವುದೇ ಸಂಸ್ಥೆ ನಡಿಬೇಕಿದ್ರೆ ಆರ್ಥಿಕ ಸಬಲೀಕರಣ ಆಗಲೇಬೇಕು. ಆದರೆ ಅದು ಹೃದಯ ತುಂಬಿ ಪ್ರೀತಿಯಿಂದ ನಿಮ್ಮ ಕೊಡುಗೆಗಳು ಬರಲಿ, ನಿಮ್ಮ ಭಾಗವಹಿಸುವಿಕೆ ಪ್ರಥಮ ಬಹಳ ಮುಖ್ಯ. ನಮಗೆ ದೊಡ್ಡ ಚಾಲೆಂಜಿಂಗು ಆಯಿತು ಹಳೆ ವಿದ್ಯಾರ್ಥಿಗಳನ್ನ ಸಂಪರ್ಕಿಸುವಂಥದ್ದು. ನಾವು ಬೇರೆ ಬೇರೆ ರೀತಿಯ ಪ್ರಯತ್ನವನ್ನ ಮಾಡಿದ್ವಿ. ನಮ್ಮ ಮೊಬೈಲ್ ಮೂಲಕ, ಫೋನ್ ನಂಬರ್ಗಳ ಮೂಲಕ ಎಲ್ಲರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ವಿ. ದೂರದ ಊರಿನಲ್ಲಿ ಇದ್ದವರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಮುಂಬೈ, ಡೆಲ್ಲಿ, ಈ ರೀತಿಯ ಹೊರಗಿದ್ದವರನ್ನು ಕೂಡ, ಚೆನ್ನೈಯಿಂದ ಕೂಡ ಇವತ್ತು ಬಂದವರಿದ್ದಾರೆ. ಇವತ್ತು ಮುಂಬೈಯಿಂದ ಈಗ ಮಧ್ಯಾಹ್ನ ನಮ್ಮೊಟ್ಟಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ಅದಕ್ಕೆ ಮುಂಬೈಯಿಂದ ಅದಕ್ಕಾಗಿ ಬರ್ತಾ ಇದ್ದಾರೆ. ಬೆಂಗಳೂರು, ಈ ರೀತಿ ದೂರದಿಂದ ನಮಗೆ ಚಾಲೆಂಜಿಂಗ್ ಆದಂಥದ್ದು ಇವ್ರನ್ನ ಸಂಪರ್ಕಿಸುವಂಥದ್ದು. ಇದಕ್ಕೆಲ್ಲ ಸಂಪರ್ಕದ ಕೊಂಡಿಯಾಗಿ ಕೆಲಸ ಮಾಡಿದಂಥದ್ದು ನಮ್ಮ ಅಧ್ಯಾಪಕ ವೃಂದ. 2250 ಫೋನ್ ನಂಬರ್ಗಳನ್ನು ನಾವು ಸಂಪರ್ಕಿಸಿದ್ವಿ. ಇವತ್ತು ನಿಮಗೆಲ್ಲ ಗೊತ್ತು, ನಮ್ಮ ಅಧ್ಯಾಪಕ ವೃಂದ ಬಾರ್ನಿಶಿ ದುಡಿದಿದೆ. ಇವರಿಗಾಗಿ ನಾನು ಸಂಚಾಲಕರ ನೆಲೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ಇಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ನಮ್ಮಲ್ಲಿ ಆರ್ಥಿಕ ಸಹಾಯವನ್ನು ಮಾಡಿದಂಥ ಅನೇಕ ದೊಡ್ಡ ಲಿಸ್ಟ್ ಇದೆ. ಅದನ್ನು ಮತ್ತೆ ಓದಲಿಕ್ಕಿದ್ದಾರೆ. ನಾವು ಅವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಅಥವಾ ನಿಮ್ಮ ಹತ್ರ ಕೂಡ ಯಾವುದೇ ರೀತಿ ಆರ್ಥಿಕವಾಗಿ ನೀವು ನಮ್ಮ ಶಾಲೆಗೆ ಸಹಕರಿಸಬೇಕು ಅಂತ ಇದ್ರೆ ಅದನ್ನು ಒಂದೇ ಸರಿ ಕೊಡಬೇಕಾದಿಲ್ಲ. ಹಂತವಾಗಿ ನೀವು ಡೊನೇಷನ್ ಕೊಡ್ಬೋದು, ಸೇರ್ಕೊಳ್ಬೋದು ಯಾವಾಗಲೂ ಕೂಡ. ಆದರೆ ನೀವು ಬನ್ನಿ, ಆರ್ಥಿಕವಾಗಿ ಅದು ಮತ್ತೆ ನೀವು ತೃಪ್ತರಾದಾಗ ಅದು ಬಂದೇ ಬರ್ತದೆ. ನೀವು ಬನ್ನಿ, ನೀವು ಕೈ ಜೋಡಿಸೋಣ, ಈ ಸಂಸ್ಥೆಯನ್ನ ಇನ್ನೂ ಎತ್ತರಕ್ಕೆ ಏರಿಸೋಣ. ಇಂದಿನ ಸಭೆಯ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಈ ಸಂಸ್ಥೆಯ ಆಧಾರ ಸ್ತಂಭಗಳಾಗಿ ದುಡಿದು ನಿವೃತ್ತಿ ಹೊಂದಿದಂತಹ ಎಲ್ಲ ಹಿರಿಯರೇ, ನಿಮಗೆಲ್ಲ ಪ್ರೀತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾ, ಸಭೆಯಲ್ಲಿರುವ ಎಲ್ಲ ಹಳೆ ವಿದ್ಯಾರ್ಥಿ ಬಂಧುಗಳು ಹಾಗೆ ಎಲ್ಲ ಹಿರಿಯರಿಗೆ ಇಲ್ಲಿಂದಲೇ ನಮಸ್ಕಾರವನ್ನು ಮಾಡ್ತಾ, ಬಂಧುಗಳೇ, ಈಗಾಗಲೇ ಕೆಲವು ವಿಚಾರಗಳನ್ನು ನಮ್ಮ ಯಶವಂತರು ಪ್ರಸ್ತಾವನೆಯಲ್ಲಿ ಒಮ್ಮೆ ಅದನ್ನು ಹೇಳಿದರು. ಸ್ವಾತಂತ್ರ್ಯದ ಹೋರಾಟ ಕಾಲದಲ್ಲಿ ಶಿಕ್ಷಣದ ಒಂದು ಮಹತ್ವವನ್ನು ಅರಿತಂಥವರು
ಈ ವಿಟ್ಲದ ಆಸುಪಾಸಿನ ಆ ಕಾಲದ ಹಿರಿಯರು. ಹೈಸ್ಕೂಲು ಶಿಕ್ಷಣಕ್ಕೆ ಅವಕಾಶ ಇಲ್ಲದನ್ನು ಮನಗಂಡಂಥ ಆ ಹಿರಿಯರು 1946ರಲ್ಲಿ ವಿಟ್ಲದಲ್ಲಿ ಸಭೆ ಸೇರಿ ಆ ಕಾಲದಲ್ಲಿ ಹಿರಿಯ ಓರ್ವ ವಿದ್ಯಾಧಿಕಾರಿಯಾಗಿ ರಾಮರಾವ್ ಅಂತ ಹೇಳುವಂಥವರು ವಿದ್ಯಾಧಿಕಾರಿಗಳಾಗಿ ಅವರು ಒಂದಷ್ಟು ಶ್ರಮ ವಹಿಸಿ ಎಲ್ಲರನ್ನು ಸೇರಿಸುವಲ್ಲಿ ಇಲ್ಲಿ ಹೈಸ್ಕೂಲ್ ಆಗಬೇಕು. ವಿಠಲ ವಿದ್ಯಾಸಂಘದಲ್ಲಿ ಶ್ರಮಿಸಿದ ಹಾಗೂ ಸೇವೆಗೈದ ಚೇತನಗಳನ್ನು ಮನಸ ಸ್ಮರಿಸುತ್ತಾ ವಿಠಲ ವಿದ್ಯಾಸಂಘದ ಅಂಗಸಂಸ್ಥೆಗಳಾದ ಪ್ರೌಢಶಾಲೆ, ಪದವಿ ಕಾಲೇಜು ಹಾಗೆ ITI ಇವುಗಳ ಪರಿಚಯಾತ್ಮಕ ಒಂದು ಮುನ್ನೋಟ, ಅದರ ಪಕ್ಷಿ ನೋಟ ತಮ್ಮ ಮುಂದೆ ಅದು ಸಂತೋಷ. ನಮ್ಮ ಈ ಹೈಸ್ಕೂಲು 1950ನೇ ಜೂನ್ ತಿಂಗಳಲ್ಲಿ ಆರಂಭಗೊಂಡಿದೆ. ಪ್ರಾಥಮಿಕ ತರಗತಿಗಳ ಆದ 6, 7, 8ನೇ ತರಗತಿಗಳು ಇಲ್ಲಿ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್ ಹಾಗೆ ಥರ್ಡ್ ಫಾರ್ಮ್ ಆಗಿ ಆ ಕಾಲದಲ್ಲಿ ಆರಂಭದಲ್ಲಿ, ಬಳಿಕ 8, 9ನೇ ತರಗತಿಗಳು ಸೇರಿ 1953ರಲ್ಲಿ ಮೊದಲನೆಯ SSLC ಬ್ಯಾಚ್ ಹೊರಬಂದಿದೆ. ಆಮೇಲೆ 1966ರಲ್ಲಿ ನಮ್ಮ ಶಾಲೆ ಮತ್ತೆ ಬಾಲಿಕಾ ಪ್ರೌಢಶಾಲೆಯಾಗಿ ಪ್ರತ್ಯೇಕಗೊಂಡಿದೆ. ಮುಖ್ಯೋಪಾಧ್ಯಾಯಿನಿಯಾಗಿ ಶ್ರೀಮತಿ ನಿರ್ಮಲಾ ಶೆಣೈ ಅವರು ಅದರ ಕಾರ್ಯನಿರ್ವಹಿಸಿದರು. ಹಾಗೆ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ಶ್ರೀಕೃಷ್ಣ ಶಾಸ್ತ್ರಿಯವರು ಇದ್ದರು. 1967ರಲ್ಲಿ 1 ವರ್ಷದ PUC ತರಗತಿಗಳು ಇಲ್ಲಿ ಆರಂಭಗೊಂಡಿತು. 1971ರಲ್ಲಿ 2 ವರ್ಷಗಳ PUC ತರಗತಿಗಳು ಕಲೆ ಮತ್ತು ವಿಜ್ಞಾನದಲ್ಲಿ ಆರಂಭಗೊಂಡಿದೆ. ಈ ಕಾಲದಲ್ಲಿ ವಿಸ್ತಾರವಾದ ಆಟದ ಮೈದಾನ, ಕಟ್ಟಡ ಸಮುಚ್ಚಯಗಳು ತಲೆ ಎತ್ತಿ ನಿಂತದ್ದನ್ನು ನಾವು ಕಾಣುತ್ತೇವೆ. ಈ ಕಾಲಘಟ್ಟದಲ್ಲಿ ನಮ್ಮ ವಿಟ್ಲದ ಪ್ರತಿಭೆಗಳು ಅರಳಿದಂತಹ, ಈಜುಗಾರಿಕೆಯಲ್ಲಿ ಹಲವು ಮಂದಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡದ್ದು, ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂತಹ ಕಲಾವಿದರನ್ನು ಈ ಸೂರಿನಡಿಯಲ್ಲಿ ಕರೆತಂದು ಸ್ಪೀಕ್ ಮೇಕೆ, ನೀನಾಸಂ ನಾಟಕ ತಂಡಗಳನ್ನು ಕರೆಸಿ ಕಾರ್ಯಕ್ರಮಗಳನ್ನು ಕೊಡಿಸಿದ್ದು ಇದು ಈ ವಿದ್ಯಾಸಂಸ್ಥೆಯ ಹಿರಿಮೆಯನ್ನು ತೋರಿಸಿದೆ. 1991ರಲ್ಲಿ ಬಾಲಿಕಾ ಪ್ರೌಢಶಾಲೆ ತನ್ನ 25ರ ರಜತ ಸಂಭ್ರಮವನ್ನು ಆಚರಿಸಿದೆ. ಈ ಸಂದರ್ಭದಲ್ಲಿ ಮತ್ತೆ 2000ನೇ ಇಸವಿ ವಿಠಲ ವಿದ್ಯಾಸಂಘದ ಯಶೋಗಾಥೆಗೆ ಮುನ್ನುಡಿ ಬರೆದವರು ವಿಠಲ ಹೈಸ್ಕೂಲಿನ ಹಳೆ ವಿದ್ಯಾರ್ಥಿ ಸಂಘ. ನಾವು ಈಗ ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ ಈ ಸುವರ್ಣ ರಂಗಮಂದಿರ ಇದು ಹಳೆ ವಿದ್ಯಾರ್ಥಿಗಳ ಕೊಡುಗೆ. ಸುಮಾರು 4 ಲಕ್ಷ ರೂಪಾಯಿಗಳಿಂದ ನಿರ್ಮಾಣಗೊಂಡಿತ್ತು. ಇದರ ಜೊತೆಯಲ್ಲಿ ಭವ್ಯವಾದಂತಹ ಈ ಸಭಾಭವನ ತಲೆ ನಿಂತಿದ್ದು ವಿಠಲ ವಿದ್ಯಾಸಂಘದೊಂದಿಗೆ ಊರಿನ ಮಹನೀಯರು ಕೂಡ ಇದರೊಂದಿಗೆ ಕೈ ಜೋಡಿಸಿದ್ದು ಸ್ಮರಣೀಯವಾದದ್ದು. 2010ಕ್ಕೆ 60ರ ಸಂಭ್ರಮ ವಜ್ರ ಮಹೋತ್ಸವ. ಈ ಸಮಯದಲ್ಲಿ ಬಾಲಿಕಾ ಪ್ರೌಢಶಾಲೆ ಮತ್ತೆ ಬಾಲಕರ ಪ್ರೌಢಶಾಲೆಯೊಂದಿಗೆ ವಿಲೀನಗೊಂಡದ್ದು. ಇದೇ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಕಸ್ತೂರಿ ರಂಗನ್ ಅವರ ಉದಾರ ಕೊಡುಗೆ 25 ಲಕ್ಷದಿಂದ ಆ ಕಾಲಕ್ಕೆ IAS ಅಧಿಕಾರಿಯಾಗಿದ್ದ VV ಭಟ್, ನಮ್ಮ ನೆರೆಯ ಅಳಿಕೆ ಗ್ರಾಮದ IAS ಅಧಿಕಾರಿ, ನಮಗೆ ಈ ಮೊತ್ತವನ್ನು ತರಿಸಿಕೊಟ್ಟದ್ದು ಅವರು ಇಂದಿಗೂ ಅಭಿವಂದನೀಯರು. 8 ತರಗತಿಗಳ ಈ ಕಟ್ಟಡವು 125 ದಿವಸಗಳಲ್ಲಿ ಮುಕ್ತಾಯಗೊಳಿಸಿದ ಕೀರ್ತಿ ಮಾಸ್ಟರ್ ಪ್ಲಾನರಿಯವರದು. ಇದರ ಜೊತೆಯಲ್ಲಿ 2011ರಲ್ಲಿ ವಿಠಲ ವಿದ್ಯಾಸಂಘ ITI ತರಬೇತಿ ಸಂಸ್ಥೆಯನ್ನು ಆರಂಭಿಸಿದೆ. ತನ್ನ ಹಿರಿಯ ವಿದ್ಯಾರ್ಥಿಯಾದ ಖ್ಯಾತಿಯ ಉದ್ಯಮಿ ಇಂಜಿನಿಯರ್ ಅಜಿತ್ ಕುಮಾರ್ ರವರು
50 ಲಕ್ಷ ನೀಡಿ ಸಹಕರಿಸಿ ಇದನ್ನು ಮತ್ತೆ ತಮ್ಮ ಮಾತೃ ಸಂಸ್ಥೆಯೊಂದಿಗೆ ನಡೆಸುತ್ತಿದ್ದಾರೆ. ವಿದ್ಯಾಸಂಸ್ಥೆಯ ಪ್ರವರ್ಧಮಾನದ ಈ ಘಟ್ಟದಲ್ಲಿ ಮೂಲಭೂತವಾದ ಅವಶ್ಯಕತೆಗಳನ್ನು ಸರಿಹೊಂದಿಸುವಲ್ಲಿ ನಮ್ಮ ಶಿಕ್ಷಕ ವರ್ಗದವರು ಕೂಡ ಕೈ ಜೋಡಿಸಿದ್ದಾರೆ. ಇದರ ಫಲವಾಗಿ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ಬೋರ್ವೆಲ್ ಕೊಡಿಸಿದ್ದು, ಅದಕ್ಕೆ ಪಂಪ್ ಅಳವಡಿಸಿದ್ದು, ಹೈಸ್ಕೂಲು ವಿದ್ಯಾರ್ಥಿನಿಯರಿಗಾಗಿ 20+40 ಒಟ್ಟು 60 ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟದ್ದು. ಅಲೋಷಿಯಸ್ ಕಾಲೇಜಿನಲ್ಲಿ ಶಿಕ್ಷಕರಾಗಿ 8 ವರ್ಷ ಸೇವೆ ಸಲ್ಲಿಸಿ ಬನಾರಸ್ನಲ್ಲಿ MA ಮಾಡಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ 23 ವರ್ಷ ಪ್ರಾಧ್ಯಾಪಕರಾಗಿ ದುಡಿದಿದ್ದಾರೆ. ಈ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಅಳಿಕೆಯಲ್ಲಿ ಲೋಕಸೇವಾ ಸಂಸ್ಥೆಯನ್ನು ಆರಂಭಿಸಿದಾಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಇಲ್ಲಿ ಸ್ಮರಣೀಯ. ಅವರಿಗೆ ಶಾಲು ಹೊದಿಸಿ ಆರತಿ ಬೆಳಗಿ ತಿಲಕವನ್ನು ಇಟ್ಟು ನಾವು ಅತ್ಯಂತ ಪ್ರೀತಿಯಿಂದ ಗೌರವಿಸುತ್ತಿದ್ದೇವೆ. ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪ್ರಾಂಶು 24 ವರ್ಷಗಳ ಕಾಲ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತ ಎಸ್ ಸುಬ್ರಹ್ಮಣ್ಯ ಭಟ್ ಅವರನ್ನು ಶ್ರೀಯುತ ಆಲ್ಫೋನ್ಸ್ ಸಿಲ್ವೆಸ್ಟರ್ ಮಸ್ಕರೇನಸ್ ಅವರು ಶಾಲು ಹೊದಿಸಿ ಗೌರವಿಸಿ ಆರತಿ ಬೆಳಗ್ಗೆ ಅವರಿಗೆ ತಿಲಕವನ್ನಿಟ್ಟು ಗೌರವಿಸುತ್ತಿದ್ದಾರೆ. ಶ್ರೀಯುತ ಕೃಷ್ಣ ಕೆದಿಲಾಯರು MA ಅರ್ಥಶಾಸ್ತ್ರ, ನಿವೃತ್ತ ಪ್ರಾಂಶುಪಾಲ. ಶ್ರೀಯುತ ರಫೀಕ್ ಪಣಂಬೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಶಾಲು ಹೊದಿಸಿ ಗೌರವಿಸುತ್ತಾರೆ. ಶ್ರೀಯುತ ಕೃಷ್ಣ ಕೆದಿಲಾಯ 8 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಸಂಸ್ಥೆಯನ್ನು ಮುನ್ನಡೆಸಿದಂತಹ ಶ್ರೀಯುತ ಕೃಷ್ಣ ಕೆದಿಲಾಯರು ಕುಂದಾಪುರ ಬಂಡಾರ್ಸ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು. ಅವರು ಶಾಲು ಹೊದಿಸಿ ಗೌರವಿಸಿ ಹಳೆ ವಿದ್ಯಾರ್ಥಿಗಳು ಆರತಿ ಬೆಳಗ್ಗೆ ಅವರಿಗೆ ತಿಲಕವನ್ನಿಟ್ಟು ಗೌರವಿಸುತ್ತಿದ್ದಾರೆ. ಶ್ರೀಯುತ ಅನಂತಕೃಷ್ಣ ಹೆಬ್ಬಾರ್, ಶ್ರೀಯುತ H. ಈಶ್ವರ್ ಭಟ್ ME ಆನರ್ಸ್, ಶ್ರೀಯುತ ಪದ್ಮನಾಭ್ ಭಟ್ ಅವರು ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ. ಅವರಿಗೆ ಹಿರಿಯ ವಿದ್ಯಾರ್ಥಿಗಳು ಆರತಿ ಬೆಳಗಿಸುತ್ತಿದ್ದಾರೆ. ಶ್ರೀಯುತ ಕೆ. ತಿರುಮಲೇಶ್ವರ ಭಟ್ ಅವರು BSc B.Ed 26/7/1961 31/7/1900. ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಯೂ ಹೌದು, ಗಣಿತ ಶಿಕ್ಷಕರು. ಬಹುಶಃ ಅವರು ಆವಾಗ ಹೇಗಿದ್ದರು ಹೀಗೂ ಹಾಗೆ ಇದ್ದಾರೆ. ಶುಭ್ರವಾದ ವಸ್ತ್ರ, ಬಿಳಿ ವಸ್ತ್ರ, ಬಿಳಿ ಪಂಚೆ, ಇದು ಅವರ ವಿಶೇಷವಾದ ಸಂಖ್ಯೆ. ಶ್ರೀಯುತ ಕೆ. ತಿರುಮಲೇಶ್ವರ ಭಟ್ ಅವರಿಗೆ ಶಾಲು ಹೊದಿಸಿ ಇದೀಗ ಆರತಿ ಬೆಳಗಿಸಿ ಗೌರವಿಸುತ್ತಿದ್ದಾರೆ. ಶ್ರೀಮತಿ ಶಾಂಭವಿ ದೇವಿ BSc B.Ed, ವೈಫ್ ಆಫ್ ಶ್ರೀಯುತ M. ಅನಂತಕೃಷ್ಣ ಹೆಬ್ಬಾರ್, ಸಾರಂಗ, ವಿಟ್ಲ. 1/6/1968ರಿಂದ 31/7/1998 ಸಹಾಯ ಶಿಕ್ಷಕರಾಗಿ, ಅನಂತರ 1/8/1998ರಿಂದ 31/3/2003 ವಿಠಲ ಬಾಲಿಕಾ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಆಗಿ, ಹೀಗೆ ಒಟ್ಟು 34 ವರ್ಷ 9 ತಿಂಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಶ್ರೀಮತಿ ಶಾಂಭವಿ ದೇವಿ ಅವರಿಗೆ ಡಾಕ್ಟರ್ ಪಾರ್ವತಿ ಜಿ ಐತಾಳ್ ಅವರು ಸನ್ಮಾನಿಸಿದ್ದಾರೆ. ಶ್ರೀಮತಿ ಪರಮೇಶ್ವರಿ ವಿಟ್ಲ ಗೋಕುಲ ಅರಮನೆ ರಸ್ತೆ, 1/7/1975ರಿಂದ 31/10/2007 32 ವರ್ಷಗಳ ಹಾಗೂ 4 ತಿಂಗಳುಗಳ ಕಾಲ ಅವರು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಮತಿ ಪರಮೇಶ್ವರಿ ಅಮ್ಮ ಅವರಿಗೆ ಡಾಕ್ಟರ್ ಪಾರ್ವತಿ ಜಿ ಐತಾಳ್ ಅವರು ಶಾಲು ಹೊದಿಸಿ ಗೌರವಿಸುತ್ತಿದ್ದಾರೆ. ಶ್ರೀಯುತ ಪಿ. ಶಾಂಭಟ್, ಶ್ರೀಮತಿ ಭವಾನಿ ಬಾಯಿರಿ,
ಶ್ರೀಮತಿ ಭವಾನಿ ಬಾಯರವರು ವಿಟ್ಲದ ಮಾಪಣ್ ಭಟ್ ಅವರ ಪುತ್ರಿ. ವಿಠಲ ಬಾಲಿಕಾ ಪ್ರೌಢಶಾಲೆಯಲ್ಲಿ 67ರಿಂದ 76ರವರೆಗೆ PETಯಾಗಿ ಸೇವೆ ಸಲ್ಲಿಸಿದ್ರು. ಓರ್ವ ಒಳ್ಳೆಯ ಕ್ರೀಡಾಪಟು ಹೌದು. ಮಲೇಷ್ಯಾದಲ್ಲಿ ಹಿರಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಬೆಳ್ಳಿ 1 ಕಂಚನ್ನು ಪಡೆದಂತಹ ಕ್ರೀಡಾಪಟು. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯೂ ಹೌದು. ಶ್ರೀಮತಿ ಭವಾನಿ ಬಾಯಿರಿ ಅವರನ್ನು ನಾವು ಭವಾನಿ ಅಮ್ಮ ಅಂತ ಕರೀತಿದ್ದೆವು. ಅವರನ್ನು ಈಗ ಸನ್ಮಾನಿಸುತ್ತಿದ್ದಾರೆ. ಶ್ರೀಯುತ ವದ್ದೋ ವೆಂಕಟರಮಣ ಭಟ್ ಬಂದಿಲ್ಲ. ಶ್ರೀಯುತ ಬಿ ರಾಧಾಕೃಷ್ಣ ಭಟ್, ವಿಟ್ಲ ಪದವಿ ಪೂರ್ವ ಕಾಲೇಜಿನ ಜನಪ್ರಿಯ ಪ್ರಾಂಶುಪಾಲ. 1/7/1994ರಿಂದ 2014ರವರೆಗೆ ವಿಠಲ ಬಾಲಿಕಾ ಪ್ರೌಢಶಾಲೆಯಲ್ಲಿ 20 ವರ್ಷ ಗಣಿತ ಟೀಚರ್ ಆಗಿ ಸೇವೆ ಸಲ್ಲಿಸಿದವರು. ಅನಂತರ 1976ರಿಂದ 1994ರವರೆಗೆ ವಿಠಲ ಬಾಲಿಕಾ ಪ್ರೌಢಶಾಲೆ ವಿಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು. ಅವರು ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಒಟ್ಟು 38 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತ ವಸಂತ ಚಂದ್ರ BSc MA, ಒಂದು 1974ರಿಂದ 28/2/2004ರವರೆಗೆ. ಹಾಗೆ ಒಟ್ಟು ಅವರು ಆರಂಭದಲ್ಲಿ ಬಯಾಲಜಿ ಟೀಚರ್ ಆಗಿದ್ದರು. ನಂತರ ಬಡ್ತಿ ಹೊಂದಿ ವಿಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಒಟ್ಟು 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತ ವಸಂತ ಚಂದ್ರ ಅವರಿಗೆ ಡಾಕ್ಟರ್ ಪಾರ್ವತಿಜಿ ಐತಾಳ್ ಅವರು ಸನ್ಮಾನಿಸಿದ್ದಾರೆ. ಶ್ರೀಯುತ ರಾಮಚಂದ್ರ ಪ್ರಭುಗಳು ವಿಠಲ ಹೈಸ್ಕೂಲಿನ BA B.Ed ಇಂಗ್ಲಿಷ್ ಮತ್ತು ಹಿಸ್ಟ್ರಿ ಟೀಚರ್ ಅವರು. 1/9/1977ರಿಂದ 31/12/2012ರವರೆಗೆ 35 ವರ್ಷ 4 ತಿಂಗಳುಗಳ ಕಾಲ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ರಾಮಚಂದ್ರ ಪ್ರಭುಗಳು ಅವರನ್ನು ಶ್ರೀಯುತ ಆಲ್ಫೋನ್ಸ್ ಸಿಲ್ವೆಸ್ಟರ್ ಮಸ್ಕರೆಯಿಂದ ಅವರು ಗೌರವಿಸಿದ್ದಾರೆ. ಶ್ರೀಯುತ P. ಗೋವಿಂದ್ ಭಟ್ ಅವರು ಸಂಸ್ಕೃತ ಉಪನ್ಯಾಸಕರು. 1/7/1977ರಿಂದ 2016ರವರೆಗೆ ಸುಮಾರು 39 ವರ್ಷಗಳ ಕಾಲ ಸಂಸ್ಕೃತ ಟೀಚರ್ ಆಗಿ ಅವರು ಹೈಸ್ಕೂಲಿಗೂ ಸಂಸ್ಕೃತ ಟೀಚರು, ಪದವಿ ಪೂರ್ವ ಕಾಲೇಜಿಗೂ ಸಂಸ್ಕೃತ ಲೆಕ್ಚರ್, ಹೀಗೆ 39 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಶ್ರೀಯುತ P. ಗೋವಿಂದ್ ಭಟ್ ಅವರನ್ನು ಶ್ರೀಯುತ ಪದ್ಮೇಗೌಡ ಅವರು ಗೌರವಿಸಿದ್ದಾರೆ. ಶ್ರೀಯುತ ರಘುವೀರ್ ಅವರು BSc B.Ed ಅವರು ಬಯಾಲಜಿ ಟೀಚರ್ ಆಗಿದ್ದವರು. ಮುಂದೆ ಇಂಗ್ಲಿಷ್ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದವರು. ಇಂಗ್ಲಿಷ್ನಲ್ಲಿ 2 ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಒಟ್ಟು 36 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂಥ ಶ್ರೀಯುತ ರಘುವೀರ್ ವೈಸಾರಿ ನಮ್ಮ ವಿಠಲ ಪದವಿ ಪೂರ್ವ ಕಾಲೇಜಿನ ಕನ್ನಡ ಮಾಸ್ಟರ್ ಅಂತೇಳಿ ಹೆಸರು ಗಳಿಸಿದವರು. ನಿವೃತ್ತರಾದ ಬಳಿಕ ವಿಠಲ ವಿದ್ಯಾಸಂಘದ ಆಡಳಿತ ಮಂಡಳಿ ಸದಸ್ಯರಾಗಿದ್ದರು. ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಅವರು ಡಿಪ್ಲೊಮಾ ಪಡೆದಿದ್ದಾರೆ. ಒಟ್ಟು 32 ವರ್ಷಗಳ 3 ತಿಂಗಳುಗಳ ಕಾಲ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತ P. ತಿರುಮಲೇಶ್ವರ ಭಟ್ ಅವರು ಘೋಷ ಬಂದಿಲ್ಲ. ಶ್ರೀಯುತ B. ಗಣೇಶ್ ಭಟ್, ಶ್ರೀಯುತ K. P. ತಿರುಮಲೇಶ್ವರ ಭಟ್ BSc B.Ed ಮೂಲತಃ ಮಂಜನಾಡಿಯ ಅಸೈಗೋಳಿಯವರು. 23/6/1966ರಿಂದ 31/5/1968ರವರೆಗೆ ಒಟ್ಟು 8 ವರ್ಷಗಳ ಕಾಲ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತ P. ಸುಬ್ರಾಯ ಪೈ ಅವರು ನಮ್ಮ ITIಯ ಸಂಚಾಲಕರು, ಅವರು ಸನ್ಮಾನಿಸಿ ಗೌರವಿಸಿದ್ದಾರೆ. ಶ್ರೀಯುತ ಗಣೇಶ್ ಭಟ್ ಅವರು B. ಗಣೇಶ್ ಭಟ್, ಶ್ರೀಯುತ B. ಗಣೇಶ್ ಭಟ್ ಅವರು ನಮ್ಮ ಬಯಾಲಜಿ ಲೆಕ್ಚರು MSc 1/3/1972ರಿಂದ 31/3/1990ರವರೆಗೆ 18 ವರ್ಷಗಳ ಕಾಲ ಅವರು ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರನ್ನು ನಮ್ಮ ವಿಠಲ ವಿದ್ಯಾಸಂಘದ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀಯುತ ಬಾಬು ಕೊಪ್ಪಳ ಅವರು ಶಾಲೋದಿಸಿ ಗೌರವಿಸುತ್ತಿದ್ದಾರೆ. ಶ್ರೀಯುತ US ವಿಶ್ವೇಶ್ವರ ಭಟ್ ಅವರು ವಿಶಿಷ್ಟ ವ್ಯಕ್ತಿತ್ವದವರು. ನಮ್ಮ PUC ನಂತರ ಅವರು ಎಲ್ಲ ಅಂಚೆ ತರಬೇತಿ ಶಿಕ್ಷಣದ ಮೂಲಕ ಒಬ್ಬ ಹಿಂದಿ ಪಂಡಿತರು, ಭಾಷಾ ಪ್ರವೀಣರು. MA ಕನ್ನಡ, ಹಿಂದಿ ಹಾಗೂ ಇಂಗ್ಲೀಷು, ಎಕನಾಮಿಕ್ಸ್ನಲ್ಲಿ ಒಟ್ಟು 4 MA ಮಾಡಿದ್ದಾರೆ.
ಪದವಿ ಪೂರ್ವ ಕಾಲೇಜಿನ ಪೂರ್ವ ಸಂಪನ್ನ ವ್ಯಕ್ತಿ, ಸಂಪನ್ಮೂಲ ವ್ಯಕ್ತಿ. ಎಲ್ಲ ವಿಷಯಗಳಲ್ಲೂ ಅವರು ಒಬ್ಬ ಸವ್ಯಸಾಚಿ ಅಂತ ಹೇಳಿದರೆ ತಪ್ಪಾಗಲಾರದು. ಶ್ರೀಯುತ ಯು ವಿಶ್ವೇಶ್ವರ ಭಟ್ ಅವರನ್ನು ಇದೀಗ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಆದರ್ಶ್ ಅವರು ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ. ಶ್ರೀಯುತ DR ಕೃಷ್ಣಪ್ರಸಾದ್ ಪ್ರಸ್ತುತ ಬೆಂಗಳೂರಿನಲ್ಲಿದ್ದಾರೆ. ಅವರು ನಮ್ಮಲ್ಲಿ 31/7/1977 ಕೆಲವು ವರ್ಷಗಳ ಕಾಲ ಗಣಿತ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಬೆಂಗಳೂರಿನಿಂದ ಇಲ್ಲಿಗೆ ಸಮಾರಂಭದಲ್ಲಿ ಭಾಗವಹಿಸಿ ಬಂದದ್ದು ನಮಗೆ ಖುಷಿಯನ್ನು ಕೊಟ್ಟಿದೆ. ಅವರ ಶ್ರೀಮತಿಯವರು ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಅಂತ ಹೇಳಲು ತುಂಬ ಸಂತೋಷ. ಶ್ರೀಯುತ LN ಕೋಡೂರು ಅವರು ಅವರನ್ನು ಸನ್ಮಾನಿಸಿದ್ದಾರೆ. ಶ್ರೀಯುತ H ಸುಬ್ರಹ್ಮಣ್ಯ ಭಟ್ ಅವರು, ಇವರು ನಮ್ಮ ಈ ಸಮಾರಂಭದ ಸಂಚಾಲನಾ ಸಮಿತಿಯ ಗೌರವಾಧ್ಯಕ್ಷರು. ಎಲ್ಲ ಕಡೆಗಳಲ್ಲೂ ಇವರು ಬಹಳಷ್ಟು ಪ್ರಸಿದ್ಧರು. ವಿಠಲ ಹೈಸ್ಕೂಲಿನಲ್ಲಿ ರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಗಳಿಸಲು ಕಾರಣಕರ್ತರಾದ ಅವರ ತಂದೆ ಶ್ರೀಯುತ H ಕೃಷ್ಣ ಭಟ್ ಅವರ ಪುತ್ರ ಶ್ರೀಯುತ H ಸುಬ್ರಹ್ಮಣ್ಯ ಭಟ್ರು. ನಮ್ಮ ಶಾಲೆಗೆ ರಾಷ್ಟ್ರಮಟ್ಟದ ಸ್ವಿಮ್ಮಿಂಗ್ನಲ್ಲಿ ಪ್ರಶಸ್ತಿ ಬಂದಿದೆ ಅಂತ ಹೇಳಿದರೆ ಇವರು ಒಳ್ಳೆಯ ಸ್ಪೋರ್ಟ್ಸ್ಮನ್, ಒಳ್ಳೆಯ ವಾಲಿಬಾಲ್ ತಜ್ಞರು ಆಗಿದ್ದಾರೆ. ಇವರು ಉಪಪ್ರಾಂಶುಪಾಲರಾಗಿ ನಮ್ಮ ಸಂಸ್ಥೆಯನ್ನು ಬೆಳಗಿಸಿದ್ದಾರೆ. 1/8/67 11/11/90 ಸಹಾಯಕ ಶಿಕ್ಷಕರಾಗಿ, 12/11/99 31/2004 ಉಪಪ್ರಾಂಶುಪಾಲರಾಗಿ 36 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಅನಂತರ ಅವರು ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದಾರೆ. ಒಳ್ಳೆಯ ಕ್ರೀಡಾಪಟು ಮಾತ್ರವಲ್ಲ, ಎಲ್ಲ ವಿದ್ಯಾರ್ಥಿಗಳ ಅತ್ಯಂತ ಪ್ರೀತಿಯ ಶಿಕ್ಷಕರು ಹೌದು. ಶ್ರೀಯುತ ನಾರಾಯಣ್ ಜೋಶಿ ಅವರು, ಇವರು ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಯೂ ಹೌದು. 1 ವರ್ಷಗಳ ಕಾಲ ಅವರು PET ಆಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಅನಂತರ ಅಡ್ಯನಡಕದಲ್ಲಿ ಅವರು PET ಶಿಕ್ಷಕರಾಗಿ ನೇಮಕಗೊಂಡು. ಶ್ರೀಯುತ ನಾರಾಯಣ್ ಜೋಶಿ ಅವರು. ಮುಂದಿನ ಶಿಕ್ಷಕೇತರ ವೃಂದದವರನ್ನು ಸನ್ಮಾನಿಸಲು ನಾವು ಮತ್ತಷ್ಟು ಗೌರವ ಪಡುತ್ತಿದ್ದೇವೆ. ಹಿಲರಿ ಮಸ್ಕರೇನಿಯಸ್, ಶ್ರೀಯುತ ಹಿಲರಿ ಮಸ್ಕರೇನಿಯಸ್ ಅಟೆಂಡರ್ ಆಗಿ ವಿಠಲ ಪದವಿ ಪೂರ್ವ ಕಾಲೇಜಲ್ಲಿ ಸೇವೆ ಸಲ್ಲಿಸಿದ್ದಾರೆ. 1/3/1977 2015 38 ವರ್ಷಗಳ ಕಾಲ ಅವರ ಸೇವೆ. ಈ ಸಂಸ್ಥೆಗೆ ಅವರು ಹಿರಿಯ ವಿದ್ಯಾರ್ಥಿಯೂ ಹೌದು, ಹಳೆ ವಿದ್ಯಾರ್ಥಿ ಸಂಘದ ಜತೆ ಕಾರ್ಯದರ್ಶಿಯೂ ಆಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಸಂಸ್ಥೆಗೆ ಬೇಕಾಗುವ ಕೆಲವೆಲ್ಲ ಸಂಪನ್ಮೂಲಗಳನ್ನು ಅವರು ಒದಗಿಸಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಶ್ರೀಯುತ ಹಿಲರಿ ಮಸ್ಕರೇನಿಯಸ್ ಆಫೀಸ್ಗಳಿಗೆ, ನಮ್ಮ ಕಚೇರಿಗೆ ಕೆಲವು ಇನ್ಫ್ರಾಸ್ಟ್ರಕ್ಚರನ್ನು ಒದಗಿಸಿದ್ದಾರೆ ಅವರು. ಶ್ರೀಯುತ P ಕೃಷ್ಣ ಅವರು 25/7/1983 2015 32 ವರ್ಷಗಳ ಕಾಲ ಅವರು ಅಟೆಂಡರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತ P ಕೃಷ್ಣ. ಶ್ರೀಯುತ ಚನಿಯಮೂಲ್ಯ ಕಾವಲುಗಾರರಾಗಿ 15/9/1998 2004 26 ವರ್ಷಗಳ ಕಾಲ ಅವರು ಈ ಸಂಸ್ಥೆಗೆ ದುಡಿದಿದ್ದಾರೆ. ಅವರಿಗೆ ಶ್ರೀಯುತ ರಾಧಾಕೃಷ್ಣ ನಾಯ್ಕ ಅವರು ಶಾಲೆ ಹೊದಿಸಿ ಗೌರವಿಸುತ್ತಾರೆ. ಶ್ರೀಯುತ ಲಿಂಗಪ್ಪ ಗೌಡ ಅವರು ಸಂಸ್ಥೆಯ ಜವಾನರಾಗಿ ಸೇವೆ ಸಲ್ಲಿಸಿದ್ದಾರೆ 33 ವರ್ಷಗಳ ಕಾಲ. ಶ್ರೀಯುತ ಲಿಂಗಪ್ಪ ಗೌಡ ಅವರಿಗೆ ವಿಠಲ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ರವೀಶ್ ವಿಟ್ಲ ಅವರು ಶಾಲೆ ಹೊದಿಸಿ ಗೌರವಿಸುತ್ತಾರೆ. ಶ್ರೀಯುತ ವಿ ಕೇಶವ ಅವರು ದ್ವಿತೀಯ ದರ್ಜೆ ಸಹಾಯಕರು, ರೇವತಿ ನಿವಾಸ ವಿಠಲ ಬಾಲಿಕಾ ಪ್ರೌಢಶಾಲೆಯಲ್ಲಿ ಯಾರೆಂದರೆ ಅದು ಕೇಶವ ವಿಟ್ಲ ಮಾತ್ರ. ಕೇಶವ ವಿಟ್ಲ ಅವರು ತಮ್ಮ ಬಾಲಿಕಾ ಪ್ರೌಢಶಾಲೆಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಸೇವೆ ಸಲ್ಲಿಸಿದಂತಹ ಶಿಕ್ಷಕೇತರ ನೌಕರರಲ್ಲಿ ಒಬ್ಬರು.
1/7/1985ರಿಂದ 31/5/2015ರವರೆಗೆ 40 ವರ್ಷಗಳ ಕಾಲ ಅವರ ಸೇವೆ ದಾಖಲಾಗಿದೆ. ವಿಠಲ ಪದವಿ ಪೂರ್ವ ವಿಠಲ ಹೈಸ್ಕೂಲ್ನ ಶ್ರೀಯುತ ಕೇಶವ ವಿಟ್ಲ ಅವರ ಶ್ರೀಮತಿ ಜಯಲಕ್ಷ್ಮಿ GM ಲೈಬ್ರೇರಿಯನ್ ಕಮ್ ಕ್ಲರ್ಕ್. ಇವರ ಸೇವೆ ಅವರಿಗಿಂತ ಜಾಸ್ತಿ 42 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿದ್ದಾರೆ. ಒಂದು ಅದ್ಭುತ ಸೇವೆ. ಬಹುಶಃ ನಮ್ಮ ಇಡೀ ಸಂಸ್ಥೆಯಲ್ಲಿ ಹೆಚ್ಚು ಸೇವೆ ಸಲ್ಲಿಸಿದವರು ಅಂತ ಹೇಳಿದರೆ ಶ್ರೀಮತಿ ಜಯಲಕ್ಷ್ಮಿ GM ಅವರು 1/7/1984ರಿಂದ 30/6/2016ರವರೆಗೆ ಅವರು ಸೇವೆ ಸಲ್ಲಿಸಿದವರ. ಶ್ರೀಮತಿ ಜಯಲಕ್ಷ್ಮಿ GM ಅವರನ್ನು ಪಾರ್ವತಿ ಜಿ ಐತಾಳ್ ಅವರು ಸನ್ಮಾನಿಸುತ್ತಿದ್ದಾರೆ. ಕೆ ತಿಮ್ಮ, ಶ್ರೀಯುತ ಕೆ ತಿಮ್ಮ ಜವಾನ್ ಆಗಿ 30 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. 15/9/1978ರಿಂದ 2007ರವರೆಗೆ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಶ್ರೀಯುತ ಕೆ ತಿಮ್ಮ ಅವರನ್ನು ಶ್ರೀಯುತ ಬಾಬು ಕೊಪ್ಪಳ ವಿಠಲ ಪದವಿ ಪೂರ್ವ ವಿಠಲ ವಿದ್ಯಾಸಂಘದ ಸದಸ್ಯರಾದ ಆಡಳಿತ ಮಂಡಳಿ ಸದಸ್ಯರಾದ ಬಾಬು ಕೊಪ್ಪಳ ಅವರು ಗೌರವಿಸುತ್ತಾರೆ. ಶ್ರೀಯುತ ರಾಮಚಂದ್ರ ಶೆಟ್ಟಿಗಾರ್ ಅವರು 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. 15/8/1978ರಿಂದ 2016ರವರೆಗೆ ಅಟೆಂಡರ್ ಆಗಿ ಶ್ರೀಯುತ ರಾಮಚಂದ್ರ ಶೆಟ್ಟಿಗಾರ್ ಅವರನ್ನು ಶ್ರೀಯುತ ರಾಧಾಕೃಷ್ಣ ನಾಯಕ್ ಅವರು ಶಾಲೋದಿಸಿ ಗೌರವಿಸುತ್ತಾರೆ. ವಿಶೇಷ ದಾನಿಗಳಿಗೆ ಗೌರವಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನಮ್ಮ ಹಿರಿಯ ವಿದ್ಯಾರ್ಥಿನಿಯಾಗಿರುವಂತಹ ಶ್ರೀಮತಿ ಮಾಲತಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಕೇಪು ಕಲ್ಲಂಗಡ. ನಿವೇದಿತಾ ಗೋಕುಲ್ ದಾಸ್ ಪ್ರಭು, ಉದ್ಯಮಿಗಳು, ದುಬೈ. ದಾನ ದೇಣಿಗೆ ನೀಡಿದಂತಹ ಎಲ್ಲ ಬಂಧುಗಳು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಪದ್ಮಿನಿ ರಾಮಭಟ್, ಮುಕ್ತೇಸರರು, ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಆಲಂಗಾರ. ಯಾಸಿನ್ ಬೇಗ್ ಮತ್ತು ಸಹೋದರರು, ಬಳತ್ತಿಮಗರು, ಸಂಚಾಲಕರು, ಅನುಗ್ರಹ ವಿದ್ಯಾಸಂಸ್ಥೆ, ಓಳ್ತಮಜಲ್. ಕೆ ವೆಂಕಟೇಶ್ ಭಟ್, ಹನುಮಾನ್ ಪ್ರಿಂಟರ್ಸ್, ವಿಟ್ಲ, ಜಿಲ್ಲೆಯ ಪ್ರಖ್ಯಾತ ಮುದ್ರಣಾಲಯಗಳಲ್ಲಿ ಒಂದು. ಬಾಬು ಕೆವಿ, ವಲಯಾಧಿಕಾರಿ, JCI ವಿಟ್ಲ. ಸದಸ್ಯರು ವಿಠಲ ವಿದ್ಯಾಸಂಘ, ಮಾಲಕರು ಪ್ರಿಯಾ ಶಾಮಿಯಾನ ವಿಟ್ಲ, ಶಿಲ್ಪಾ ಕ್ಲಿನಿಕ್ ವಿಟ್ಲ, ಪ್ರಸಿದ್ಧ ವೈದ್ಯರು ವಿಟ್ಲ, ರೋಟರಿ ಕ್ಲಬ್ನ ಕ್ರಿಯಾಶೀಲ ಸದಸ್ಯರು. ಸುಭಾಷ್ ಚಂದ್ರ ನಾಯಕ್, ಉದ್ಯಮಿಗಳು, ಮಾಲಕರು ದಾಸ ಶ್ರೀನಿವಾಸ ನಾಯಕ್ ವಿಟ್ಲ, ವಿಠಲ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷರು. ಶ್ರೀ ನಿತ್ಯಾನಂದ ನಾಯಕ್, ವಿಠಲ ವಿದ್ಯಾಸಂಘದ ಕೋಶಾಧಿಕಾರಿಗಳು. ಮಾಲಕರು MR ನಾಯಕ್, IOC ಡೀಲರ್, ಅರಮನೆ ರಸ್ತೆ, ವಿಟ್ಲ. ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಎಂದು ತಿಳಿಸಲು ಸಂತೋಷ ಪಡುತ್ತಿದ್ದೇವೆ. ಹರೀಶ್ ನಾಯಕ್, ಅಪ್ಪಾಜಿರಾವ್ ಕುಟುಂಬಸ್ಥರು, ವಿಟ್ಲ. ಅನಂತ ಪ್ರಸಾದ್ ಇವರು ವೇದಿಕೆಗೆ ಬರಬೇಕು. ಶ್ರೀಯುತ ದಿನಕರ್ ಭಟ್ ಮಾವೆ, ಶ್ರೀ ದೇಜಪ್ಪ ನಿಡ್ಯ, ಬೀಡಿ ಗುತ್ತಿಗೆದಾರರು, ವಿಟ್ಲ ಹಾಗೂ ವೀರಾಂಜನೇಯ ವ್ಯಾಯಾಮ ಶಾಲೆ ಚಂದಣಿಕೆ ಇದರ ಮುಖ್ಯಸ್ಥರು. ಮಾತ್ರವಲ್ಲ, ನಮ್ಮ ಕಾಲೇಜಿನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಸಿಲಿ ಬಾಂಬ್ ತಾಲೀಮ್ ತಂಡದ ಮಾರ್ಗದರ್ಶಕರು ಶ್ರೀ ದೇಜಪ್ಪ ನಿಡ್ಯ. ಶ್ರೀ ಸದಾಶಿವ ಆಚಾರ್ಯ, ಶ್ರವಣ ಜ್ಯುವೆಲರ್ಸ್, ವಿಟ್ಲ. ನಮ್ಮ ವಿಠಲ ಸುಪ್ರಜಿತ್ ITI ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು. ಶ್ರೀ ರಾಧಾಕೃಷ್ಣ ಪೈ, ಉದ್ಯಮಿಗಳು, ವಿಟ್ಲ. ರಾಧಾಕೃಷ್ಣ ಪೈ, ಉದ್ಯಮಿಗಳು, ವಿಟ್ಲ. ಶ್ರೀ ಶ್ರೀಧರ ಪೈ, ಉದ್ಯಮಿಗಳು, ವಿಟ್ಲ. ಇವರೆಲ್ಲರೂ ವಿಟ್ಲದ ಪ್ರತಿಷ್ಠಿತ ಸಂಸ್ಥೆ ವಿಠಲ ವಿದ್ಯಾಸಂಘದ 3 ಘಟಕಗಳ ಅಭಿವೃದ್ಧಿಗಾಗಿ
1 ಲಕ್ಷಕ್ಕಿಂತಲೂ ಹೆಚ್ಚು ದೇಣಿಗೆ ನೀಡಿ ಸಹಕರಿಸಿದವರು. ಇವರಿಗೆ ಭಗವಂತನು ಆಯುರಾರೋಗ್ಯ ಐಶ್ವರ್ಯ ನನ್ನ ಸಂಪತ್ತನ್ನು ಕೊಟ್ರಾಯಿಸಲಿ ಅಂತ ಹಾರೈಸುತ್ತಾ ಅವರನ್ನು ಗೌರವಿಸಿದ ಮತ್ತು ಇಲ್ಲಿ ಸೇರಿದ ಎಲ್ಲರಿಗೂ ಭಗವಂತನ ಕೃಪಾಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನು ಇಷ್ಟು ಕರೆದು ಸನ್ಮಾನ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘ, ವಿಠಲ ವಿದ್ಯಾರ್ಥಿ ಸಂಘ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಈ ಸನ್ಮಾನಕ್ಕಿಂತಲೂ ದೊಡ್ಡದು ಅಂತ ನಾವು ತಿಳಿಯುವ ನಿಮ್ಮೆಲ್ಲರನ್ನೂ ಕರೆಸಿ ನಮ್ಮೆದುರು ಕೂತ್ಕೊಳಿಸಿದ್ದಾರೆ. ನಿಮ್ಮೆಲ್ಲರನ್ನು ಒಟ್ಟಿಗೆ ನೋಡುವಂಥ ಒಂದು ದೊಡ್ಡ ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಬಹುಶಃ ಈ ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ ಅತಿ ದೊಡ್ಡ ಗೌರವ ಅಂದರೆ ಎಲ್ಲಿಯಾದರೂ ಕಂಡಾಗ ಸರ್ ನಾನು ನಿಮ್ಮ ವಿದ್ಯಾರ್ಥಿ ನಮಸ್ಕಾರ 74ರಲ್ಲಿದ್ದೆ 82ರಲ್ಲಿದ್ದೆ ಅಂತ ಮಾತಾಡಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಕೊಡುವಂಥ ಸನ್ಮಾನವೇ ನಮಗಿಲ್ಲ. ಅಂಥದ್ರಲ್ಲಿ ಎಲ್ಲರನ್ನು ಒಟ್ಟಿಗೆ ನೋಡಿ ಕೊಡುವಂಥ ಒಂದು ಭಾಗ್ಯ ನಮಗೆ ಕರುಣಿಸಿದ್ದಾರೆ. ಮತ್ತೆ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಇದು ನಾವು ಮಾತಾಡುವ ವೇದಿಕೆ ಅಲ್ಲ, ನಿಜವಾಗಿ ನೀವು ಮಾತಾಡಬೇಕಾದ್ದು. ಆಗಲೇ ನಿಮಗೆ ಹೇಳಿದ್ದಾರೆ ನೀವು ಏನು ಮಾಡಬೇಕು ಅಂತ. ಅದಕ್ಕಾಗಿ ನೀವು ಮಾತಾಡಲಿಕ್ಕಾಗಿ ಈ ವೇದಿಕೆಯನ್ನು ನಾನು ಶೀಘ್ರವಾಗಿ ಬಿಡುಗಡೆ ಮಾಡ್ತಾ ಇದ್ದೇನೆ. ನಿಮ್ಮ ಸಲಹೆ ನೀವು ಕೊಡ್ಬೋದು. ಇಲ್ಲಿರುವಾಗ ಎಷ್ಟೋ ಪರೀಕ್ಷೆಗಳಾಗಿದೆ. ಆ ಪರೀಕ್ಷೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಹೆಚ್ಚಿನವರು ಒಳ್ಳೆಯ ಮಾರ್ಕ್ ತೆಗೆದು ಪಾಸ್ ಕೂಡ ಆಗಿದ್ದೀರಿ. ಈಗ ಒಂದೇ ಪ್ರಶ್ನೆ ಇತ್ತು, ಅದಕ್ಕೆ ನೀವು ಉತ್ತರ ಕೊಟ್ಟರೆ ಆಯಿತು. ಅದಕ್ಕೆ ಸಹ ಕೆಲವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ. ಉಳಿದವರು ಅದಕ್ಕೆ ಉತ್ತರ ಕೊಡಿ. ಒಂದೇ ಪ್ರಶ್ನೆ, ಈ ಶಾಲೆಗೆ ನಾನು ಏನು ಮಾಡಬಹುದು? ಆ ಒಂದು ಉತ್ತರ ಕೊಟ್ಟು ಹೋಗಿ, ಅಥವಾ ಹೋದ ಮೇಲೆ ಉತ್ತರ ಕೊಟ್ಟರು ಹಾಗೆ. ಸಲಹೆ ಬರೀ ದುಡ್ಡು ಅಂತಲ್ಲ, ನಿಮ್ಮಲ್ಲಿರುವ ಅನೇಕ ಪ್ರತಿಭೆಗಳಿರ್ಬೋದು. ಅದನ್ನು ಯಾವುದನ್ನು ಕೂಡ ಬಳಸ್ಬೋದು ನಮ್ಮ ಶಾಲೆಯ ಒಳ್ಳೆಯದಕ್ಕಾಗಿ. ನಿಮಗೆ ಎಷ್ಟೋ ಜನ ಪ್ರತಿಭಾವಂತರ ಪರಿಚಯ ಇರ್ಬೋದು. ಕರ್ಕೊಂಡೋಗಿ ಅವರ ಹತ್ರ ನಮಗೆ ಸಲಹೆ ಸಹಾಯ ಕೊಡಿಸಿದರೂ ಆಗ್ತದೆ. ಅಥವಾ ಸರ್ಕಾರದಲ್ಲಿ ನಿಮಗೆ ಪ್ರಭಾವ ಇರ್ಬೋದು ಹೆಚ್ಚು ಜನರಿಗೆ. ಆಗ ಅವ್ರು ಹೇಳಿದರು 16 ವರ್ಷದಿಂದ ಒಂದೇ ಒಂದು ಪೋಸ್ಟ್ ನಮಗೆ ಸ್ಯಾಂಕ್ಷನ್ ಆಗಿಲ್ಲ ಅಂತ. ನಿಮಗೆ ಅಂಥ ಪ್ರಭಾವ ಇದ್ದರೆ ಸರ್ಕಾರದಿಂದ ಅದನ್ನು ಮಾಡಿಸಿಕೊಡ್ಬೋದು. ಹೀಗೆ ಯಾವ ಸಲಹೆ ನೀವು ಕೊಡ್ತೀರೋ ಆ ಸಲಹೆಯನ್ನು ನಾವು ತಗೊಂಡು ಸಲಹೆ ಕೊಡುವಾಗ ಒಂದೇ ಒಂದು ರಾಮಾಯಣದ ಒಂದು ಪ್ರಸಂಗವನ್ನೇ ನಾನು ಮುಗಿಸ್ತೇನೆ. ಯಾರು ಸಲಹೆ ಕೇಳ್ತಾರೋ ಅವರಿಗೆ ಖುಷಿಯಾಗುವ ರೀತಿಯ ಸಲಹೆ ಕೊಡುವವರು ಒಂದು, ಖುಷಿಯಾಗಿದ್ದರೂ ಅಡ್ಡಿಲ್ಲ ಶಾಲೆಗೆ ಒಳ್ಳೆಯದಾಗಬೇಕು ಅಂತ ಸಲಹೆ ಕೊಡುವವರು ಇನ್ನೊಂದು. ವಾಲ್ಮೀಕಿ ಹೇಳ್ತಾನೆ, 2ನೇ ವರ್ಗದ ಸಲಹೆ ಕೊಡುವವರು ಕಡಿಮೆ ಜನ, ಮತ್ತು ಹಾಗೆ ಸಲಹೆ ಕೊಟ್ಟರೂ ಕೂಡ ಕೇಳುವವರು ಸಹ ಇನ್ನೂ ಕಡಿಮೆ ಜನ ಅಂತ. ಅಂದರೆ ಅಪ್ರಿಯಸ್ಯ ಚ ಅಂತ ಹೇಳ್ತಾರೆ. ಅಪ್ರಿಯವಾದ ಪಥ್ಯವಾದ ಹಿತವಾದ ಮಾತನ್ನು ಸಲಹೆ ರೂಪದಲ್ಲಿ ಕೊಡಿ. ನಿಮ್ಮ ಸಲಹೆ ಮತ್ತು ನಿಮ್ಮ ಸಹಕಾರ ಈ ಶಾಲೆಗೆ ಸದಾ ಇರಲಿ. ಐನ್ಸ್ಟೀನ್ ಒಂದು ಮಾತು ಹೇಳ್ತಾನೆ, ಬದುಕೆಂಬುದೊಂದು ಬೈಸಿಕಲ್ ಇದೆ ಹಾಗೆ ಅಂತ. ಅದನ್ನು ಸದಾ ತುಳಿತಾ ಇರಬೇಕು. ತುಳಿಯೋದು ನಿಲ್ಲಿಸಿದರೆ ಬ್ಯಾಲೆನ್ಸ್ ತಪ್ತದೆ. ಈಗ ಶುರು ಮಾಡಿದ ಈ ಬೈಸಿಕಲ್ನ ಸರ್ವಿಸ್ ವರ್ಷ ನಡೀಲಿ, ಈ ಬೈಸಿಕಲ್ ನಿರಂತರ ಓಡ್ತಾ ಇರಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ITI ಇದೊಂದು ತ್ರಿವೇಣಿ ಸಂಗಮ. ಹೈಸ್ಕೂಲ್ ಇದ್ದದ್ದು ಹೈಯರ್ ಸ್ಕೂಲ್ ಆಯಿತು, ಹೈಯರ್ ಸ್ಕೂಲ್ ಇದ್ದದ್ದು ಹೈಯೆಸ್ಟ್ ಸ್ಕೂಲ್ ಆಗಲಿ ಎಂದು ನಾನು ವಿಶ್ ಮಾಡ್ತಾ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ವಾಗ್ದಾನ ಮಾಡಿಕೊಡ್ತಾ ಇದ್ದೀನಿ. ಗುರುವೃಂದದವರೇ ಮತ್ತು ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಸಭೆಯಲ್ಲಿ ಇರುವಂತಹ ವಿಠಲ ವಿದ್ಯಾಸಂಸ್ಥೆಗಳ ಹಳೆ ವಿದ್ಯಾರ್ಥಿಗಳೇ, ಬಂಧುಗಳೇ, ಸ್ನೇಹಿತರೆ, ಎಲ್ಲರಿಗೂ ನನ್ನ ವಂದನೆಗಳು. ಮೊದಲಿಗೆ ಇಂತಹ ಒಂದು ಸುವರ್ಣ ಅವಕಾಶವನ್ನು
ಈ ಸುವರ್ಣ ವೇದಿಕೆಯಲ್ಲಿ ನಾವೆಲ್ಲರೂ ಇವತ್ತು ಒಟ್ಟು ಸೇರುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಆಯೋಜಕರನ್ನು ಅಭಿನಂದಿಸ್ತೇನೆ ಮತ್ತು ಅಭಿವಂದಿಸ್ತೇನೆ. 45 ವರ್ಷಗಳ ಹಿಂದೆ 1970-73ರ ನಡುವೆ ನಾನು ವಿಠಲ ಬಾಲಿಕಾ ಪ್ರೌಢಶಾಲೆಯಲ್ಲಿ 3 ವರ್ಷದ ನನ್ನ ಶಿಕ್ಷಣವನ್ನು ಮುಗಿಸಿದ್ದೆ. ಆ ನಂತರ ಈ 45 ವರ್ಷಗಳಲ್ಲಿ ನಾನು ಇಲ್ಲಿಗೆ ಬಂದದ್ದು ಒಂದು ಸಲ ಮಾತ್ರ. ಅದು ಬೆಳ್ಳಿ ಹಬ್ಬದ, ವಿಠಲ ಬಾಲಿಕಾ ಪ್ರೌಢಶಾಲೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದೆ. ಆ ನಂತರ ನಾನು ಬರಲಿಲ್ಲ. ಹಳೆ ವಿದ್ಯಾರ್ಥಿಗಳು ಅಂತ ಹೇಳಿದ ಮೇಲೆ ಕಲಿತ ವಿದ್ಯಾಸಂಸ್ಥೆಗೆ ಋಣಿಗಳಾಗಿರಬೇಕು. ಆ ಋಣ ಎಂದೂ ಕೂಡ ಮುಗಿಯುವಂಥದ್ದಲ್ಲ. ಶಿಕ್ಷಣ ಸಂಸ್ಥೆಯನ್ನು ಬಿಟ್ಟು ಹೋದ ನಂತರ ಆ ಕಲಿತ ಶಿಕ್ಷಣ ಸಂಸ್ಥೆ ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗಿದೆ, ಯಾವ ರೀತಿಯ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ ಮುಂತಾಗಿ ತಿಳಿಯುವಂತಹ ಆಸಕ್ತಿಯನ್ನು ಹೊಂದಿಕೊಂಡು ಆಗಾಗ ಭೇಟಿ ನೀಡುವಂತಹ ಒಂದು ಸೌಜನ್ಯವನ್ನು ಹಳೆ ವಿದ್ಯಾರ್ಥಿಗಳು ಬೆಳೆಸಿಕೊಂಡಿರಬೇಕಾಗತ್ತೆ. ಆದರೆ ನಾನು ಹಾಗೆ ಮಾಡಿಲ್ಲ. ಯಾಕಂದರೆ ಓರ್ವ ಹೆಣ್ಣು ಮಗಳಾಗಿ ನನಗೆ ಧರ್ಮತಡ್ಕದಂತಹ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದ ನನಗೆ ಪ್ರತಿ ವರ್ಷ ಕೂಡ ಇನ್ನು ಕಲಿತದ್ದು ಸಾಕು ಅನ್ನುವಂಥ ಒಂದು ಅಂದರೆ ಹೆಣ್ಣು ಮಕ್ಕಳು ಓದಿ ಏನಾಗಬೇಕು ಅನ್ನುವಂಥ ಒಂದು ಮನೋಭಾವ ಇದ್ದಂಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನನಗೆ ನನ್ನ ಶಿಕ್ಷಣದ ಉದ್ದಕ್ಕೂ ಒಂದು ರೀತಿಯ ಹಿಂಜರಿಕೆ, ಓಡಾಟಕ್ಕೆ ಒಂದು ಮುಕ್ತ ಒಂದು ಅವಕಾಶ ನನಗೆ ಇರ್ತಿರಲಿಲ್ಲ. ಮುಂದೆ ನನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ವಿಜಯ ಕಾಲೇಜ್ ಮುಲ್ಕಿಯಲ್ಲಿ ನಾನು ಪ್ರಾಧ್ಯಾಪಕಿಯಾದೆ. ಮುಂದೆ ಮದುವೆ ಆದ ನಂತರ ಕೌಟುಂಬಿಕ ಜವಾಬ್ದಾರಿ, ಉದ್ಯೋಗ ಮತ್ತು ಕುಟುಂಬ ನಿರ್ವಹಣೆಗಳನ್ನು ಎರಡನ್ನೂ ಕೂಡ ಒಟ್ಟಿಗೆ ನಿರ್ವಹಿಸಬೇಕಾದಂತಹ ಒಂದು ಸ್ಥಿತಿಯಲ್ಲಿ ಸಮಯದ ಅಭಾವದಿಂದಾಗಿ ನಾನು ಈ ಪರಿಸರಕ್ಕೆ ಬರಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಹಾಗಂತ ಹೇಳಿ ನಾನು ಈ ವಿದ್ಯಾಸಂಸ್ಥೆಯನ್ನು ಸದಾ ಪ್ರತಿ ಕ್ಷಣ ಕೂಡ ಕೃತಜ್ಞತೆಯಿಂದ ನೆನಪಿಸಿಕೊಳ್ತಿದ್ದೆ. ಅನೇಕ ನೆನಪುಗಳು ನನ್ನನ್ನು ಕಾಡ್ತಾ ಇದ್ದವು. ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಿದಾಗ ಸುಬ್ರಹ್ಮಣ್ಯ ಭಟ್ ಮತ್ತು ಪ್ರಸಾದ್, ಸುಬ್ರಹ್ಮಣ್ಯ ಭಟ್ ಇವರು ನನ್ನ ಕುಟುಂಬ ಬಂಧುಗಳೂ ಹೌದು. ಪ್ರಸಾದ್ ಮತ್ತು ಸುಬ್ರಹ್ಮಣ್ಯ ಭಟ್ ನನ್ನನ್ನು ಆಹ್ವಾನಿಸಿದಾಗ ನನಗೆ ಇಲ್ಲಿ ಕಳೆದಂತಹ 3 ವರ್ಷಗಳು ಆ ನೆನಪುಗಳು ಪುಂಖಾನುಪುಂಖವಾಗಿ ಬಂದವು. ತುಂಬ ಮಾತಾಡಬೇಕು ಅಂತ ಎಣಿಸ್ಕೊಂಡು ಬಂದೆ. ಒಂದು 15 ನಿಮಿಷ ಆದರೂ ಮಾತಾಡಬೇಕು ಅಂತ ಎಣಿಸ್ಕೊಂಡು ಬಂದೆ. ಆದರೆ ಇಲ್ಲಿ ಬಂದ ಕೂಡಲೇ ಯಶುವಿಟ್ಲ ಅವರು ಹೇಳಿದರು, ಮೇಡಮ್ 5 ನಿಮಿಷ ಅಂತ. ನಾನು 15 ನಿಮಿಷ ಏನು ಮಾತಾಡಬೇಕು ಅಂತ ಎಣಿಸ್ಕೊಂಡು ಬಂದಿದ್ನೋ ಅದನ್ನು ಭಟ್ಟಿ ಇಳಿಸಿ ಇಲ್ಲಿ ನಾನೀಗ ಮಾತಾಡಬೇಕಾಗಿದೆ. ನನ್ನ ಆ ನೆನಪುಗಳು ಹಿಂದಿನ ಆ ವಿಟ್ಲ 70ರ ದಶಕದಲ್ಲಿ ಶಾಲೆ ಪೂರ್ತಿ ಭಿನ್ನವಾಗಿತ್ತು. ಆದರೆ ಆ ಸಮಕಾಲೀನ ವಾಗಿ ನಾನು ಹೋಲಿಸಿ ನೋಡಿದರೆ ಇತರ ಹಲವು ಶಾಲೆಗಳಿಂದ ವಿಟ್ಲ ಗರ್ಲ್ಸ್ ಹೈಸ್ಕೂಲ್ ಇವತ್ತು ಕಳೆದು ಹೋಗಿದೆ. ನಾನೊಂದು ನಾಟಕ ಮಾಡಿಸಿದ್ದೆ, ಬಾವಿ ಕಳೆದಿದೆ ಅಂತ. ಸರ್ಕಾರಿ ಕಡತಗಳಲ್ಲಿ ಬಾವಿ ಕಳೆದು ಹೋದ, ಬಹುಶಃ ಅದು ಹಲವರಿಗೆ ಗೊತ್ತಿರ್ಬೋದು. ಬಾವಿ ಕಳೆದಿದೆ ನಾಟಕ ಬಹಳ ಜನಪ್ರಿಯ ನಾಟಕ. ಅದು ಸರ್ಕಾರಿ ಕಡತಗಳಲ್ಲಿ ಕೆಂಪು ಪಟ್ಟಿಯಲ್ಲಿ ಬಾವಿ ಕಳೆದು ಹೋದಾಗ, ಬಾವಿಯ ಒಂದು ದಾಖಲೆ ಕಳೆದು ಹೋದಾಗ ಇರುವಂಥ ಒಂದು ಕಳೆದು ಹೋಗುವಂಥ ಒಂದು ಕಥೆ ಅದು. ನಾನು ಇಲ್ಲಿ ಇವತ್ತು ಬಂದ ನಂತರ ಗೊತ್ತಾಯಿತು, ವಿಠಲ ಗರ್ಲ್ಸ್ ಹೈಸ್ಕೂಲ್ ಇವತ್ತು ಇಲ್ಲ, ಅದು ಮರ್ಜ್ ಆಗಿದೆ ಬಾಯ್ಸ್ ಹೈಸ್ಕೂಲ್ ಜೊತೆಗೆ ಅಂತ. ನಾನಿವತ್ತು ಬಹುಶಃ ಇನ್ನು ಮನೆಗೆ ಹೋಗಿ ಶಾಲೆ ಕಳೆದಿದೆ ಅಂತ ಹೇಳಿ, ಇದಕ್ಕೆ ಕಾರಣ ಭಾಷಾ ಮಾಧ್ಯಮ, ರಾಜಕೀಯ. ಈ ಕಾರಣದಿಂದಾಗಿ ನಾನು ಕಲಿತ ಶಾಲೆ ಇವತ್ತು ಇಲ್ಲ. ಆದರೆ ಅದರ ನೆನಪುಗಳು ಎಷ್ಟೊಂದು ರೀತಿಯಿಂದ, ಎಷ್ಟೊಂದು ಆಯಾಮಗಳಿಂದ ವಿಠಲ ಬಾಲಿಕಾ ಪ್ರೌಢಶಾಲೆ ಸುತ್ತಮುತ್ತಲ ಪರಿಸರದಲ್ಲಿರುವಂತಹ ಅಥವಾ ಆ ಸಮಕಾಲೀನ ಶಾಲೆಗಳಿಂದ
ಭಿನ್ನವಾಗಿತ್ತು ಮತ್ತು ಅಡ್ವಾನ್ಸ್ಡ್ ಆಗಿತ್ತು ಅನ್ನೋದನ್ನು ನಾನಿವತ್ತು ಕೂಡ ನೆನಪಿಸ್ಕೊಳ್ತೇನೆ. ಶಿಕ್ಷಣದ ವಿಷಯದಲ್ಲಿ ಮಾತ್ರ ಅಲ್ಲ, ಅತ್ಯುತ್ತಮ ಶಿಕ್ಷಕರು ನಮಗೆ ಆಗ ಸಿಕ್ಕಿದ್ರು. ಇನ್ನೂ ನನಗೆ ನೆನಪಾಗ್ತಾ ಇದೆ, ಶಾಂಭವಿ ಟೀಚರ್ ಗಣಿತ ಕಳಿಸಿದ್ದು, ವಸಂತಚಂದ್ರ ಮಾಸ್ಟ್ರು ಬಯಾಲಜಿ ಮತ್ತು ಕೆಮಿಸ್ಟ್ರಿ, ಹಾಗೆ ನಿರ್ಮಲಾ ಟೀಚರ್, ಈಗ ಇಲ್ಲ ಅವರು, ನಿರ್ಮಲಾ ಟೀಚರ್ ಕ್ರಾಫ್ಟ್ ಕಲಿಸಿದ್ದು, ಇಂಗ್ಲೀಷ್ ಕಲಿಸಿದ್ದು, ಲಲಿತಾ ಬಾಳಿಗ ಟೀಚರ್ ಇಂಗ್ಲೀಷ್ ಕಲಿಸಿದ್ದು, ಹೀಗೆ ಅನೇಕ ರೀತಿಯಿಂದ ಕನ್ನಡ ಮೇಷ್ಟ್ರು, ಹಿಂದಿ ಮೇಷ್ಟ್ರು, ಅವರನ್ನೆಲ್ಲ ನಾವು ಕನ್ನಡ ಮೇಷ್ಟ್ರು ಅಂತ ಶಂಕರನಾರಾಯಣ್ ಭಟ್, ಹಿಂದಿ ಮೇಷ್ಟ್ರು ಬಾಲಕೃಷ್ಣ ಭಟ್, ಹಾಗೆ ಗಿರಿಜಾ ಟೀಚರ್, ಇವರೆಲ್ಲ ಕಲಿಸಿದ್ದನ್ನು ನಾನು ಎಷ್ಟು ಮನ ಮುಟ್ಟುವಂತೆ ಅವರು ತರಗತಿಗಳನ್ನು ಪರಿಶ್ರಮ ಪಟ್ಟು ತಯಾರಿ ಮಾಡಿ ಅರ್ಥ ಆಗದಿದ್ದರೆ ಮತ್ತೆ ಮತ್ತೆ ವಿವರಿಸಿ ಅವರು ಕೊಡ್ತಾ ಇದ್ದಂತಹ ರೀತಿ ನನಗೆ ಇವತ್ತು ಕೂಡ ಬಹಳ ಚೆನ್ನಾಗಿ ನೆನಪಿದೆ. ಇನ್ನು ಕ್ರೀಡಾ ವಿಭಾಗದಲ್ಲಿ ಬಹಳಷ್ಟು ಚಟುವಟಿಕೆಗಳು ಭವಾನಿ ಟೀಚರ್ ಮೂಲಕ ನಡೆಯುತ್ತಾ ಇದ್ದಂತಹ ಒಂದು ಕಾಲ ಅದು. ಭವಾನಿ ಟೀಚರ್ ಆಗ ತರಬೇತಿ ಪಡೆದು ಬಂದಂತಹ ಕಾಲ ಇರಬೇಕು. ಬಹಳ ಉತ್ಸಾಹದಿಂದ ಬೇರೆ ಬೇರೆ ರೀತಿಯ ಆಟಗಳನ್ನು, ಎಲ್ಲರೂ ಮಾಡುವಂತಹ ಕಂಪಲ್ಸರಿ ಇರುವಂತಹ ಮಾರ್ಚ್ ಪಾಸ್ಟ್ ಇರಲಿ, ಡ್ರಿಲ್, ಎಕ್ಸರ್ಸೈಸ್ ಇರಲಿ, ಇದು ಅಲ್ಲದೆ ಅನೇಕ ರೀತಿಯ ಹೊಸ ನಾನು ಹಿಂದೆ ಎಲ್ಲೂ ನೋಡದಿದ್ದಂತಹ ಹೊಸ ಗೇಮ್ಸ್, ಫನ್ನಿ ಗೇಮ್ಸ್ ಇರ್ಬೋದು, ಲಕ್ಕಿ ಗೇಮ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ತಮ್ಮ ವಿದ್ಯಾರ್ಥಿಗಳಿಗೆ ಧಾರೆ ಎರೆಯುವ ಒಬ್ಬರು ಟೀಚರ್ ಆಗಿದ್ದು ಭವಾನಿ ಟೀಚರ್. ಹೀಗೆ ಬೇರೆ ಬೇರೆ ರೀತಿಯಿಂದ, ಮತ್ತು ಆ ಕಾಲದಲ್ಲಿ ಜೀವನ ಕ್ರಮವೇ ಬೇರೆ ಇತ್ತು. ಶಾಲೆಯಲ್ಲಿ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಶಾಲೆಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಾದ ನಾವು ಭಾಗವಹಿಸ್ತಾ ಇದ್ದವು. ಪ್ರತಿ ವರ್ಷ ಸ್ಕೂಲ್ನೇ ನಡೀತಿತ್ತು, ಅದು ಬೇರೆ ಕಡೆ ನಡೀತಿರಲಿಲ್ಲ. ಅದೇ ರೀತಿ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ನಡೆಸ್ತಿದ್ರು, ನಾಟಕ, ಡ್ಯಾನ್ಸು, ಇದೆಲ್ಲವನ್ನು ಕೂಡ ಬಹಳ ಉತ್ಸಾಹದಿಂದ ನಮ್ಮ ಶಿಕ್ಷಕರು ನಮಗೆ ಕಲಿಸ್ತಾ ಇದ್ರು. ಒಂದು ಕರೆಂಟ್ ಈವೆಂಟ್ಸ್ ಅಂತ ಅದು ಸೋಷಿಯಲ್ ಸೈನ್ಸ್ ವಿಭಾಗಕ್ಕೆ ಸೇರಿದ್ದು. ಕರೆಂಟ್ ಈವೆಂಟ್ಸ್ ಅಂತ ಬರೆದು ದಿನ ಅದನ್ನು ಪೇಪರಿಂದ, ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿಗಳನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸುವ ಉದ್ದೇಶದಿಂದ ಅದನ್ನು ಕೂಡ ನಾವು ಓದಿ ಹೇಳುವ ಒಂದು ಪದ್ಧತಿ ಆಗ ಇತ್ತು. ಇನ್ನು ಬಹಳ ಮುಖ್ಯವಾಗಿ ಹೇಳುವುದೇನೆಂದರೆ, ಬೇರೆ ಯಾವ ಶಾಲೆಯಲ್ಲೂ ಇಲ್ಲದಂತಹ ಶಾಲಾ ಸಂಚಿಕೆ ಅನೇಕ ಹೈಸ್ಕೂಲ್ಗಳಲ್ಲಿ ಇದು ಆಗ ಇರಲಿಲ್ಲ. ಶಾಲಾ ಸಂಚಿಕೆ ಬಾಯ್ಸ್ ಹೈಸ್ಕೂಲಲ್ಲಿ ನವಜ್ಯೋತಿ ಅನ್ನುವ ಒಂದು ಶಾಲಾ ಸಂಚಿಕೆ ಇರ್ತಿತ್ತು. ಅದರಲ್ಲಿ ನನಗೆ ಅಷ್ಟು ಅವಕಾಶಗಳಿರಲಿಲ್ಲ. ಅದಕ್ಕೆ ನಾನು 9ನೇ ಕ್ಲಾಸಿಗೆ ಬಂದಾಗ 1971ರಲ್ಲಿ ಉದಯ ರವಿ ಅನ್ನುವಂತಹ ಒಂದು ಶಾಲಾ ಸಂಚಿಕೆ ಆರಂಭಿಸಿದ್ರು. ಬಹುಶಃ ನಾನು ಬರವಣಿಗೆಯನ್ನು ಆರಂಭಿಸಿದ್ದೇ ಈ ಉದಯ ರವಿಯ ಮೂಲಕ. ಇವತ್ತು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೇನೆ, ಇದೆಲ್ಲದಕ್ಕೂ ಕೂಡ ಉದಯ ರವಿ ಆರಂಭ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದನ್ನು ನಾನು ಅನೇಕರಲ್ಲಿ ಎಷ್ಟೋ ಕಡೆ ಸಂದರ್ಶನ ಮಾಡಿದಾಗ ಈ ಮಾತನ್ನು, ಉದಯ ರವಿ ಹೇಗೆ ನನ್ನ ಬರವಣಿಗೆಯನ್ನು ಆರಂಭಿಸಿತು, ನನ್ನ ಕಥೆ ಕವನಗಳನ್ನು, ಲೇಖನಗಳನ್ನು, ಪ್ರಬಂಧಗಳನ್ನು ಹೇಗೆ ಅದು ಪ್ರಕಟಿಸ್ತಾ ಇತ್ತು, ಮತ್ತು ನಮ್ಮ ಶಿಕ್ಷಕರ ತರಬೇತಿಯಲ್ಲಿ ನಾನು ಅದನ್ನು ಮುಂದುವರಿಸಿಕೊಂಡು ಬಂದೆ. ಇನ್ನು ಅನೇಕ ವಿಷಯಗಳಲ್ಲಿ ಆ ವಿಠಲ ಬಾಲಿಕಾ ಪ್ರೌಢಶಾಲೆಯಲ್ಲಿ ಹೊಸತನ, ಆಗಿನ ಕಾಲಕ್ಕೆ ಹೊಸತನ ಇತ್ತು. ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವಂಥ ಅವಕಾಶ ಸಿಕ್ಕಿದ್ದನ್ನು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಇನ್ನು ಈಗಷ್ಟೇ ಹೇಳಿದ್ದು, ಮಾಧ್ಯಮದ ಕಾರಣದಿಂದಾಗಿ ಈ ವಿದ್ಯಾಸಂಸ್ಥೆ ಸ್ವಲ್ಪ ಮಟ್ಟಿಗೆ ಪ್ರಗತಿಯಲ್ಲಿ ಹಿಂದೆ ಬೀಳ್ತಾ ಇದೆ. ಇದು ಮಾಧ್ಯಮದ ಕಾರಣದಿಂದಾಗಿ ಸಂಸ್ಥೆಗಳು ಒಂದು ಪಕ್ಕಕ್ಕೆ ಬದಿಗೆ ತಳ್ಳಲ್ಪಟ್ಟಂತಹ ಒಂದು ಬೇಸರದ ಸಂಗತಿ ಕೂಡ ಹೌದು. ಇದನ್ನು ನಾವು ಮತ್ತೆ ತುಂಬಿಸಬೇಕು. ಅಮೃತ ಮಹೋತ್ಸವಕ್ಕೆ ನಾವು ಬರ್ತಾ ಇದ್ದೇವೆ. ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಈ ನಮ್ಮ ಶಾಲೆಯನ್ನು, ಈ ನಮ್ಮ ಸಂಸ್ಥೆಯನ್ನು ಮುಂದೆ ಹಿಂದೆ ಇದ್ದಂತಹ ಅದೇ ವೈಭವವನ್ನು, ಅದೇ ಹೊಸತನವನ್ನು, ಅದೇ ಭಿನ್ನತೆಯನ್ನು ಉಳಿಸಿಕೊಂಡು ಈ ಶಾಲೆಯನ್ನು ಬೆಳೆಸ್ಕೊಳ್ಳೋಣ. ಈ ಶಾಲೆ ಮೊದಲಿನ ಆ ವೈಭವದ ಸ್ಥಿತಿಗೆ ಬರುವಂತಾಗಲಿ. ಅದಕ್ಕೆ ನಾವು ಮುಂದೆ ಮಾಡುವಂತಹ ಚರ್ಚೆ ಒಂದು ಆರಂಭವಾಗಲಿ. ನಾವೆಲ್ಲ ಚರ್ಚಿಸಿ ಇದನ್ನು ಹೇಗೆ ಕಾರ್ಯಗತ ಮಾಡುವುದು ಅನ್ನೋದನ್ನು ಮಾತಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
ಇನ್ನೊಬ್ಬ ದಾನಿಯ ಸೇರ್ಪಡೆ ಶ್ರೀ ರಾಜಾರಾಮ್ ಭಟ್ ಮತ್ತು ಸಹೋದರರು ಈಕೋ ವಿಷನ್ ಬಲಿಪಗುಡಿ ಅವರಿಗೆ ಧನ್ಯವಾದಗಳು. ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಶಾಲು ಹೊದಿಸಿ ಗೌರವಿಸ್ತಾರೆ. ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮಿ, ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ, ಅತ್ಯಂತ ಸುಪ್ರಜಿತ್ ಇಂಜಿನಿಯರಿಂಗ್ ಲಿಮಿಟೆಡ್ ಶಾಖೆಗಳಿವೆ. ಬೆಂಗಳೂರಿನಲ್ಲಿ 6 ಕಡೆ, ಜರ್ಮನಿಯಲ್ಲಿ 2, ಇಂಗ್ಲೆಂಡಿನಲ್ಲಿ 1, ಅಮೆರಿಕದಲ್ಲಿ 1, ಮೆಕ್ಸಿಕೋದಲ್ಲಿ 1, ಚೀನಾದಲ್ಲಿ 1, ಜಪಾನ್ನಲ್ಲಿ 1, ಹೀಗೆ 14 ಮೊತ್ತದ ವಿದ್ಯಾರ್ಥಿ ವೇತನವನ್ನು ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಪ್ರಜಿತ್ ಫೌಂಡೇಶನ್ ಮೂಲಕ ನೀಡುತ್ತಿದ್ದಾರೆ. ಈವರೆಗೆ ಅವರು 1,40,40,00,000 ಮೊತ್ತದ ವಿದ್ಯಾರ್ಥಿ ವೇತನವನ್ನು ವಿತರಿಸಿದ್ದಾರೆ. ITI ಆದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಉದ್ಯಮದಲ್ಲಿ. ನಮಸ್ಕಾರ. ಮಧ್ಯಾಹ್ನದ ಸಮಯ ಜಾಸ್ತಿ ಮಾತಾಡಬಾರ್ದು. ಒಂದು ಮಾತು ಬಂತು, ಈ ಶಾಲೆ ಕನ್ನಡ ಮೀಡಿಯಮ್ಮು, ಅದರಿಂದಾಗಿ ಇಲ್ಲಿ ಮಕ್ಕಳು ಸ್ಟೂಡೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಒಂದು ಮಾತು ಬಂತು. ಇವತ್ತು ಈ ಒಂದು ಹಳೆ ವಿದ್ಯಾರ್ಥಿಗಳ ಈ ಒಂದು ಸಮ್ಮೇಳನದಲ್ಲಿ ಅದನ್ನು ನಾವು ಭಾಳ ಥಿಂಕ್ ಮಾಡಬೇಕು. ಯಾಕೆ ನಾವು ಈ ಶಾಲೆಗೆ ಸ್ಟೂಡೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ? ಕನ್ನಡ ಮೀಡಿಯಂ ಆಗಿದ್ದರೂ ಕೂಡ ಸುಸಜ್ಜಿತವಾದ ಒಂದು ಜಾಗ ಇದ್ದರೆ ಅದರಲ್ಲಿ ಖಂಡಿತವಾಗಿಯೂ ಸ್ಟೂಡೆಂಟ್ಸ್ ಬರ್ತಾರೆ. So what we should do is not ask what the school can do us. What we should ask is what we can do to the school to make it the best in class, not just ಈ ಸೌತ್ ಕೇಂದ್ರದಲ್ಲೆಲ್ಲ, ಈ ಎಂಟೈರ್ ಕರ್ನಾಟಕದಲ್ಲೆಲ್ಲ, ಈ ದೇಶದಲ್ಲೇ ಯಾಕೆ ಈ ಶಾಲೆ ಮಾಡೆಲ್ ಶಾಲೆ ಆಗಬಾರ್ದು? ಅದು ನಮ್ಮ ಒಂದು ಕರ್ತವ್ಯ, ನಮ್ಮ ಹಳೆ ವಿದ್ಯಾರ್ಥಿಗಳ ಅದು ಒಂದು ಜವಾಬ್ದಾರಿ ಅಂತ ನಾನು ತಿಳ್ಕೊಳ್ತೇನೆ. ಎಲ್ಲರಿಗೂ ಎಲ್ಲ ಥರದ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ನಮ್ಮಿಂದ ಆಗುವಂಥದ್ದು ಯಾವ ಥರ ಹೆಲ್ಪ್, ವೆದರ್ ಇಟ್ ಈಸ್ ಇನ್ ಕ್ಯಾಶ್ ಆರ್ ಇನ್ ಕೈಂಡ್, ಅದನ್ನು ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಕೋರುತ್ತೇನೆ. ಎಷ್ಟಾಗುತ್ತೋ ಅದು ಮಾಡಿ, ನಮ್ಮದೇ ಶಾಲೆ, ನಮ್ಮಿಂದ ಆಗುವಷ್ಟು ಕೆಲಸ ನಾವು ಮಾಡಬೇಕು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ನನ್ನೊಂದು ವೇಳೆ ಮಾತನಾಡಿಸ್ತೇನೆ. ಥ್ಯಾಂಕ್ ಯು. ನಿಮ್ಮೆಂದರೆ ಒಂದು ನನ್ನ ಅನಿಸಿಕೆಗಳನ್ನು ಅತಿ ಸಂಕ್ಷಿಪ್ತವಾಗಿ ಹೇಳಲು ನನಗೆ ಭಾಳ ಈ ಒಂದು ಅವಕಾಶ ಕೊಟ್ಟಂಗ ನಿಮಗೆ ನಾನು ಅನಿಸ್ತಾ, ನಾನು ಈ ಸ್ಕೂಲಲ್ಲಿ 1953ರಿಂದ 58ರವರೆಗೆ 5 ವರ್ಷ ಕಲಿತೆ. ನಮ್ಮೂರಿನಲ್ಲಿ ಅವಾಗ ಹೈಸ್ಕೂಲ್ ಇದ್ದಿಲ್ಲ. ಮತ್ತು ಇಲ್ಲಿ ನನ್ನ ದೊಡ್ಡಮ್ಮ ನಮ್ಗ ಎಡಕಾಲ ಕೃಷ್ಣಮಠರು ಅಧ್ಯಾಪಕರಾಗಿದ್ದರು. ಅವರ ಗಿಡಾಂತರ ಇದ್ದುಕೊಂಡು ಅವ್ರು ನಮ್ಮ ಸ್ವಲ್ಪ ಖರ್ಚು ಕೂಡ ಮಾಡ್ತಾಯಿದ್ರು. ನಾವು ಸ್ವಲ್ಪ ಆರ್ಥಿಕವಾಗಿ ಕಷ್ಟ ಇದ್ದರು ಕುಟುಂಬದಿಂದ ಬಂದವನು. ಹಾಗಾಗಿ ವಿಟ್ಲಗೆ ಕಲಿಯುವ ಒಂದು ಅವಕಾಶ ಅಕಸ್ಮಾತ್ ಸಿಕ್ಕಿದ್ದು. ನಾನು ಇಲ್ಲಿ ಸೇರುವಾಗ ಇವಾಗ ಮಡಿಯಲ್ಲ ಅಂದ್ಬಿಟ್ಟು ಹೆಡ್ಮಾಸ್ಟರ್ ಇದ್ದರು. ಅವರು ನಾನು ಸಾಯಿಬಾಬರ ಶಿಷ್ಯ ಅಲ್ಲ, ಆದರೆ ಅವರು ಒಂದು ಅದ್ಭುತ ರೀತಿಯಾಗಿ ನಾನು ಮತ್ತೆ ಸ್ಮರಿಸಲು ಬಯಸ್ತೇನೆ. ಮತ್ತು ಅವರಷ್ಟು ಇಡೀ ಒಂದು ತನ್ನ ಪೂರ್ತಿ ಆಸ್ತಿಯನ್ನೇ ಒಂದು ದಾನವಾಗಿ ಒಂದು ಸಂಸ್ಥೆ ಕೊಡುವ ವ್ಯಕ್ತಿ ಭಾಳ. ಹಾಗಾಗಿ ಮಡಿಯಾಲ ಅಂದ್ಬಿಟ್ಟು ನಾನು ಒಂದೇ ವರ್ಷ, ನಾನು ಅವ್ರದ್ದು ಕಲ್ತಿಲ್ಲ, ನೋಡಿದ್ದು ನಾನು ಅವನ ವ್ಯಕ್ತಿತ್ವವನ್ನು ಎಂದಿನಿಗೆ ಸ್ಮರಿಸ್ತೇನೆ. ಆಮೇಲೆ 3 ವರ್ಷ ನಿವೃತ್ತ ಮುಖ್ಯೋಪಾಧ್ಯಾಯ ಭವನ್ ಶಂಕರಯ್ಯರು ಮುಖ್ಯೋಪಾಧ್ಯಾಯರು. ನಂತರ ಕೊನೆಯ ವರ್ಷದಲ್ಲಿ ಶ್ರೀ ಕೃಷ್ಣಶಾಸ್ತ್ರರು ಹೆಡ್ಮಾಸ್ಟರ್. ಭಾಳ ಒಂದು ಅದ್ಭುತ ನಾಯಕತ್ವ ಬೆಳೆದ ಹೆಡ್ಮಾಸ್ಟರ್ ಇದ್ದರು. ಮತ್ತು ನನಗೆ ಕೆಲಸ ಅಧ್ಯಾಪಕರು ಇವತ್ತು ಶ್ರೀ ಸುಬ್ರಹ್ಮಣ್ಯ ಭಟ್ರು, ನಮ್ಮ ವಿಜ್ಞಾನ ಅಧ್ಯಾಪಕರು, ಅವರು ಬಂದಿದ್ದಾರೆ. ಅವರು ಇದ್ದರೆ ಅವರು ನಮ್ಮ ಜೊತೆಯಲ್ಲಿ ನನ್ನ ಒಂದು ಭಾಳ ಒಳ್ಳೆಯ ಅದೃಷ್ಟದ ಸಂಗತಿಯನ್ನು ನಾನು ಭಾವಿಸ್ತೇನೆ. ಇಲ್ಲಿ ಈಗ ನನ್ನ ಮೊದಲೇ ಮಾತಾಡಿದ ನನಗೆ ಭಾಳ ಒಂದು ದುಃಖದ ಸಂಗತಿ ಕೇಳಿ ಬಂತು. ಏನಂದರೆ ಈ ಕನ್ನಡ ಮೀಡಿಯಮ್ನಲ್ಲಿ ಮಕ್ಕಳು ಸಿಗೋದಿಲ್ಲ ಅಂತ. ನಾನು ನನ್ನ ಒಂದು ವೈಯಕ್ತಿಕ ಅನುಭವ ಹೇಳ್ತೇನೆ. ಇಲ್ಲಿ ನಾನು ಕನ್ನಡ ಮೀಡಿಯಮ್ ಕಲಿತು ಪುನಃ ನೆಕ್ಸ್ಟ್ 1 ವರ್ಷ PUC ಇಂಗ್ಲೀಷ್ ಮೀಡಿಯಮ್ LSS ಕಾಲೇಜಲ್ಲಿ. ಎಂಜಿನಿಯರಿಂಗ್ ಹೋಗಿ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ಶುರುವಾಗಲಿಲ್ಲ. ಬೇರೆ ಇಲ್ಲಿ ಭಾಳ ಕಡಿಮೆ ಇಂಜಿನಿಯರಿಂಗ್ ಕಾಲೇಜ್ ಇತ್ತು. IIT ಅವಾಗ ಫಸ್ಟ್ ಮೆಡ್ರಾಸಲ್ಲಿ ಶುರುವಾಗಿತ್ತು. ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಲ್ಲ. ಇಂಟರ್ವ್ಯೂಗೆ ಹೋಗಿ ಹೊತ್ತಿಗೆ ಅಲ್ಲಿ ಒಬ್ಬ ಜರ್ಮನ್ ಪ್ರೊಫೆಸರ್ ನನಗೆ ವಿಜ್ಞಾನ ಪ್ರಶ್ನೆ ಕೇಳಿದ್ರು. ನಾನು ವಿಜ್ಞಾನ ಅಧ್ಯಾಪಕರು ಎದುರು ಹೇಳಿದೆ. ನನಗೆ ಆ ವಿಷಯ ಗೊತ್ತಿತ್ತು, ಕೆಲವು ಸಿದ್ಧಾಂತಗಳನ್ನು ಗೊತ್ತಿರದೆ.
ಆದರೆ ಅವರಿಗೆ ಕನ್ನಡ ಗೊತ್ತಿಲ್ಲಲ್ಲ, ಇಂಗ್ಲೀಷ್ ಅವರಿಗೆ ಉತ್ತರ ಕೊಡಬೇಕು. ಕನ್ನಡದಲ್ಲಿ ಕಲಿತ ವಿಷಯವನ್ನು ಇಂಗ್ಲೀಷಲ್ಲಿ ಉತ್ತರ ಕೊಡೋದು ಹೇಗೆ ಅಂತ ಒಂದು ಸಮಸ್ಯೆ. ಅದರಿಂದ ನನಗೆ ಐಐಟಿಯಲ್ಲಿ ಸಿಡಿಸಿಲ್ಲ. ಅದರಿಂದ ಒಳ್ಳೆದಾಯ್ತಾಗ ಐಐಟಿಯಲ್ಲಿ ಕಲಿತಿದ್ರೆ ನಾನು ಬಹುಶಃ ಇಂಡಿಯಾದಲ್ಲಿ ಮೊದಲು ಅಮೇರಿಕಾದಲ್ಲೂ ಇದೆಲ್ಲ ಹೇಳ್ತಾ ಇದ್ದೆ. ಬಹುಶಃ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಇರಲಿಲ್ಲ. ಆಮೇಲೆ ನಾನು ಇಂಜಿನಿಯರಿಂಗ್ ಕಲಿತು ಕಾರಣಾಂತರದಿಂದ KEB ಸೇರಬೇಕಾಯಿತು. KEB ಸೇರಿದ ಮಾತ್ರ ಅವಾಗ ನಮಗೆ ಹೆಚ್ಚು ಸಂಬಳ ಸಾರಿಗೆ ಇರಲಿಲ್ಲ. ಆದರೆ ಒಂದು ಮುಂದೆ ಭವಿಷ್ಯದಲ್ಲಿ ಪ್ರಮೋಷನ್ ಕೈಬಲ್ ಸಿಗುವಂಥ ಆಸೆಯನ್ನು ಸೇರಿಸಿತ್ತು. ಅದು ಕೂಡ ಕಾರಣಾಂತರ ಸ್ವಲ್ಪ ತಡವಾಯಿತು. ಆದರೆ ಒಂದೇ ಒಂದು ನನಗೆ ಒಂದು ಸಂತೋಷ ಗೊತ್ತಿದ್ದರೆ KEB ಸೇರಿದ್ರಿಂದ ಪುತ್ತೂರಿನಲ್ಲಿ ಸೇವೆ ಸಲ್ಲಿಸೋ ಒಂದು ಅಪರೂಪವಾದ ಒಂದು ಸುಯೋಗ ಸಿಕ್ತು. ನಾನು ಬಂಟ್ವಾಳ ತಾಲೂಕಲ್ಲಿ 5 ವರ್ಷ ಇಂಜಿನಿಯರ್ ಆಗಿದ್ದೆ. ಆಮೇಲೆ ಎಕ್ಸಿಕ್ಯೂಟಿವ್ ಆಗಿ ಒಂದು ಎಕ್ಸೆಪ್ಷನ್ ಅಂತ ಸ್ವಂತ ಜಿಲ್ಲೆಯಲ್ಲಿ ಅವರಿಗೆ ಪೋಸ್ಟಿಂಗ್ ಮಾಡಬಾರ್ದು. ಆದರೂ ನಮಗೆ ವೀರಪ್ಪಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಪುತ್ತೂರದಲ್ಲೇ ಕೆಲಸ ಮಾಡಬೇಕಂತ ಕಳಿಸ್ಕೊಟ್ರು. ಪುತ್ತೂರಿನಲ್ಲಿ 3 ವರ್ಷ ಇದೆ. ಹಾಗಾಗಿ ಅದೊಂದು ಈ ಇಲಾಖೆ ಸರಿ ಕಾರಣ ಒಂದು ತಾಯ್ನಾಡಿನಲ್ಲೇ ಒಂದು ನನ್ನ ಯೋಗ್ಯತೆ ಸರಿಯಾಗಿ ಸೇವೆ ಸಲ್ಲಿಸುವಂಥ ಒಂದು ಸೇವೆ ಸಿಕ್ತು. ಈ ಬಂಟ್ವಾಳಿದ್ದಾಗ 5 ವರ್ಷ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಸಂಪರ್ಕವನ್ನು ಇಟ್ಕೊಳ್ಳಿಕೊಳ್ಳ ಅನುಕೂಲವಾಯಿತು. ಹಾಗಾಗಿ ಈ ಕನ್ನಡ ಮಾಧ್ಯಮದ ಮೇಲೆ ಮಾತ್ರ ಇದೊಂದು ಕಟ್ಟ ಸಮಸ್ಯೆ. ನಾನು ನನ್ನ ಮಗ ಜರ್ಮನಿಯಲ್ಲಿದ್ದಾನೆ. ಅಲ್ಲಿ PG ಪೋಸ್ಟ್ ಗ್ರಾಜ್ಯುಯೇಟ್ವರೆಗೆ ಜರ್ಮನಿಯಲ್ಲೇ ಬೇಡಿ ಇವರು. ಆದರೆ ಜರ್ಮನಿಯು ತಾಂತ್ರಿಕವಾಗಿ ಬಹಳ ಮುಂದುವರೆದ ದೇಶಗಳನ್ನ ಅವರಿಗೆ ಈ ಸಮಸ್ಯೆ ಬರಲಿಲ್ಲ. ಬಹುಶಃ ನಮ್ಮ ದೇಶವು ತಾಂತ್ರಿಕವಾಗಿ ಇನ್ನೂ ಸ್ವಲ್ಪ ಸುಧಾರಿಸಿದ ನಂತರ ಈ ಸಮಸ್ಯೆ ಬಹುಶಃ ಪರಿಹಾರ ಸಿಗ್ಬೋದನ್ನ. ಅಲ್ಲಿವರೆಗೆ ಸ್ವಲ್ಪ ತಜ್ಞರನ್ನು ಕನ್ಸಲ್ಟ್ ಮಾಡಿ ಈಗಿನ ಆಡಳಿತದವರು ಸ್ವಲ್ಪ ಏನಾದರೂ ಒಂದು ವ್ಯವಸ್ಥೆಗೆ ಸ್ವಲ್ಪ ಮಾರ್ಪಾಡು ಮಾಡಬೇಕು. ಇಲ್ಲದ್ರ ಬರೀ ಬಾಯಿ ಮಾತಲ್ಲಿ ಕನ್ನಡ ಅಂತ ಹೇಳಿ ಒಂದು ಹೇಳೋದು ನಮ್ಮ ಒಂದು ಚಾಪರು ತಿಳಿಸುವಷ್ಟೇ, ಬೇರೇನೂ ಆಗಲಿಲ್ಲ ಅಂತ ನನ್ನ ಭಾವನೆ. ಆದರೆ ಈ ಸಮಸ್ಯೆ ಹೇಗೆ ಪರಿಹಾರವಾಗಲಿ. ಈಗ ನನ್ನ ಮಗಳು ಕೂಡ ನಾನು ಕನ್ನಡ ಮೀಡಿಯಮೇ ಕೆಲಸ ಅದೃಷ್ಟವಶಾತ್ ಅವರಿಗೇನು ತೊಂದರೆ ಇಲ್ಲ. ಆದರೆ ಎಷ್ಟೋ ಜನ ತೊಂದರೆ ಆಗಬಾರ್ದು ಅಂತ ಕೂಡ ನಮ್ಮ ಬಯಕೆ. ಈ ಒಂದು ಸಮಸ್ಯೆ ಬೇಗ ಪರಿಹಾರ ಆಗಲಿ ಅಂತೇಳಿ ಅವನ ಹರವೇಳ್ತಿ ಅಂತಾಗಿ ನಾನು ಬಯಸ್ತೇನೆ. ಮತ್ತು ಈ ಒಂದು ಒಳ್ಳೆಯ ಅವಕಾಶ ಕೊಟ್ಟಕ್ಕಾಗಿ ತಮಗೆಲ್ಲ ವಂದಿಸ್ತಾ ಅದನ್ನು ಕೂಡ ಸುಬ್ರಹ್ಮಣ್ಯ ಭಟ್ ಎಲ್ಲೋ ನನ್ನ ಫೋನ್ ನಂಬರು ನನಗೆ ಸಂಪರ್ಕ ಇದನ್ನು ಅವರಿಗೆ ಪತ್ತೆ ಹಚ್ಚಿ ನನಗೆ ಅವರು ಹುಡುಗರವರಿಗೆ ಅವರು ನಮ್ಮ ನಂಬರ್ ಕೊಟ್ಟು ಕೂಡೂರವರನ್ನು ಕೂಡ ನಾನು ಸಂಪರ್ಕಿಸಿ ಒಂದು ಅವಕಾಶ ಕೊಟ್ಟರು. ನಾನು ಕೂಡೂರವರ ಹೆಸರುಗಳು ಓದ್ತೀನಿ ಅಂದರೆ ಬಂಟ್ವಾಳದಾಗ ಈ ಅವರ ನಾಮನಾದ ಕೂಡೂರು ಸರಿ ಇದು ಕೂಡೂರು ಕೃಷ್ಣಮಠರು ನಿರಂತರವಾಗಿ ನಮ್ಮ ಸಂಪರ್ಕ ಇತ್ತು. ಅವರೊಬ್ಬ ಅದ್ಭುತ ವ್ಯಕ್ತಿ. ಇಲ್ಲಿ ತುಂಬ ಅಭಿವೃದ್ಧಿ ಕಾರ್ಯ ಅವರು ಮೂಲ ಪುರುಷರು ಅಂತ ಹೇಳಿದ್ರು. ಅದು ಅಕ್ಷರ ನಿಜ. ನಾವಿಲ್ಲಿ ವಿದ್ಯುತ್ ಶಕ್ತಿ ಇಲಾಖೆ ಸಬ್ಸ್ಟೇಷನ್ ಮಾಡಿಸಿ ಅಂತ ಆ ಒಂದು ಜಾಗೆಯನ್ನು ಪೇಟೆ ಮಧ್ಯದಲ್ಲಿ ಒಂದು ಹುಡುಗಿ ಒಂದು ಅಪ್ರೂವಲ್ಗೊಳಿಸೋಕ್ಕೆ ಅವರ ಒಂದು ಕೊಡುಗೆ ಭಾಳ ಅಪಾರ. ಇಲಾಖೆ ಪರವಾಗಿ ಕೂಡ ನಾನು ಅವರನ್ನು ಸದಾ ಸ್ಮರಿಸ್ತೇನೆ. ಮತ್ತು ಈ ಒಂದು ಅವಕಾಶ ಕೊಟ್ಟರೆ ಪುನಃ ತಮಗೆಲ್ಲ ವಂದಿಸ್ತಾ 2 ಮಾತುಗಳನ್ನಾಡಲು ನಿಜವಾಗಿಯೂ ಅಭಿಮಾನ ಮತ್ತು ಹೆಮ್ಮೆಯಾಗುತ್ತದೆ. ಈ ವಿದ್ಯಾಸಂಸ್ಥೆ ಮತ್ತು ಅಧ್ಯಾಪಕ ವೃಂದ ನನ್ನನ್ನು ಅಪರಿಮಿತ ಜ್ಞಾನವುಳ್ಳ ಮಾನವೀಯ ಗುಣಗಳನ್ನು ತುಂಬಿದ ಪರಿಪೂರ್ಣ ವಿದ್ಯಾರ್ಥಿಯಾಗಿ 1976ರಲ್ಲಿ ಬೀಳ್ಕೊಟ್ಟಿತು. ಈ ದಿನ ನಾನು ಆ ದಿನಗಳ ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದೆ ತೆರೆದಿಡಲು ಪ್ರಯತ್ನಿಸುತ್ತೇನೆ. ಸೇಂಟ್ ರೀಟಾ ಶಾಲೆಯಲ್ಲಿ 7ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮುಗಿಸಿ 1971ರ ಜೂನ್ ತಿಂಗಳಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುವ ಸೌಭಾಗ್ಯ ನನಗೊದಗಿತು. ನಾನು ಆಗ ಹಳ್ಳಿಯ ಸಾಮಾನ್ಯ ಹುಡುಗ. ಹೊರ ಪ್ರಪಂಚದ ಜ್ಞಾನ ತುಂಬ ಕಡಿಮೆ. ವಿಟ್ಲ ದೇವಸ್ಥಾನದ ರಥೋತ್ಸವ ಬಿಟ್ಟರೆ ಬೇರೇನೂ ನನಗರಿವಿರಲಿಲ್ಲ. ಪ್ರಾರಂಭದಲ್ಲಿ ಕಲಿಯುವ ಛಲ, ಆತುರ ಮತ್ತು ತವಕವಿದ್ದರೂ ಹೊಸ ಶಾಲೆಯಾದ್ದರಿಂದ ಒಂದು ರೀತಿಯ ಸಂಕೋಚ ನನ್ನನ್ನು ಆವರಿಸಿತ್ತು. ಆದರೆ ಈ ವಿದ್ಯಾಸಂಸ್ಥೆಯ ಮತ್ತು ಅಧ್ಯಾಪಕ ವೃಂದದ ಪ್ರೀತಿ ಮತ್ತು ವಿಶ್ವಾಸ ತುಂಬುವ ಬೋಧನೆ, ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣುವ ಮನೋಭಾವ ನನ್ನಲ್ಲಿರುವ ಸಂಕೋಚವನ್ನು ದೂರ ಮಾಡಿ ಕಲಿಯುವ ಉತ್ಸಾಹವನ್ನು ಇಮ್ಮಡಿಗೊಳಿಸಿತು. ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರೆಂಬ ಭಾವನೆ ನನ್ನಲ್ಲಿ ಬಂತು. ಈ
ಈ ವಿದ್ಯಾಸಂಸ್ಥೆಯ ಅಧ್ಯಾಪಕ ವೃಂದ ಬೋಧಿಸಿದ ಪ್ರಾಮಾಣಿಕತೆ, ಸಮರ್ಪಣಾ ಮನೋಭಾವ ಮತ್ತು ದೇಶಭಕ್ತಿಯ ಅಗತ್ಯ ನಮ್ಮನ್ನು ಅತ್ಯುತ್ತಮ ವಿದ್ಯಾರ್ಥಿಗಳನ್ನಾಗಿ ರೂಪಿಸಿತು. ಈ ವಿದ್ಯಾಸಂಸ್ಥೆ ಮತ್ತು ಸಿಬ್ಬಂದಿ ವರ್ಗದ ವಿನಯಶೀಲತೆ, ಸ್ನೇಹಪರ ವರ್ತನೆ, ಪರೋಪಕಾರದ ಭಾವನೆ ವಿದ್ಯಾರ್ಥಿಗಳಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿತು. ನನ್ನ ಜೀವನದಲ್ಲಿ ಹೇಳುವುದಾದರೆ ಈ ವಿದ್ಯಾಸಂಸ್ಥೆ ಮತ್ತು ಅಧ್ಯಾಪಕ ವೃಂದ ನನ್ನನ್ನು ನನ್ನ ಜೀವನದಲ್ಲಿ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಿತು. ಧರ್ಮ ಎಂದರೆ ನಾವು ನಂಬುವ ಧರ್ಮ ಎಂದರ್ಥವಲ್ಲ, ಬದಲಾಗಿ ಅದು ಜೀವನ ಧರ್ಮ. ಅಂದರೆ ಸರ್ವರನ್ನು ಒಳಗೊಂಡ, ಸರ್ವರನ್ನು ಸಮಾನವಾಗಿ ಕಾಣುವ ಮತ್ತು ಪ್ರೀತಿಸುವ ಮಾನವೀಯ ಗುಣ. ಇದನ್ನು ರಾಜಧರ್ಮವೆಂದು ಕರೆಯಬಹುದು. ನಾನು ನನ್ನ ಜೀವನದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತ ರಾಜಧರ್ಮವನ್ನು ಅನುಸರಿಸತೊಡಗಿದೆ. ರಾಜನು ಹೇಗೆ ತನ್ನ ಪ್ರಜೆಗಳನ್ನು ಜಾತಿ ಮತ ಭೇದವಿಲ್ಲದೆ ಸಮಾನ ದೃಷ್ಟಿಯಿಂದ ನೋಡುತ್ತಾನೋ, ಹಾಗೆ ನಾನು ನನ್ನ 35 ವರ್ಷ ಸರ್ಕಾರಿ ಸೇವೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ನೋಡತೊಡಗಿದೆ. ಈ ವಿದ್ಯಾಸಂಸ್ಥೆ ಮತ್ತು ಅಧ್ಯಾಪಕ ವೃಂದದ ಬೋಧನೆ ನನ್ನನ್ನು ಪ್ರಾಮಾಣಿಕ ಮತ್ತು ಸಿನ್ಸಿಯರ್ ವ್ಯಕ್ತಿಯನ್ನಾಗಿ ಮಾಡಿತು. 35 ವರ್ಷಗಳ ಈ ದೇಶದ ಪ್ರತಿಷ್ಠಿತ ನೌಕಾ ನಿರ್ಮಾಣ ಸಂಸ್ಥೆ ಉನ್ನತ ಸ್ಥಾನದಲ್ಲಿದ್ದರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಾನು ನಿವೃತ್ತನಾಗುವಾಗ ನನಗೆ ವಿಜಿಲೆನ್ಸ್ನಿಂದ ಗೌರವಪೂರ್ವಕ ವಿದಾಯ ದೊರೆಯಿತು. I will tell few sentences in English, please excuse me. I was converted into a humble human being with humility and humanity. The institution taught me the value of devotion, dedication, courage and perseverance. When I was leaving this institution, I was a young man with a lot of confidence and courage. I never looked back in my engineering college life and professional life, and retired as a general manager from India's most prestigious naval defense undertaking, that is Mazagon Dock Limited. It is all about me and this institution. Now I just want to say few lines about us. Ellen Kudur and Mr. Ajit, we were classmates, backmates and all that. We all were given admission to this institution as young boys, brimming with wild and untamed energy. At that time, no one realized that they were making memories. Every one of us knew we are having a lot of fun. In just 5 years of time, we were turned into fine human beings. The raw nature was polished, personality groomed and discipline inculcated. Times were hard, annoying and irritating, but let's admit it was fun too. Today, everyone has become promising and productive in one way or the other. Everyone has grown self-sufficient, independent and contented. Now, we will ask the reason why. That was because of the values we acquired in this school and institution. The school was our guiding light. The teachers were our inspirational energy. They groomed us and instilled in us the right attitude, taught us the difference between acquiring knowledge and wisdom. They taught us the value of humanity and morals. That was our time. We never went for tuition classes. No Google, no WhatsApp, no YouTube tutorials. ಶಾಲೆಯಲ್ಲಿ ಮಾಸ್ಟರ್ ಹೇಳಿದ್ದು, ನಾವು ಚಿತ್ತ ಕೊಟ್ಟು ಕೇಳಿದ್ದು, ಮತ್ತೆ ಸ್ವಲ್ಪ ಹೋಮ್ವರ್ಕ್ ಮಾತ್ರ. Like branches of tree, our lives have grown in different directions. The students of this institution are spread all over the world. Still, our roots remain as one, that why we are here. This is a common factor which is binding us. ಇದೆಲ್ಲವೂ ಆತನಿಗೆ ದೇವರು ಕೊಟ್ಟ ಉಡುಗೊರೆ, ಕಾಣಿಕೆ ಮತ್ತು ವರ. ಆದರೆ ಅವನು ಪರರಿಗೆ ಕೊಡುವಾಗ ಅದು ದಾನ ಮತ್ತು ಭಿಕ್ಷೆ. ದೇವರಿಂದ ಪಡೆದ ವರಗಳನ್ನು ಇತರರಿಗೆ ವರವಾಗಿಯೇ ಹಂಚೋಣ. ಈ ಶಾಲೆ ನಾವು ನಡೆದು ಬಂದ ದಾರಿ, ರಸ್ತೆ, ದೇವರ ಮಂದಿರ ಮತ್ತು ಸಮಾಜದಲ್ಲಿರುವ ಸಕಲ ಸವಲತ್ತುಗಳು ನಮ್ಮ ಪೂರ್ವಜರ ತ್ಯಾಗದ ಫಲ. ಆದುದರಿಂದ ದೇವರ ಪಾದ ಸೇರುವ ಮೊದಲು ಸಮಾಜದಿಂದ ಪಡೆಕೊಂಡದ್ದನ್ನು ಕಿಂಚಿತ್ತಾದರೂ ಸಮಾಜಕ್ಕೆ ಹಿಂದಿರುಗಿಸುವುದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು. ತಾವು ಚದುರಂಗದ ಆಟದ ಬಗ್ಗೆ ಕೇಳಿರಬಹುದು.
ಚದುರಂಗದ ಆಟದಲ್ಲಿ ರಾಜ ರಾಣಿ ಕುದುರೆ ಮತ್ತು ಕಾಲಾಳುವಿಗೆ ಬೇರೆ ಬೇರೆ ಸ್ಥಾನಮಾನ ಇದೆ. ಆದರೆ ಆಟ ಆಡಿದ ನಂತರ ಎಲ್ಲರನ್ನೂ ಒಂದೇ ಡಬ್ಬಿಯಲ್ಲಿ ಹಾಕ್ತಾರೆ. ಆಗ ಅವರ ಸ್ಥಾನಮಾನ ಎಲ್ಲ ಒಂದೇ. ನಾವೆಲ್ಲರೂ ಇಂದು ಸಮಾನರು. ಈ ವಿದ್ಯಾಸಂಸ್ಥೆ ಬಗ್ಗೆ ಸಮಾನ ಜವಾಬ್ದಾರಿ ವಹಿಸಿ ಈ ವಿದ್ಯಾಸಂಸ್ಥೆಯ ಉಳಿವಿಗೆ, ಶ್ರೇಯಸ್ಸಿಗೆ ಮತ್ತು ಸುತ್ತಮುತ್ತಲ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ನಮ್ಮ ಕೈಲಾದ ಸಹಾಯ ಮಾಡೋಣ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಧನ್ಯವಾದಗಳು. ದಕ್ಷತೆಯನ್ನು ಮೆರೆದ ರಫೀಕ್ ಅವರು ಸುರತ್ಕಲ್ ದೀಪಕ್ ಮರ್ಡರ್ ಪ್ರಕರಣದ ಆರೋಪಿಗಳನ್ನು ಎನ್ಕೌಂಟರ್ ಮೂಲಕ ಬಂಧಿಸಿದ್ದು, ಮಂಗಳೂರು ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ 7 ಜನ ಆರೋಪಿಗಳನ್ನು ಬಂಧಿಸಿದ್ದು ಅವರ ಸಾಧನೆಯಲ್ಲಿ ಒಂದು. ಮಂಗಳೂರು ಉತ್ತರದ ರೌಡಿಗಳಿಗೆ ಅವರು ದುಸ್ವಪ್ನರಾಗಿದ್ದಾರೆ. ಇದೀಗ ನಮ್ಮ ಮುಂದೆ ಶ್ರೀಯುತ ರಫೀಕ್ ಸರ್ ತಿಳಿಸ್ತಾರೆ. ಸಮಾರಂಭದ ಸಭಾಧ್ಯಕ್ಷರೇ, ವೇದಿಕೆಯ ಮೇಲೆ ಇರುವ ಎಲ್ಲ ಗುರು ಹಿರಿಯರೇ ಹಾಗೂ ಈ ವೇದಿಕೆಯ ಮೇಲೆ ಮತ್ತು ಕೆಳಗಡೆ ಇರುವ ಎಲ್ಲ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು, ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ರಿಗೂ ವಂದಿಸುತ್ತಾ, ಮೊದಲನೇದಾಗಿ ನಾನು ಈ ವಿದ್ಯಾಸಂಸ್ಥೆಯಲ್ಲಿ 5 ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿದ್ದರೂ ನನ್ನ ಕಡೆಯಿಂದ ಈ ವಿದ್ಯಾಸಂಸ್ಥೆಗೆ ಅಂತ ನಿರೀಕ್ಷಿತ ಸಹಾಯವನ್ನು ನಾನೇನು ಮಾಡಲಿಲ್ಲ. ಆದರೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಕರ್ತವ್ಯ ಆ್ಯಸ್ ಎ ಹಳೆ ವಿದ್ಯಾರ್ಥಿಯಾಗಿ ನಾವು ಏನು ಮಾಡಬೇಕು ಅದರ ಬಗ್ಗೆ ನೆನಪಿಸಿಕೊಟ್ಟ ಈ ಇಲ್ಲಿಯ ವಿಠಲ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರವೀಶ್ ಅವರಿಗೂ ಹಾಗೂ ಎಲ್ರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ನಾವು ಏನು ಮಾಡಬೇಕು ಎಂಬುದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಥ್ಯಾಂಕ್ ಯು. ನಮ್ಮ SSLC ತಂಡ 1954ರ ಹಿರಿಯ ವಿದ್ಯಾರ್ಥಿಯಾಗಿರುವಂತಹ ಶ್ರೀಯುತ ಪದ್ಮನಾಭ ಕೆದಿಲಾಯರು ವಿಟ್ಲದ ಒಕ್ಕತ್ತೂರಿನವರು. ವಿಟ್ಲ ಸೀಮೆಯ ದೇಗುಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದ ವಾಸುದೇವ ಕೆದಿಲಾಯರವರ ಸಹೋದರರು. ಶ್ರೀಯುತ ಪಿ ಮಾಲಿಂಗ್ ಭಟ್, ಹೊನ್ನಪ್ಪಗೌಡ, ಮರಕಿಡಿ ಕೃಷ್ಣ ಭಟ್, ಕೆ ಗುರುವಪ್ಪ ಮೊದಲಾದವರೊಂದಿಗೆ ಸೇರಿಕೊಂಡು ಪದ್ಮನಾಭ ಕೆದಿಲಾಯರವರು ವಿಠಲ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪಿಸಿ ಹೈಕೋರ್ಟ್ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಬೆಂಗಳೂರು ಸಮಿತಿಯ ಗೌರವಾಧ್ಯಕ್ಷರಾಗಿ ದುಡಿದು ದೇಗುಲ ಪುನರ್ನಿರ್ಮಾಣದಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದವರು. ವಿದ್ಯಾರ್ಥಿಗಳ ಬಗ್ಗೆ ಅತ್ಯಂತ ಪ್ರೀತಿ ಉಳ್ಳವರಾದ ಅವರು ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಲಡ್ಡು ಸಿಹಿಯನ್ನು ವಿತರಿಸುತ್ತಿದ್ದಾರೆ. ಶ್ರೀಯುತ ಪದ್ಮನಾಭ ಕೆದಿಲಾಯರ್ ಅವರಿಂದ ಇದೀಗ ಅಧ್ಯಕ್ಷ ಭಾಷಣ. ಸುವರ್ಣ ಪದಕ, 5 ಬೆಳ್ಳಿ ಪದಕ, 4 ಕಂಚಿನ ಪದಕಗಳಿಗೆ ಮುತ್ತಿಕ್ಕಿದ ಹೆಮ್ಮೆಯ ಕ್ರೀಡಾಪಟು. ಮ್ಯಾರಥಾನ್ ರೇಸ್ ಇವರ ಹವ್ಯಾಸ. ಮಹಿಳಾ ಸಬಲೀಕರಣ ಆಶಯದಲ್ಲಿ ಗ್ವಾಲಿಯರ್ನಿಂದ ದೆಹಲಿಯವರೆಗೆ 370 ಕಿಲೋಮೀಟರ್ ಮ್ಯಾರಥಾನ್ ಹಾಗೂ 170 ಕಿಲೋಮೀಟರ್ ದೂರದ ಮುಂಬೈಯಿಂದ ಪುಣೆಯವರೆಗಿನ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ಹೆಗ್ಗಳಿಕೆ ಇವರದು. ಕಳೆದ ವರ್ಷ ಮಲೇಷ್ಯಾದಲ್ಲಿ ನಡೆದ 2ನೇ ಏಷ್ಯನ್ ಗೇಮ್ಸ್ ಮೆನ್ಸ್ ನೆಟ್ ಬಾಲ್ ಪಂದ್ಯಾಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಸ್ವರ್ಣ ಪದಕ ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಭಾರತ ತಂಡದ ನೆಟ್ ಬಾಲ್ ತಂಡದ ಉಪನಾಯಕ ಎಂಬುದು ಇವರ ಪ್ರತಿಭೆ. ನಾನು 1953ರಲ್ಲಿ SSLC ಮುಗಿಸಿದ್ದೇನೆ. 1950ರಿಂದ 53ರವರೆಗೆ ನನಗೆ ಇಲ್ಲಿ ವಿದ್ಯಾಭ್ಯಾಸ ನಮ್ಮ ಒಡೆಯಾರ ನಾರಾಯಣ ಭಟ್ರು ಹೆಡ್ ಮಾಸ್ಟರ್ ಇದ್ದರು. ಪ್ರತಿ ವಾರದಲ್ಲಿ ಅವ್ರದ್ದು ಮಾರಲ್ ಪೀರಿಯಡ್ ಇತ್ತು. ನೀತಿ ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ನಮಗೆ ಪ್ರತಿ ವಾರವೂ ಹೇಳಿಕೊಡ್ತಾ ಇದ್ರು. ಅವರು ಹೇಳಿಕೊಟ್ಟು ನಮಗೆ ಆ ನೀತಿ ಬೋಧೆ ಇವಾಗಲೂ ನಮ್ಮನ್ನು ಯಾವ ಕಷ್ಟ ಸಂದರ್ಭದಲ್ಲೂ ಜೀವ ಉಳಿಸಿದೆ ಅಂತೇಳಿ ಹೇಳ್ಕೊಂಡು ಅವರ ಸ್ಫೂರ್ತಿ ನನಗೆ ಶಾಲೆಯಲ್ಲಿ ಮಾತ್ರ ಅಲ್ಲ, ನಾನು ಇಲಾಖೆಗೆ ಸೇರಿಯಾದ ಮೇಲೆ
ಒಂದು ದಿವಸ ಅವರು ಮರಣ ಪಡೋದಕ್ಕೆ 1-2 ವರ್ಷ ಮೊದಲು ಕಿರ್ಲಾಯರೆ ನಮ್ಮ ದೇವಸ್ಥಾನ ಹಾಗೇ ಉಂಟಲ್ಲ, ಏನು ಮಾಡ್ತೀರಿ ಹೇಳಿದ್ರು. ದೇವರು ತಡ್ತಾರೆ. ಅದೇ ಪ್ರಕಾರ 2001ರಲ್ಲಿ ನಿಮ್ಮೆಲ್ಲರ ಸಹಾಯದಿಂದ ಒಂದು ಕೆಲಸ ಶುರು ಮಾಡಿ 12 ವರ್ಷದಲ್ಲಿ 12 ಕೋಟಿ ಕಲೆಕ್ಷನ್ ಮಾಡಿ ವಂತಿಗೆ ತಗೊಂಡು ದೇವಸ್ಥಾನದ ಕೆಲಸ ದಕ್ಷಿಣ ಭಾರತದಲ್ಲೇ ಫಸ್ಟ್ ಟೆಂಪಲ್ ಅಂತೇಳಿ ಹೇಳಿಕೊಡುವಷ್ಟು ಒಂದು ಪ್ರಸಿದ್ಧಿಗೆ ಬಂದಿದೆ ಅಂದರೆ ಅದು ನಿಮ್ಮೆಲ್ಲರ ಜಯ, ನನ್ನ ಜಯ ಅಲ್ಲ, ನಮ್ಮ ಹೆಬ್ಬಾಸ ಜಯ ಅಲ್ಲ, ಈ ಹೈಸ್ಕೂಲ್ನ ಅಧ್ಯಾಪಕರ ಕೊಡುಗೆ. ನಾವು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. 1950ರಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಗುವ ಕೆಳಗಡೆ ಇರುತ್ತೆ ಈಗ ಲೇಡೀಸ್ ಹೈಸ್ಕೂಲ್ ಇರುವಲ್ಲಿ 30, ಈ 2 ಕ್ಲಾಸ್ ಮಧ್ಯೆ 30 ಇತ್ತು. ಬಲದ ಬದಿಯಲ್ಲಿಯೂ 30, ಎಡದು ಹಿಂಬದಿಯಲ್ಲಿಯೂ 30. ಆ 30ಗೆ ಮಳೆ ಬಿದ್ದರೆ ನಾವೆಲ್ಲ ಒದ್ದೆ. ಆದರೂ 4 ಕ್ಲಾಸು 6, 7, 8, 9 4 ಕ್ಲಾಸ್ ಪ್ರಾರಂಭ ಆಯಿತು. ಆವಾಗಿದ್ದ ಲೆಕ್ಚರರ್ಸನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿಯೂ ಕನ್ನಡ ಪಂಡಿತರಾದ ಗೋವಿಂದ ಶರ್ಮರು ಅವರು ಕಚತಡಪ್ಪ ಹೇಳುವಾಗ ನಮ್ಮ ಬಡ ಎಲ್ಲ ಹೋಗಿ ಅಷ್ಟು ಸಂತೋಷ ಆಗ್ತಾಯಿತ್ತು. ಈ ವಯಸ್ಸಲ್ಲಿ ಅವರು ಈ ಮಾತುಗಳನ್ನು ಹೇಳ್ತಾರಲ್ಲ, ಹೇಗೆ ಇವರಿಗೆ ಬಾಯ್ಬಡ ಬಂದಿದೆ ಅಂತೇಳಿ ಕಾಣ್ತಾ ಇತ್ತು. ಮೊನ್ನೆ ಇತ್ತೀಚೆಗೆ ಲಿಂಗ್ವಿಸ್ಟಿಕ್ ಒಬ್ಬ ಶ್ರೀಧರ್ ಅಂತೇಳಿ ಹೇಳುವವರು ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಹೇಳಿದರು, ನಮ್ಮ ಕನ್ನಡ ಭಾಷೆ ಎಷ್ಟು ಉತ್ತಮ ಭಾಷೆ ಅಂದರೆ ವರ್ಲ್ಡ್ನಲ್ಲಿ ಇದರಷ್ಟು ಪರ್ಫೆಕ್ಟ್ಲಿ ಇರುವ ಗ್ರಾಮರ್ ಪ್ರೊನೌನ್ಸಿಯೇಷನ್ ಇರುವ ಭಾಷೆನೇ ಬೇರೆ ಇಲ್ಲೇ ಜಗತ್ತಿನಲ್ಲಿ ಇಲ್ಲಂತೆ. ಅಂಥ ಭಾಷೆ ಕನ್ನಡ. ಕನ್ನಡವನ್ನು ನಾವು ಕಡೆಗಣಿಸ್ತೇವೆ. ನಮ್ಮ ವೆಂಕಟೇಶ್ ಭಟ್ರು ಆ ಕಾಲದಲ್ಲಿ 1.5-2 ರೂಪಾಯಿಗೆ ಒಳ್ಳೆ ಲೇಖಕರಿಗೆ ಪುಸ್ತಕ ಕೊಡ್ತಾಯಿದ್ರು. ನಾವು ಅದನ್ನು ಬಿಡದೆ ಓದಿ ಆದಷ್ಟು ಖರೀದಿ ಮಾಡಿ ಲೈಬ್ರರಿಗೆ ಕೊಡುವ ಕೆಲಸ ಮಾಡ್ತಿದ್ದೆವು. ನಾವು ಓದ್ತಿದ್ದೆವು. ಅವರ ಪ್ರೀತಿ, ಪ್ರೇಮ, ಕೊಡುಗೆ ಈಗಲೂ ಅದು ಮುಂದುವರಿಸಿದ್ದಾರೆ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ನಮ್ಮ ಶಾಲೆಯಲ್ಲಿ ಆ ಕಾಲದಲ್ಲಿ ನಮ್ಮನ್ನು ನಾರಾಯಣ ಭಟ್ರು ಕಳೆನಿವರೆಗೆ ಕರ್ಕೊಂಡೋಗಿ ಆ ಬಕಾಸುರನ ಗುಹೆಯನ್ನು ತೋರಿಸಿದ್ರು. ಅಲ್ಲೇ ನಾವು ಕ್ಯಾಂಪ್ ಮಾಡಿದ್ದೆವು. ಆ ಸಮಯದಲ್ಲಿ ಅವರು ನಮ್ಮ ಪರಿಸರದ ಒಂದು ಪ್ರಭಾವ ಅವರ ಮೇಲೆ ಎಷ್ಟಿತ್ತು. ನಮ್ಮನ್ನು ಆ ಕಾಡಿನ ಮಧ್ಯಕ್ಕೆ, ಅದರಲ್ಲಿ ಕಡಿಮಲ್ಲಿ ಹುಲಿಗಳಿರ್ತದೆ, ಅಲ್ಲಿಯೂ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ಆದಿತ್ಯವಾರ ನಾವು ಅಲ್ಲಿ ಕಳೆದಿದ್ದೇವೆ. ಆ ಸಮಯದಲ್ಲಿ ನನ್ನ ಕ್ಲಾಸಲ್ಲಿದ್ದ ಜನಾರ್ದನ ದೇವರಿಗಳನ್ನು ಈಗ ಸಭೆಯಲ್ಲಿ ನೋಡಿದೆ. ಈಗ ಪುನಃ ಅವರು ಕಾಣುವುದಿಲ್ಲ. ನಮ್ಮ ಈ ಮೊದಲು ಹೇಳಿದವರ ಹಾಗೆ ಸುಮಾರು ಜನ ಮಾಲಿಕ್ ಭಟ್ರು ನಮಗೆ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ರಾಮಚಂದ್ರ ಭಟ್ರು ಅಂತೇಳಿ ಒಬ್ಬರು ಕ್ಲಾರ್ಕ್ ಇದ್ದರು. ಅವರು ನಾನು ಬೆರಳಕ್ಕೆ ಹೋಗಿ ನಮ್ಮ ಅಲ್ಲಿಯ ಸ್ಕೂಲ್ ಡೇ ದಿವಸ ಅಲ್ಲಿಯ ಬೈಲಾ ಈ ಹಳೆಯ ಸಂಘಕ್ಕೆ ಯಾವುದು ಬೇಕು, ಯಾವ ರೀತಿಯಲ್ಲಿ ಬರಬೇಕು ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದೆವು. ವರ್ಷ ಚೆನ್ನಾಗಿ ಬೆಳೆಯಿತು. ಕೊನೆಗೆ 1967ರಲ್ಲಿ ನಮ್ಮ ಎಚ್ ಕೃಷ್ಣ ಭಟ್ರು ಎಕ್ಸ್ಪೈರ್ ಆದಮೇಲೆ, ಎಚ್ ಕೃಷ್ಣ ಭಟ್ರು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೈ ಜಂಪ್ನಲ್ಲಿ ಸ್ವಲ್ಪ ಹುಷಾರಿತ್ತು ಅಂತ ಹೇಳ್ಬೋದು. ಅದರಲ್ಲಿಯೂ ಸೈಡಿಂದ ಹೋಗಿ ಹಾರೋದಲ್ಲ, ಫ್ರಂಟಿಂದ ಹೋಗಿ ಹಾರಾಡ್ತಾ ಇದ್ದೆ. ನನಗೆ ಒಳ್ಳೆ ಎನ್ಕರೇಜ್ಮೆಂಟ್ ಕೊಟ್ಟರು. ನಾವು ಅವರ ಹೆಸರಲ್ಲಿ ಅವರು 7 ಮೈಲು ಸಮುದ್ರದಲ್ಲಿ ಈಜ್ತಾ ಇದ್ರಂತೆ. ಅದನ್ನು ಹೇಳೋದು ಕೇಳಿ ನಾವು 1967ರಲ್ಲಿ ನಮ್ಮ ಸುಬ್ರಹ್ಮಣ್ಯ ಭಟ್ಟದ್ದು ಫೋಟೋ ಉಂಟು ನನ್ನ ಹತ್ರ. ಆವಾಗ ಫೋಟೋ ತೆಗೆಸಿಕೊಂಡು ನಾವು ಪುತ್ತೂರಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಫಂಕ್ಷನನ್ನು ಏರ್ಪಾಡು ಮಾಡಿದ್ದೆವು. ಆವಾಗ ಅಲ್ಲಿಯ ಕ್ಯಾಸ್ಟ್ರಿನೋ ಅಂತೇಳಿ ಮುನ್ಸಿಪಲ್ ಮ್ಯಾಜಿಸ್ಟ್ರೇಟ್ ಇದ್ದವರು ಬಂದಿದ್ದರು, CK ಶಾಸ್ತ್ರಿಗಳು ಬಂದಿದ್ದರು, ಗೋಕಳ ನಾರಾಯಣ ಭಟ್ರು ಇದ್ದರು, ಮತ್ತು ಸುಮಾರು ಜನ ಇದ್ದರು. ಅವ್ರದ್ದು ಫೋಟೋ ಉಂಟು. ಅವರು ಸ್ವಿಮ್ಮಿಂಗ್ ಡ್ರೆಸ್ಸಲ್ಲಿ ಅಂದರೆ ಕಾಚದಲ್ಲಿ
ಅವರು ಇದ್ದು ಫೋಟೋ ತೆಗೆದು ನನ್ನ ಉಂಟು. ನನಗೆ ಫೋನ್ ಮಾಡಿದರೆ ನಾನು ಅದನ್ನು ಕಾಪಿ ನಿಮಗೆಲ್ಲ ಕಳಿಸ್ತೇನೆ. 1967 ಅದು ಡೆಕ್ಕನಲ್ಲಿ ಬಂದಿತ್ತು. ಜಿಲ್ಲೆಯಿಂದ ಎಲ್ಲರೂ ಕಾಂಪಿಟೀಷನ್ಗೆ ಬಂದಿದ್ದು. ಚಂದದಲ್ಲಿ ಅದನ್ನು ನಿಮಗೆಲ್ಲ ಮೊದಲೇ ಕೊಡಲಿಕ್ಕೆ ಆಗಲಿಲ್ಲ. ನೀವು ನನಗೆ ಫೋನ್ ಮಾಡಿದರೆ ಆ ಫೋಟೋ ಕಾಪಿ ನಿಮಗೆ ಕಳಿಸ್ತೇನೆ. ನೀವು ಚಿಕ್ಕಂದಲ್ಲಿ ಆ ಸ್ವಿಮ್ಮಿಂಗ್ ಸಮಯದಲ್ಲಿ ಯಾವ ರೀತಿಯಲ್ಲಿ ಇದ್ದಿರಿ, ಹೇಗೆ ನೀವು ಇಡೀ ಸೌತ್ ಕೆನಡಾವನ್ನು ಬೆಳಗಿಸಿದ್ದೀರಿ, ಹೇಗೆ ಹೆಸರು ಬಂತು, ಹೇಗೆ ಸ್ವಿಮ್ಮಿಂಗ್ನಲ್ಲಿ ಥ್ರೂಔಟ್ ಇಂಡಿಯಾ, ಯಾಕೆ ವರ್ಲ್ಡ್ ಓವರ್ ನಾವು ಹೋಗುವಾಗೆ ಮಾಡಿದ್ದೇವೆ. ನಮ್ಮ ಕೀರ್ತಿ ಸ್ವಿಮ್ಮಿಂಗ್ನಲ್ಲಿ ಭಾಳ ಅವ ಈಜವ ಎಲ್ಲಿ ಹೋಗಿ ಈಜಾನು ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ. ಆ ಈಜುವಿಕೆಯಲ್ಲಿ ನಾವು ಹುಷಾರಿಯಾಗಿದ್ದೇವೆ. ನಾವು ಈ ದಿನ ನಮ್ಮ ಹಳೇ ವಿದ್ಯಾರ್ಥಿಗಳನ್ನು ನೋಡೋ ಸಂದರ್ಭ ಹೊತ್ತು ವಿದ್ಯಾರ್ಥಿಗಳಾಗಿದ್ದುಕೊಂಡು ಮುಂದುವರಿಸಿಕೊಂಡು ಉಪಾಧ್ಯಾಯರಾಗಿ ಹಿಂದೆ ರಿಟೈರ್ ಆದವರನ್ನು ಕಂಡೆವು. 30-40 ನಾವು 100 ವರ್ಷ ಕಲಿತರೆ ಇವರು 30-40 ವರ್ಷ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟು ನಮ್ಮ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಒಂದು ಆಧಾರ ಸ್ತಂಭ ಮಾಡಿಕೊಟ್ಟರು. ನನ್ನ ಹತ್ತಿರದಲ್ಲಿ ಕೂತ ಪಾರ್ವತಮ್ಮನವರು ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡಿದರು, ಇಂಗ್ಲೀಷಲ್ಲಿ ಪ್ರವೀಣರಾದರು, ಮಲಯಾಳದಲ್ಲಿ ಹುಷಾರಾದರು. 75 ಪುಸ್ತಕ ಬರ್ತಾರಂತೆ. ನಾವು ಜೀವಮಾನದಲ್ಲಿ ಒಂದೊಂದು ಪುಸ್ತಕ ಬರೀಲಿಕ್ಕೆ ನಮಗೆ ಟೈಮ್ ಇರೋದಿಲ್ಲ. ನಾನು ಮತ್ತೊಂದು ವಿಷಯ ಹೇಳಿದ್ದೇನೆ ಅಂದರೆ ನನಗೆ ಸಂತೋಷ ಆಗುತ್ತೆ. ನಾನು ಈಗ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಪ್ರಾಯ 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನನ್ನ ಮುಖ್ಯ ಕಕ್ಷಿಗಾರರೆಂದರೆ ಲೆಕ್ಚರರ್ಸ್ಗೆ ಬೇಕಾಗಿ ನಾನು ಫೈಟ್ ಔಟ್ ಮಾಡ್ತಾ ಇದ್ದೇನೆ. ಯಾವಾಗಲೇ ರಿಟೈರ್ ಆಗಿ ಸಂಬಳ ಪೆನ್ಷನ್ ಒಂದೇ ಲೆಕ್ಕ ಇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಆಜ್ಞೆ ಬಂದಿದೆ. ಅದೇ ಪ್ರಕಾರ ಎಲ್ಲರಿಗೂ ಸಿಕ್ಕುವಾಗೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಕಷ್ಟ ವಿಷಯದಿಂದ ಇಲ್ಲಿಯ ಲೆಕ್ಚರರ್ಸಿಗೂ ಇಲ್ಲಿ ಸೇರಿದ ಅಧ್ಯಾಪಕರಿಗೂ ಅಧ್ಯಾಪಕಿಯರಿಗೂ ನನ್ನಿಂದಾದ ಸೇವೆ ಇನ್ನು ಮುಂದೆಯೂ ನಡೆಯುತ್ತದೆ. ನನಗೆ ಈ ದಿನ ಇಲ್ಲಿ ಬಂದು ನಿಮ್ಮೊಟ್ಟಿಗೆ ಇದ್ದುಕೊಂಡು ಸಂತೋಷದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ವಿದ್ಯಾರ್ಥಿ ಸಂಘದ ಎಲ್ಲ ಅಧಿಕಾರ ವರ್ಗದವರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಖಜಾಂಚಿಯವರಿಗೆ ಮತ್ತು ಈಗಿನ ಕಾಲೇಜಿನ ಮಕ್ಕಳಿಗೂ ಮತ್ತು ಲೆಕ್ಚರರ್ಸಿಗೂ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳನ್ನು ತಿಳಿಸಿ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಡಾಕ್ಟರ್ ವಿ ಕೆ ಹೆಗಡೆಯವರು ನಮ್ಮ ವಿಟ್ಟದ ಹೈಸ್ಕೂಲ್ನ ಒಬ್ಬ ರ್ಯಾಂಕ್ ಹೋಲ್ಡರ್. SSLCಯಲ್ಲಿ ಹಾಗೆ 100% ಹ್ಯಾಟ್ರಿಕ್ ಮ್ಯಾಥಮೆಟಿಕ್ಸಲ್ಲಿ 100% ಹ್ಯಾಟ್ರಿಕ್ ಗಳಿಸಿದವರು. ಅನಂತರ CETಯಲ್ಲಿ ಎಂಜಿನಿಯರಿಂಗ್ನಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದಂಥ ಡಾಕ್ಟರ್ ವಿ ಕೆ ಹೆಗಡೆ ಅವರು ಮೆಡಿಕಲ್ನಲ್ಲಿ 32ನೇ ರ್ಯಾಂಕ್ ಗಳಿಸಿದರು. ಅವರ ತಾಯಿಯವರ ಇಚ್ಛೆಯಂತೆ ಅವರು ಮೆಡಿಕಲನ್ನು ಆಯ್ಕೆ ಮಾಡಿ MBBS ಡಾಕ್ಟರ್ ಆಗಿ ವಿಟ್ಲದಲ್ಲಿ ಪುಷ್ಪಕ್ ಕ್ಲಿನಿಕ್, ಅಂದರೆ ಅವರ ತಾಯಿಯ ಹೆಸರಿನಲ್ಲಿ ಪುಷ್ಪಕ್ ಕ್ಲಿನಿಕ್ ಅನ್ನು ಶ್ರೀ ಪದ್ಮನಾಭ ಕೆದಿಲಾಯರು 1 ಲಕ್ಷದ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೊಂದಿದಂಥ ಶಾಲೆ ಅಂತ ನಮ್ಮ ವಿಟ್ಲ, ನಮ್ಮ ಹೆಮ್ಮೆಯ ಸಂಸ್ಥೆಗೆ ಇದ್ದ ಹೆಸರು ಇವತ್ತು ಕೈ ಜಾರ್ತಾ ಇದೆ. ಆ ಸ್ಥಾನ ನಮ್ಮದು ಕಮ್ಮಿ ಆಗ್ತಾ ಇದೆ, ಕೆಳಗಿಳಿತಾ ಇದೆ. ಆಗಲೇ ಪದ್ಮಯ್ಯರು ಅದನ್ನು ಹೇಳಿದರು. 21 ಸೆಕ್ಷನ್ಗಳಿದ್ದಂಥ ಶಾಲೆ ಇವತ್ತಿಗೆ 12 ಸೆಕ್ಷನ್ಗೆ ಇಳಿದಿದೆ. ನಾವು ಏನಾದರೂ ಇದನ್ನು ಮಾಡಲೇಬೇಕು. ಸರ್ಕಾರದ ವಿದ್ಯಾ ನೀತಿಯಿಂದಾಗಿ ನಮ್ಮ ಹತ್ರ 7ನೇ ಕ್ಲಾಸ್ನವರೆಗಿದ್ದಲ್ಲಿ 8ನೇ ಕ್ಲಾಸನ್ನು ಪರ್ಮಿಷನ್ ಕೊಟ್ಟು 8 ಇದ್ದಲ್ಲಿ ಹೈಸ್ಕೂಲನ್ನು ಕೊಡ್ತಾ ಇದ್ದೀವಿ. ಆವಾಗ ನಮ್ಮ ಮುಂದೆ ಇರುವಂಥ ಒಂದೇ ಒಂದು ಚಾಲೆಂಜ್ ಏನು ಅಂತ ಹೇಳಿದ್ರೆ, ಕನ್ನಡ
ವಿದ್ಯಾರ್ಥಿಗಳಲ್ಲಿ ಅಲ್ಲಿಗೆ ಅಟ್ರಾಕ್ಷನ್ ಆಗುವುದನ್ನು ನಮ್ಮ ಕಡೆಗೆ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದು. ಇವತ್ತೀಗ ನಿಮ್ಮ ಗಮನಕ್ಕಾಗಿ ಹೇಳ್ತಾ ಇದ್ದೇನೆ, ಇದನ್ನು ಪ್ಯಾನೆಲ್ ನಂತರ ನಾನು ಮಾತಾಡೋದು ಬಹುಶಃ ಹೆಚ್ಚು ಒಳ್ಳೆಯದು. ಇವತ್ತು ನಾವು ಸುಮಾರು 12ರಿಂದ 15 ಲಕ್ಷ ರೂಪಾಯಿಗಳನ್ನು ನಾವು ಕನ್ನಡ ಮೀಡಿಯಂ ಶಾಲೆಯ ಇದಕ್ಕಾಗಿ ನಾವು ಖರ್ಚು ಮಾಡ್ತಾ ಇದ್ದೇವೆ, ನಮ್ಮ ಬಜೆಟ್. ಅದನ್ನು ಹೇಗೆ ಸರಿದೂಗಿಸ್ಬೋದು? ಫ್ರೀ ಎಜುಕೇಷನ್ನ ಕೊಡ್ಬೋದೇ, ಬಸ್ ಟ್ರಾನ್ಸ್ಪೋರ್ಟೇಷನ್ನ ವ್ಯವಸ್ಥೆಯನ್ನು ಮಾಡಬಹುದೇ, ಫ್ರೀ ಯೂನಿಫಾರ್ಮ್ ಅನ್ನು ಕೊಡ್ಬೋದೇ, ಇದನ್ನೆಲ್ಲ ಇದು ನಮ್ಮ ಮುಂದೆ ಇರುವಂಥ ಚಾಲೆಂಜ್. ಓವರ್ ಟು ಡಾಕ್ಟರ್ ಗಣಪಯ್ಯ. ಮೊನ್ನೆ ಪರಂಗಿಪೇಟೆಯಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಅದರಲ್ಲಿ ನಮ್ಮ ಶಾಸಕರಾದಂಥ ರಾಜೇಶ್ ನಾಯ್ಕರವರು ಒಂದು ಮಾತು ಹೇಳಿದರು. ಅವರು ಒಂದು ಪ್ರೈಮರಿ ಕನ್ನಡ ಮೀಡಿಯಂ ಶಾಲೆಗೆ ಹೋಗಿದ್ದರಂತೆ, ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದರಂತೆ. ಆಗ ಸಂವಾದ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೊನೆಗೆ ಕೇಳಿದ್ರಂತೆ, ಸರ್ಕಾರದಿಂದ ನೀವು ಏನನ್ನು ನಿರೀಕ್ಷಿಸ್ತೀರಿ ಅಂತ. ಪ್ರೈಮರಿ ಶಾಲೆ ಮಕ್ಕಳು ಅವರ ಲೆವೆಲ್ಗೆ ಸರಿಯಾಗಿ ಅವರು ನಿರೀಕ್ಷೆ ಮಾಡ್ತಾರೆ. ಆಗ ಒಂದು ಹುಡುಗಿ ಎದ್ದು ನಿಂತ ಹೇಳಿದಂತೆ, ದಯವಿಟ್ಟು ನಮ್ಮ ಯೂನಿಫಾರ್ಮಿನ ಕಲರನ್ನು ಚೇಂಜ್ ಮಾಡಬೇಕು ಅಂತ. ಇವರು ಯಾಕೆ ಅಂತ ಕೇಳಿದ್ರಂತ. ಆಗ ಹೇಳಿದ್ರಂತೆ ಆಕೆ, ನಾವು ಪೇಟೆಯಲ್ಲಿ ಹೋಗುವಾಗ ನಾವು ಕನ್ನಡ ಮೀಡಿಯಮಿನ ವಿದ್ಯಾರ್ಥಿಗಳು ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಹೇಳಿ. ಬಹುಶಃ ಕನ್ನಡ ಮಾಧ್ಯಮದ ಸಮಸ್ಯೆಯ ಬಗ್ಗೆ, ಒಟ್ಟು ಇರುವಂತಹ ಸಮಸ್ಯೆಯ ಬಗ್ಗೆ ಇದಕ್ಕಿಂತ ಒಳ್ಳೆಯ ಧ್ವನಿಪೂರ್ಣವಾದಂಥ ಒಂದು ಅನುಭವ ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗ 2 ವರ್ಷದ ಹಿಂದೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಮಂಗಳೂರಿಗೆ ಬಂದಾಗ ಒಂದು ಮಾತು ಹೇಳಿದರು. 11 ವರ್ಷಗಳ ಅವಧಿಯಲ್ಲಿ 2007-17 ಅವಧಿಯಲ್ಲಿ 10,000ಕ್ಕಿಂತ ಹೆಚ್ಚು ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚಲಾಯಿತು ಅಂತ ಹೇಳಿ. ಕಳೆದ ವರ್ಷ ಪತ್ರಿಕೆಯಲ್ಲಿ ಒಂದು ಮಾತು ಬಂತು, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ 35,000ಕ್ಕಿಂತ ಹೆಚ್ಚು ಅಧ್ಯಾಪಕರ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿ. ಕಳೆದ ವರ್ಷ ಈಗಿನ ಮುಖ್ಯಮಂತ್ರಿಗಳೆಲ್ಲ, ಮೊದಲಿನ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಈ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉನ್ನತೀಕರಿಸುವ ಉದ್ದೇಶದಿಂದ 1ನೇ ಕ್ಲಾಸ್ನಿಂದಲೇ ಇಂಗ್ಲೀಷನ್ನು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಘೋಷಿಸ್ತಾ ಇದ್ದೇವೆ ಅಂತ ಹೇಳಿ. ಈಗಿನ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಈ ವರ್ಷದಿಂದ 1 ವರ್ಷದ ಒಳಗೆ 1,000 ಕನ್ನಡ ಮಾಧ್ಯಮ ಶಾಲೆಗಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಾಗಿ ಪರಿವರ್ತಿಸುವಂಥ ಪ್ರಯತ್ನ ನಡೆಸ್ತಾ ಇದ್ದೇವೆ ಅಂತ ಹೇಳಿ. ಇದಕ್ಕೆ ಬಹಳ ಕಡೆಯಿಂದ ವಿರೋಧ ಬಂದಿದೆ. ಕೆಲವು ಕಡೆಗೆ ಅದಕ್ಕೆ ಪೂರಕವಾದಂಥ ಪರವಾದಂಥ ವಾದಗಳು ಕೂಡ ಬಂದಿದೆ. ಒಟ್ಟು ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಹೇಗೆ ಸರಿಪಡಿಸುವುದು, ಕನ್ನಡ ಮಾಧ್ಯಮ ಶಾಲೆಗಳನ್ನು ಪುನಃ ಹಿಂದಿನ ವೈಭವವನ್ನು ಹೇಗೆ ತರುವುದು ಅಂತ ಹೇಳುವಂಥದ್ದು ಇವತ್ತಿಗೆ ಕೂಡ ಉತ್ತರವನ್ನು ಕಾಣದ ಪ್ರಶ್ನೆಯಾಗಿಯೇ ಉಳಿದೆ ಅಂತ ಹೇಳುವಂಥ ಮಾತನ್ನು ನಾನು ಇವತ್ತು ಹೇಳಲೇಬೇಕಾಗ್ತದೆ. ಮೊನ್ನೆ ಸಿದ್ದಕಟ್ಟೆ ಅಂತಲ್ಲಿ ಒಂದು ಊರಿನಲ್ಲಿ ಒಂದು ಸಣ್ಣ ಶಾಲೆಗೆ ಹೋಗಿದ್ದೆ. ಅಲ್ಲಿ ಹಿಂದೆ 200ಕ್ಕಿಂತ ಹೆಚ್ಚು ಮಕ್ಕಳಿದ್ದರಂತೆ, ಇವತ್ತು 30 ಮಕ್ಕಳಲ್ಲಿ ಕಲಿಯುತ್ತಾ ಇದ್ದಾರೆ. ಅಲ್ಲಿ ಅಧ್ಯಾಪಕರು ಹೇಳಿದರು, ಬೆಳಿಗ್ಗೆ ನಾವು ಶಾಲೆಗೆ ಬರುವಾಗ ನಮ್ಮ ಇದೇ ರಸ್ತೆಯಲ್ಲಿ 10-12 ಕಿಲೋಮೀಟರ್ ದೂರದ ಆಂಗ್ಲ ಮಾಧ್ಯಮ ಶಾಲೆಯ ಬಸ್ಸುಗಳು ನಮ್ಮ ಊರಿನ ಎಲ್ಲ ಮಕ್ಕಳನ್ನು ಕೂಡ ದೋಚಿಕೊಂಡು ಅವರ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಇಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ. ಇದಕ್ಕೆ ಏನು ಪರಿಹಾರ ಅಂತ ಹೇಳುವುದಕ್ಕೆ ಕೂಡ ಒಂದು ಸೆಕ್ಷನ್ ಅನ್ನ ಕೊಡಿ ಅಂತೇಳಿ ಸರ್ಕಾರಕ್ಕೆ ನಾವು ಕೇಳಿದ್ವಿ. ಒಂದು ಸೆಕ್ಷನ್ ಇಂಗ್ಲಿಷ್ ಮೀಡಿಯಂ ಮಾಡುವಂತ ಸರ್ಕಾರ ಖಾಸಗಿ ನಮ್ಮ ಏಡೆಡ್ ಶಾಲೆಗೆ ಆ ಪರ್ಮಿಷನ್ ಕೊಡುವುದಿಲ್ಲ. ಅದು ಸರ್ಕಾರಿ ಶಾಲೆಗಳಲ್ಲಿ ಅದು ಪರ್ಮಿಷನ್ ಕೊಡ್ತದೆ ಒಂದು ಸೆಕ್ಷನ್. ನಮಗೆ ಆ ಪರ್ಮಿಷನ್ ಕೊಡಲಿಲ್ಲ, ಕೊಡ್ತಾ ಇಲ್ಲ. ಹಾಗಾಗಿ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಇಲ್ಲಿ ಫ್ರೀ ಎಜುಕೇಷನ್, ಫ್ರೀ ಯೂನಿಫಾರ್ಮ್ ಇಂಥದ್ದನ್ನೆಲ್ಲ ನಾವು ಮಾಡಬೇಕಾಗಿದೆ. ಅದಕ್ಕೆ ದೊಡ್ಡ ರೀತಿಯ ಮೊತ್ತವನ್ನು ಕೂಡ ಸುಮಾರು 15 ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಅದಕ್ಕೆ ಖರ್ಚು ಮಾಡುವಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ನಿಮ್ಮ ಎಲ್ಲರ ಭಾಗವಹಿಸುವಿಕೆಯನ್ನು ನಾವು ಕೂಡ ನಿರೀಕ್ಷೆ ಮಾಡಿದ್ದೆ. ಹೇಳುವ ಬದಲು ನಾನು ಇದೇ ಹೈಸ್ಕೂಲ್ನಲ್ಲಿ ಕಲಿತು 1958ನೇ ಇಸ್ವಿಯಲ್ಲಿ SSCಯಲ್ಲಿ ಪಾಸಾಗಿ ಕೂತವನು. ಇದೇ ಹಳೆ ವಿದ್ಯಾರ್ಥಿ. ಇದೀಗ ಇಲ್ಲಿ ಈ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದಲ್ಲಿ ನಾನು ಈಗ ಪ್ರಥಮವಾಗಿ ಫಸ್ಟ್ ಟೈಮ್ ನಾನಿಲ್ಲಿ ಆಗಿದ್ದೇನೆ. ಅದಕ್ಕಾಗಿ ಇದು ಮೀಟಿಂಗೇ ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಮೊದಲು ಹಳೆ ವಿದ್ಯಾರ್ಥಿಗಳ ಇದರಲ್ಲಿ ಕೂಡ ನಾನು ಯಾರು ಕಾಂಟ್ಯಾಕ್ಟ್ ಆಗಲಿಲ್ಲ. ಅಂದರೆ ನಾನು ಹೆಚ್ಚಿಗೆ ಬಾಂಬೆಯಲ್ಲಿ ಇದ್ದು ಸರ್ವಿಸ್ ಮಾಡ್ತಾಯಿದ್ದೆ. ಅದೇ ಸಂದರ್ಭ ನಾನು ಹೇಳಿಕೆ ಬಯಸ್ತೇನೆ, ನನಗೆ ವಿದ್ಯೆ ಕಲಿಸಿದ 2 ಲೆಕ್ಚರರ್ಸ್, ಟೀಚರ್ಸ್, ಇವರು ಅವರ ಉಪಸ್ಥಿತಿಯಲ್ಲಿ ಒಂದು
ನನ್ನ ಮೆಚ್ಚಿನ ಈಶ್ವರ ಭಟ್ರು ನನಗೆ ಇಂಗ್ಲೀಷ್ ಪಾಠ ಕಲಿಸ್ತಾ ಇದ್ದರು. ಮತ್ತೊಬ್ಬರು ಈಶ್ವರ ಭಟ್ರು, ಮತ್ತೊಬ್ಬರು ಸುಬ್ರಹ್ಮಣ್ಯ ಭಟ್ರು, ಅವರು ನಮಗೆ ವಿಜ್ಞಾನ ಪಾಠ ಕಲಿಸ್ತಾ ಇದ್ದರು. ಹಾಗೆ ನನ್ನೊಟ್ಟಿಗೆ ಒಂದೇ ಕ್ಲಾಸಲ್ಲಿ ಕಲಿತವರು ಪದ್ಮನಾಭ ಭಟ್ರು. ನಾನು 57-58ರಲ್ಲಿ ಈ ಶಾಲೆಯ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ದೆ. ಡಾಕ್ಟರ್ ಮೋಹನ ಆಳ್ವರ ಇದರಲ್ಲಿ ಕನ್ನಡ ಶಾಲೆಯಲ್ಲಿ ಅಡ್ಮಿಷನ್ಗಾಗಿ 8,000 ಜನ ಅರ್ಜಿ ಹಾಕ್ತಾರೆ, ಸಿಗುವುದು ಅಡ್ಮಿಷನ್ ಕೇವಲ 220 ನಾನು ಬಾಂಬೆಯಲ್ಲಿ ಹೋಗಿ ಸರ್ವಿಸಲ್ಲಿಂದ ಬಾಂಬೆ ಡ್ಯಾಂಗ್ನಲ್ಲಿ ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್ ಆಗಿ ರಿಟೈರ್ ಆಗಿದ್ದೇನೆ. ಹೈಸ್ಕೂಲು ಮತ್ತು ಪದವಿ ಪೂರ್ವ ಕಾಲೇಜು ಹಿರಿಯ ವಿದ್ಯಾರ್ಥಿಗಳ ಸಕುಟುಂಬ ಸ್ನೇಹ ಮಿಲನಕ್ಕೆ ಆಗಮಿಸಿದ ಗೌರವಾನ್ವಿತ ವಿಶೇಷ ಆಹ್ವಾನಿತರು, ಸಂಸ್ಥೆಯ ಉಪನ್ಯಾಸಕೇತರ ವರ್ಗ, ಆಗಮಿಸಿದ ಎಲ್ಲ ಹಿರಿಯ ವಿದ್ಯಾರ್ಥಿ ಸಮೂಹಕ್ಕೆ ಹಾಗೂ ಅವರ ಸಕುಟುಂಬ ಸದಸ್ಯರಿಗೆಲ್ಲರಿಗೂ ಮೈತ್ರಿಪೂರ್ಣ ವಂದನೆಗಳು. ಇಂದು ನಾನು ವಿನಿಮಯ ಮಾಡ ಬಯಸುವ ವಿಚಾರ ತಾಂತ್ರಿಕ ಶಿಕ್ಷಣ, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತಾಂತ್ರಿಕ ಶಿಕ್ಷಣದ ಅಗತ್ಯ. ಬೆಳಕಿನ ವೇಗದಲ್ಲಿ ನಡೆಯುತ್ತಿರುವ ಆಧುನಿಕ ಯುಗದಲ್ಲಿ ತಾಂತ್ರಿಕ ಶಿಕ್ಷಣದ ಮಹತ್ವವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ತಾಂತ್ರಿಕವಾಗಿ ಜಗತ್ತು ಮುನ್ನಡೆಯುವ ಕಾಲಘಟ್ಟದಲ್ಲಿ ಭವಿಷ್ಯದ ಕನಸನ್ನು ಹೊತ್ತೊಯ್ಯುತ್ತಿರುವ ಭಾರತ ದೇಶಕ್ಕೆ ಅತ್ಯಂತ ಅನಿವಾರ್ಯತೆ ಇರುವುದು ಗ್ರಾಮೀಣ ಮಟ್ಟದಲ್ಲಿ ಬೆಳೆಯಬೇಕಾಗಿರುವ ಶಿಕ್ಷಣ. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಿಕ್ಷಣಕ್ಕೆ ನೀಡುವ ಮಹತ್ವದೊಂದಿಗೆ ದೇಶದ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮೊಳಗಿನ ಜವಾಬ್ದಾರಿಗಳನ್ನು ಅರಿತುಕೊಳ್ಳುವ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ನಮ್ಮ ಈ ದೇಶದಲ್ಲಿನ ತಾಂತ್ರಿಕ ಶಿಕ್ಷಣ ಮತ್ತು ಕೈಗಾರಿಕೆಗಳಲ್ಲಿ ಬೇಕಾಗಿರುವಂತಹ ಮ್ಯಾನ್ ಪವರ್, ಇದಕ್ಕೆ ಬಹಳಷ್ಟು ಅಂತರಗಳಿರುವುದರಿಂದ ತಾಂತ್ರಿಕ ಶಿಕ್ಷಣವನ್ನು ಮೊದಲಿಗೆ ಕೈಗಾರಿಕೆಗೆ ಬೇಕಾದ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ರಚಿಸಿ ರೂಪಿಸುವ ಜವಾಬ್ದಾರಿ ಹೆಚ್ಚಿದೆ. ಸದ್ಯ ಈ ಸ್ಕಿಲ್ ಬೇಸ್ಡ್ ಶಿಕ್ಷಣ ಅಂದರೆ ಔಟ್ಕಮ್ ಬೇಸ್ಡ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಬೇಸಿಕ್ ಟೆಕ್ನಿಕಲ್ ಎಜುಕೇಷನ್, ಇದು ಸಂಪೂರ್ಣ ಇಂಡಸ್ಟ್ರಿ ಬೇಸ್ಡ್ ಎಜುಕೇಷನ್ ಆಗಿದ್ದು, ಸೂಕ್ತ ತರಬೇತಿಗಳನ್ನು ನೀಡುವ ಮೂಲಕ ಕೈಗಾರಿಕೆಗಳಿಂದ ಬರುವ ಮ್ಯಾನ್ ಪವರ್ ಡಿಮಾಂಡ್ಗೆ ಅನುಗುಣವಾಗಿ ರೆಡಿ ಫಾರ್ ಜಾಬ್ ಎಂಬ ವಿದ್ಯಾರ್ಥಿಗಳನ್ನು ಪ್ರಾಡಕ್ಟ್ ರೂಪದಲ್ಲಿ ತಯಾರಿಸುವ ಪ್ರಾಯೋಗಿಕ ಶಿಕ್ಷಣ. ಮೊಟ್ಟ ಮೊದಲು ಇದನ್ನು ಅಳವಡಿಸಿಕೊಂಡದ್ದು ಮತ್ತು ಇಂದಿಗೂ ಪ್ರಸ್ತುತವೆನಿಸುವುದು ITI ಕೋರ್ಸ್ಗಳಲ್ಲಿ. ಇತ್ತೀಚೆಗೆ ಈ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಎಂಬ ಕಾನ್ಸೆಪ್ಟ್ ಡಿಪ್ಲೊಮಾ, ಇಂಜಿನಿಯರಿಂಗ್, ಮಾಸ್ಟರ್ ಡಿಗ್ರಿವರೆಗೂ ವಿಸ್ತರಿಸಿರುವುದು ಭವಿಷ್ಯದಲ್ಲಿ ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಮೆಮೊರಿ ಬೇಸ್ಡ್ ಎಜುಕೇಷನ್ನ ಬದಲು ಆಕ್ಟಿವ್ ಬೇಸ್ಡ್ ಎಜುಕೇಷನ್ನ ಪ್ರಾಮುಖ್ಯತೆಯನ್ನು ಇದು ವಿವರಿಸಬಹುದು. ಈ ನಿಟ್ಟಿನಲ್ಲಿ ನಮ್ಮೂರಿನ ನಮ್ಮ ಸಂಸ್ಥೆಯ ಸುಪ್ರಜಿತ್ ITI ಸೇರಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಗ್ರಾಮೀಣ ಭಾಗದಲ್ಲಿ ಪ್ರತಿಭೆಗಳಿಗೆ ಇರುವ ಕೊರತೆ ಎಂದರೆ ಲಭ್ಯತೆ, ಅವೈಲೇಬಿಲಿಟಿ. ಇದಕ್ಕಾಗಿ 100 ಕಿಲೋಮೀಟರ್ ಪ್ರಯಾಣ ಬೆಳೆಸಿ ಶಿಕ್ಷಣ ಪಡೆಯುವ ಅನಿವಾರ್ಯತೆ ಬಂದಾಗ ಸಹಜವಾಗಿಯೇ ಆಸಕ್ತಿ ಕುಗ್ಗಿ ಅರಳಬೇಕಾದ ಪ್ರತಿಭೆಗಳು ಮುದುಡಿ ಹೋಗುವ ಸಾಧ್ಯತೆಗಳೇ ಹೆಚ್ಚು. ಇದರ ಜೊತೆಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಶಿಕ್ಷಣದ ಶುಲ್ಕಗಳು ಕೂಡ ಗ್ರಾಮೀಣ ಭಾಗದ ಪ್ರತಿಭಾವಂತರವನ್ನು ಕಾಡುವುದು ತಳ್ಳಿ ಹಾಕುವಂತಿಲ್ಲ. ಸರ್ಕಾರಿ ಮತ್ತು ಖಾಸಗಿ ಎಂಬ 2 ರಂಗಗಳನ್ನು ನಾವು ಇದರಲ್ಲಿ ಪ್ರತ್ಯೇಕಿಸಿ ನೋಡುವಾಗ ವ್ಯತ್ಯಾಸಗಳು ಬರಬಹುದು. ಇದೊಂದು ಬಲು ದೊಡ್ಡ ಸವಾಲಾಗಿದ್ದು ಪ್ರೋ ಆ್ಯಂಡ್ ಕಾನ್ಸ್ಗಳನ್ನು ಚರ್ಚಿಸಿ ನಿರಂತರವಾಗಿ ನಿರ್ದಿಷ್ಟ ಗುರಿಗಳನ್ನು ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಂಡರೆ ಸೂಕ್ತ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬಹುದು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲಿ ಹಿರಿಯ ವಿದ್ಯಾರ್ಥಿಗಳ ಪಾತ್ರವು ಅತ್ಯಂತ ಮಹತ್ವವಾಗಿದ್ದು, ಆರ್ಥಿಕ ಸಹಾಯದ ಜೊತೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಶಿಕ್ಷಣ ಸಂಸ್ಥೆಯ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ಶಿಕ್ಷಕ ವರ್ಗಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೂ ಮೋರಲ್ ಸಪೋರ್ಟ್ ಸಿಕ್ಕಂತಾಗುತ್ತದೆ. ತಾಂತ್ರಿಕ ಶಿಕ್ಷಣ ಎಂಬುದು ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗುವಂಥದ್ದು. ಇದರೊಂದಿಗೆ ಇಂದಿರುವ ಟೆಕ್ನಾಲಜಿ ನಾಳೆಗೆ ಇರುವುದಿಲ್ಲ. ಆದರೆ ಯಾವುದೇ ತಾಂತ್ರಿಕತೆಗೆ ಬೇಸ್ ಅಥವಾ ಮೂಲ ಎಂಬುದೊಂದು ಇದ್ದೇ ಇರುತ್ತದೆ. ಅದರ ಜಾಡನ್ನು ಹಿಡಿದವರು ಆ ಕ್ಷೇತ್ರದಲ್ಲಿ ಉತ್ತುಂಗದವರೆಗೆ ತಲುಪುತ್ತಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ವಿಟ್ಲ ITIಯಲ್ಲಿ 50% ಆಗಲೇ ಹೇಳಿಯಾಗಿದೆ. 50% ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸುಪ್ರಜಿತ್ ಫೌಂಡೇಶನ್ ಮೂಲಕ 50% ಸ್ಟೂಡೆಂಟ್ಸಿಗೆ ಇವತ್ತು ಸ್ಕಾಲರ್ಶಿಪ್. ಹಾಗೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಅನೇಕ ಯೋಜನೆಗಳು ಆಗ್ತಾ ಇದೆ. ಭಾಸ್ಕರ್, ನಿಮ್ಮ ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇದೆ. NSDCಯ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಮೂಲಕ AICTE ಆಫರ್ ಮಾಡುವಂಥ ಕೋರ್ಸ್ಗಳು ಪುತ್ತೂರು ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಮೂಲಕ ವಿಲ್ ಹ್ಯಾವ್ ಎ ಟೈ ಅಪ್. ಇಲ್ಲಿಯೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಅನೇಕ ಕೋರ್ಸ್ಗಳನ್ನು ನಮ್ಮ ITI ಸ್ಟೂಡೆಂಟ್ಸ್ಗೆ ಆಸ್ ವೆಲ್ as ಸಾರ್ವಜನಿಕವಾಗಿ 8ನೇ ಕ್ಲಾಸ್ ಪಾಸ್ ಆದವರಿಗೆ ಕೂಡ ಒಂದು ಆಫರ್ ಮಾಡುವಂಥ ದೊಡ್ಡ ದಾಪುಗಾಲನ್ನು ಇಡುವಂಥ ಎಲ್ಲ ಪ್ರಿಪರೇಷನ್ ಆಗ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಸಹಕಾರ ಆಗುತ್ತೆ. ನನಗೆ ಈ ದಿವಸ ಕೊಟ್ಟಿರುವಂತಹ ಟಾಪಿಕ್ ರೋಲ್ ಆಫ್ ದ ಅಲ್ಯುಮಿನೈ ಅಸೋಸಿಯೇಷನ್ ಇನ್ ದ ಡೆವಲಪ್ಮೆಂಟ್ ಆಫ್ ದಿ ಮದರ್ ಇನ್ಸ್ಟಿಟ್ಯೂಷನ್. ಒಂದು ಮಾತೃ ಸಂಸ್ಥೆಯನ್ನು ಬೆಳೆಸುವಲ್ಲಿ ಹಳೆ ವಿದ್ಯಾರ್ಥಿಗಳ ಪಾತ್ರ
ನನಗೆ ನೆನಪಿಗೆ ಬರ್ತಾ ಇದೆ. ಎಜುಕೇಷನ್ ಆಫ್ ದ ಟೌನ್, ಎಜುಕೇಷನ್ ಆಫ್ ದ ಚಿಲ್ಡ್ರನ್ ಮಸ್ಟ್ ಬಿಗಿನ್ ವಿತ್ ದ ಎಜುಕೇಷನ್ ಆಫ್ ದಿ ಚಿಲ್ಡ್ರನ್ ಆಫ್ ದಟ್ ಟೌನ್ ಅಂತ. ಒಂದು ನಗರವು ಬೆಳಿಬೇಕು ಅಂತ ಹೇಳಿದರೆ ಆ ನಗರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಪರಿಪೂರ್ಣವಾದಂತಹ ಶಿಕ್ಷಣವನ್ನು ಕೊಡುವಾಗ ಒಂದು ಪಟ್ಟಣವು ಸರ್ವತೋಮುಖ ಅಭಿವೃದ್ಧಿಯನ್ನಾಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಇದೇ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿನಿ. ನನ್ನ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಅದೇ ರೀತಿ ಪದವಿ ಪೂರ್ವ ಶಿಕ್ಷಣವನ್ನು ಇದೇ ವಿದ್ಯಾಸಂಸ್ಥೆಯಲ್ಲಿ ನಾನು ಪಡೆದಿದ್ದೇನೆ. ಈ ಮಟ್ಟಕ್ಕೆ ಬೆಳೆಯುವಲ್ಲಿ ಈ ಸಂಸ್ಥೆ ಬಹಳಷ್ಟು ನನಗೆ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತ ಹೇಳಿದರೆ, ಈಗಾಗಲೇ ಕೆಲವು ಮಹಾದಾನಿಗಳನ್ನು ಸನ್ಮಾನ ಮಾಡಿದರು. ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಕೊಡುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಯಾಕಂತ ಹೇಳಿದರೆ ದಿನದಿಂದ ದಿನಕ್ಕೆ ಎಲ್ಲ ವಿಷಯಗಳು ಕೂಡ ತುಂಬ ಕಾಸ್ಟ್ಲಿ ಆಗುವಂತಹ ಸಂದರ್ಭದಲ್ಲಿ, ಅದೇ ರೀತಿ ಈಗಾಗಲೇ ಸರ್ ಹೇಳಿದ್ದು, ಎಷ್ಟೋ ವರ್ಷಗಳ ನಂತರ ಇಲ್ಲಿ ಅಧ್ಯಾಪಕರ ನೇಮಕಾತಿ ಸರ್ಕಾರದಿಂದ ನಡೆದಿಲ್ಲ. ಆಗ ಆಡಳಿತ ಮಂಡಳಿಯವರು ಅವರಿಗೆ ವಿದ್ಯಾರ್ಥಿಗಳಿಗೋಸ್ಕರ ಶಿಕ್ಷಕರನ್ನು ನೇಮಕ ಮಾಡಿ ಅವರಿಗೆ ವೇತನ ಇತರ ಸೌಲಭ್ಯವನ್ನು ಕೊಡಬೇಕು. ಆ ಸಂದರ್ಭದಲ್ಲಿ ಹಣಕಾಸಿನ ನೆರವು ತುಂಬ ಇದೆ. ಆದ್ದರಿಂದ ಹಳೆ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಹಣಕಾಸಿನ ನೆರವನ್ನು ಕೊಡುವ ಮೂಲಕ ಈ ವಿದ್ಯಾಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಮಾತ್ರ ಅಲ್ಲ, ಹಳೆ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟದಲ್ಲಿ ಗಣನೀಯವಾದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಪ್ರತಿಭಾನ್ವಿತ ಹಳೆ ವಿದ್ಯಾರ್ಥಿಗಳಿದ್ದೇವೆ ನಾವೆಲ್ಲರೂ ಕೂಡ. ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಸಂಶೋಧನಾ ಕಾರ್ಯಗಳನ್ನು, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡು ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡುವ ಮೂಲಕ ಪ್ರತಿಯೊಬ್ಬ ಮಗುವು ಕೂಡ ಶಿಕ್ಷಣವನ್ನು ಪಡೆದು ಮುಂದಿನ ಉದ್ಯೋಗ ಅವಕಾಶವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು ಕೈ ಜೋಡಿಸಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಮೂಲಕ ಬೇರೆ ಬೇರೆ ರೀತಿಯಾದಂತಹ ವಿದ್ಯಾರ್ಥಿ ವೇತನವನ್ನು ನಾವು ಕೊಡ್ಬೋದು. ಡಿಸರ್ವ್ಡ್ ಸ್ಟೂಡೆಂಟ್ಸಿಗೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವ ಮೂಲಕ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಹೊಸ ಯೋಜನೆ ಏನು ಅಂತ ಹೇಳಿದರೆ, ಮೆಂಟರಿಂಗ್ ದ ಸ್ಟೂಡೆಂಟ್ಸ್ ಇನ್ ದಿಯರ್ ಏರಿಯಾಸ್ ಆಫ್ ಎಕ್ಸ್ಪರ್ಟೈಸ್ ಅಂತ. ಈಗಾಗಲೇ ಹೇಳಿದ ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರಿದ್ದಾರೆ. ಆ ಬಿಡುವಿನ ವೇಳೆ ಇದರ ಮೊದಲಿನ ಟೆಕ್ನಿಕಲ್ ಸೆಷನ್ನ ರಿಸೋರ್ಸ್ ಪರ್ಸನ್ ಹೇಳಿದರು, ಇಲ್ಲಿಗೆ ಬಂದಾಗ ಹಳೆ ವಿದ್ಯಾರ್ಥಿಗಳು ನಿಮ್ಮ ಕ್ಷೇತ್ರದಲ್ಲಿ ಇರುವಂತಹ ಅನುಭವವನ್ನು ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ತಿಳಿಸ್ಬೋದು. 1 ಅವರ್, 2 ಗಂಟೆ, 1 ಗಂಟೆ ತಿಳಿಸ್ಬೋದು. ಅದಕ್ಕೆ ನಾನು ಪೂರಕವಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಯಾವ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತರಾಗಿ ಸಾಧನೆಯನ್ನು ಮಾಡಿದೆ, ಫಾರ್ ಎಕ್ಸಾಂಪಲ್ ಯಾವುದು ನೀಟ್ ಅಥವಾ CET ಎಕ್ಸಾಮಿಗೆ ನಾವು ಕೋಚಿಂಗ್ ಕೊಡುವಂಥದ್ದಾಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲೇ ಆಗಿರ್ಬೋದು, ಇಲ್ಲಿ ನಾವು ಮಾಡಿದಂತಹ ಸಾಧನೆಯನ್ನು ಬಳಸಿಕೊಂಡು ಈಗಿರುವ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ನಾವು ಒಂದಷ್ಟು ಮಾಹಿತಿಯನ್ನು ಕೊಡುವ ಮೂಲಕ ಈಗಿನ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ವಿದ್ಯಾರ್ಜನೆಯನ್ನು ಮುಂದುವರಿಸ್ಬೋದು ಮತ್ತು ಹೇಗೆ ತಮ್ಮ ಜೀವನವನ್ನು ರೂಪಿಸ್ಬೋದು ಅನ್ನುವಂಥದ್ದು ಅವರಿಗೆ ಒಂದು ರೀತಿಯ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿಯಲ್ಲೂ ಕೂಡ ನಾವು ತರಬೇತಿಯನ್ನು ಕೊಡಲಿಕ್ಕಾಗ್ತದೆ. ಅನಂತರ ನಾವು ಹಳೆ ವಿದ್ಯಾರ್ಥಿಗಳು ಏನಾಗಬೇಕು ಅಂದರೆ, ವಿ ಮಸ್ಟ್ ಕನ್ವರ್ಟ್ ಆಸ್ ಎ ಪವರ್ಫುಲ್ ಅಂಬಾಸಿಡರ್ಸ್. ನಾವು ಹೊರಗೆ ಹೋದಾಗ ಈ ಸಂಸ್ಥೆಯ ರಾಯಭಾರಿಗಳಾಗಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಯಾವುದೇ ಒಂದು ಸಾಧನೆಯನ್ನು ಮಾಡಿದಾಗ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ನಾನು ಬೆಳೆದವಳು, ಇಲ್ಲಿ ನಾನು ವಿದ್ಯಾರ್ಜನೆಯನ್ನು ಮಾಡಿದ್ದೇನೆ ಅನ್ನುವಂತಹ ಮತ್ತೆ ನಾವು ಅದನ್ನು ಹೇಳಿಕೊಂಡಷ್ಟು ವಿದ್ಯಾಸಂಸ್ಥೆಗೆ ಬರುವಂತಹ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿಯು ಕೂಡ ಉತ್ತಮ ಬಾಂಧವ್ಯವನ್ನು ಈ ಸಂಸ್ಥೆಯೊಂದಿಗೆ ಇಟ್ಟುಕೊಂಡು ನಮ್ಮ ಸಮಾಜಕ್ಕೆ, ಅದೇ ರೀತಿ ಇಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅದೇ ರೀತಿ ಇಲ್ಲಿರುವಂತಹ ಶಿಕ್ಷಕರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ನನ್ನ ಹೆಚ್ಚಿನ ಗುರುಗಳಿಲ್ಲಿದ್ದಾರೆ. ರಾಧಾಕೃಷ್ಣ ಭಟ್ ಸರ್, ಶಾಂಭವಿ, ಪರಮೇಶ್ವರಿ, ಸಂಚಂದ್ರ ಸರ್ ಇನ್ನೂ ಇದ್ದಾರೆ ಹೆಚ್ಚಿನವರು. ಈಗ ಅದನ್ನು ಹೇಳಿ ಕೂತ್ಕೊಳ್ಳೋದಿಲ್ಲ. ಎಲ್ಲ ಗುರುಗಳಿಗೂ ನಮನಗಳು. ಸರ್, ನಮ್ಮ ಡಾಕ್ಟರ್ ಗಣಪಯ್ಯ ಸರ್ ಹೇಳಿದ ಹಾಗೆ ಅವರು 3 ಮಾದರಿ ಶಾಲೆಗಳನ್ನು ಹೇಳಿದ್ದಾರೆ. ಅಲ್ಲಿಯ ಇನ್ಫ್ರಾಸ್ಟ್ರಕ್ಚರನ್ನೇ ನಾವಿಲ್ಲಿ ಕಾಪಿ ಮಾಡಿದರೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರಿಗೆ ಆಗುವಂತಹ ಬಿಲ್ಡಿಂಗ್ ಮತ್ತು ಮಕ್ಕಳಿಗೆ ಬೇಕಿರುವಂತಹ ಎಲ್ಲ ಸಲಕರಣೆಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವೊಂದು ಬಜೆಟ್ ಮಾಡಿದರೆ
1 crore or 2 crore MRPLನವರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಇವತ್ತು ಬೆಳಿಗ್ಗೆ ಬರುವಾಗ ಕೂಡ ನಾನು ಅವರಲ್ಲಿ ಡೈರೆಕ್ಟ್ ಮಾತನಾಡಿ ಬಂದಿರುತ್ತೇನೆ. ನೀವು ಯಾವುದೇ ರೀತಿಯ ಮಕ್ಕಳಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಯಾವುದಕ್ಕೆ ಬೇಕಿದ್ರು 2 crore ಅವರು ಕೊಡ್ತೇವೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಎಲ್ರು ನಾನು ಬರೋದಿಲ್ಲ. ಪ್ರಯತ್ನ ಈ ಪ್ರಯತ್ನವು ಜಯಶೀಲವಾಗಲಿ ಅಂತ ಈ ಒಂದು ಸಭೆ ಹೇಳಲಿಕ್ಕೆ ಇದ್ದೇನೆ. ಋಣವನ್ನು ತೀರಿಸುವುದಕ್ಕಾಗಿ ನಾನು ಈ ಪ್ರಯತ್ನವನ್ನು ಮಾಡಿ ನಮ್ಮ ಕಾಲೇಜ್ ಏಡೆಡ್ಗೆ ಮಾತ್ರ, ಅನ್ಏಡೆಡ್ಗೆ ನಡೆಯೋದಿಲ್ಲ. ಇಂತಹ ಇನ್ಫ್ರಾಸ್ಟ್ರಕ್ಚರಿಗೆ ನಾನು ಕ್ರೋರ್ಸ್ನಲ್ಲಿ ನೀವು ಬಜೆಟ್ ಮಾಡಿಕೊಟ್ರು, ಅದಕ್ಕೆ ಬೇಕಾದ ನಕ್ಷೆಯನ್ನು ಮಾಡಿದ್ರು, ಅದಕ್ಕೆ ಪ್ರಾಂಶುಪಾಲರ ನೆಲೆಯಿಂದ ನಾನು ಹೇಳ್ತಾ ಇದ್ದೇನೆ. ಸರ್ಕಾರದಲ್ಲಿ ವಿಟ್ಟದ ಸೀಮೆಯಲ್ಲಿ ಶಿಕ್ಷಣ ಶಾಲೆ ವಿದ್ಯೆಯ ವೇದ ಪಾಠ ಶಿಸ್ತು ಶಾಂತಿ ರೀತಿಯಲ್ಲೇ ಶಿಕ್ಷಣದ ದಾರಿಯು ಬದುಕು ಕಲಿತು ಮಾಡಲು ಪ್ರೀತಿ ಮಾರ್ಗವು ಬೆಳಗಲು ನೀಡಿತು ವಿಠಲ ವಿದ್ಯಾಲಯ. ಪ್ರೀತಿಯ ವಿಠಲ ಈ ಜಗಲ ಬೆಳಗಲು ನೀಡಿತು ವಿಠಲ ವಿದ್ಯಾಲಯ. ಪ್ರೀತಿಯ ವಿಠಲ ಈ ಜಗಲ. ವಿಠಲ ವಿದ್ಯಾಲಯ ಹೊರಗಮ್ಮೆ ಹೆಮ್ಮೆಯ ಪ್ರೀತಿಯ ವಿಠಲ ಈ ದಿನ ಬೆಳಗಲು ನೀಡಿತು ವಿಠಲ ವಿದ್ಯಾಲಯ. ಹೆಮ್ಮೆಯ ಪ್ರೀತಿಯ ವಿಠಲ ಈ ದಿನ. ಜನ್ಮ ಪೂರ್ತಿ ಧನ್ಯವೋ ಶಿಸ್ತು ಶಾಂತಿ ನೀತಿಯಲ್ಲೇ ಶಿಕ್ಷಣದ ದಾರಿಯು ಬದಲಿತು ಮಾಡಲು ಪ್ರೀತಿ ರೀತಿ ಮಾರ್ಗವು ಬೆಳಗಲು ನೀಡಿತು ವಿಠಲ ವಿದ್ಯಾಲಯ. ಹೆಮ್ಮೆಯ ಪ್ರೀತಿಯ ವಿಠಲ ಈ ಜಗಲ ಬೆಳಗಲು ನೀಡಿತು ವಿಠಲ ವಿದ್ಯಾಲಯ. ಪ್ರೀತಿಯ ವಿಠಲ ಈ ಜಗಲ.
ವಿದ್ಯಾಲಯಕ್ಕೆ ಆಗಮಿಸಿರುವ ಎಲ್ಲ ಮಹನೀಯರು ಹಾಗೂ ಮಹಿಳೆಯರಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ.